ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಗೋಳು ರಾಮಾಯಣ ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬಹಳ ಸರಳ. ಈ ಆಕರ್ಷಣೆಯ ನಿಯಮದ ಬಗ್ಗೆ, ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ, ನಮ್ಮ ಆಲೋಚನಾ ಕ್ರಮದ ಬಗ್ಗೆ, ನಮ್ಮ ನಂಬಿಕೆಗಳಿಗಿರುವ ಶಕ್ತಿಯ ಬಗ್ಗೆ ಬರೀ ನಾನು ಒಬ್ಬನೇ ಮಾತಾಡೋ ಬದಲು, ಯಾಕಂದ್ರೆ ಸತತವಾಗಿ ಕಳೆದ 8 ವರ್ಷಗಳಿಂದ 2018ರಲ್ಲಿ ಶುರು ಮಾಡಿದ್ದು, ಆಲ್ಮೋಸ್ಟ್ 8 ವರ್ಷಗಳು ನಾನು ಇದ್ರ ಬಗ್ಗೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ನೀವೆಲ್ಲವನ್ನೂ ನೋಡ್ಬೋದು. ಆದ್ರೆ ನಾನು ಒಬ್ಬನೇ ಮಾತನಾಡೋ ಬದಲು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸಾಧಕರು ಈ ಎಲ್ಲಾ ಮೂಲ ತತ್ವಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿದ್ದಾರೆ, ಸಾಧನೆಯನ್ನ ಮಾಡಿದ್ದಾರೆ. ಮತ್ತೆ ಈ ಎಲ್ಲಾ ವಿಷಯಗಳ ಬಗ್ಗೆ ಬಹಳಷ್ಟು ಜನಕ್ಕೆ ಹೇಳ್ಕೊಟ್ಟು ಅವರ ಜೀವನದಲ್ಲೂ ಯಶಸ್ಸನ್ನ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅಂಥವ್ರನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರ್ಕೊಂಡು ಬಂದು ಅವರ ಜೀವನದ ಬಗ್ಗೆ ಪರಿಚಯ ಮಾಡಿಸಿಕೊಟ್ಟು, ಅವರ ಸಾಧನೆಗಳ ಬಗ್ಗೆ, ಅವರ ಕಲಿಕೆಗಳ ಬಗ್ಗೆ, ಅವರ ಅನುಭವಗಳ ಬಗ್ಗೆ, ಅವರ ಆಲೋಚನಾ ಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಿಕೊಟ್ಟು ಹೇಗೆ ಈ ತತ್ವಗಳನ್ನ ಅವರು ತಮ್ಮ ಜೀವನದಲ್ಲಿ ಬಳಸ್ಕೊಂಡ್ರು ಅನ್ನೋದನ್ನೆಲ್ಲ ನಿಮಗೆ ತಿಳಿಸಿದಾಗ ನಿಮ್ಗೆ ಇನ್ನಷ್ಟು ಸ್ಪಷ್ಟನೆ ಸಿಗುತ್ತೆ. ಇನ್ನಷ್ಟು ಇದನ್ನೆಲ್ಲ ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳೋದಕ್ಕೆ ಉತ್ಸಾಹ ಬರುತ್ತೆ. ನೀವು ಕೂಡ ಸಾಧನೆ ಮಾಡೋದಕ್ಕೆ ಅದು ಸಹಾಯ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಿದ್ದೀನಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಒಬ್ಬ ವಿಶೇಷ ಅತಿಥಿ, ಗೋಕಾಕ್ನವರು. ಈ ತ್ರಿನೇತ್ರ ವಿದ್ಯೆ ಅಂತ ಇದನ್ನ ನಾನು ಮೊದಲನೇ ಬಾರಿ ಕೆಲವು ದೊಡ್ಡ ದೊಡ್ಡ ಗುರುಗಳು ತಮ್ಮ ಆಶ್ರಮದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂತ ನೋಡಿದ್ದೆ. ಆಮೇಲೆ ಇದು ನಮ್ಮ ಬೆಂಗಳೂರಲ್ಲೇ ಕೂಡ ಹೇಳ್ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ನನಗೆ ಗೊತ್ತಾಯ್ತು ನಮ್ಮ ಸುತ್ತಮುತ್ತಾನೆ ಜನ ಇದನ್ನ ಇಷ್ಟೊಂದ್ ಜನಕ್ಕೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ಆನ್ಲೈನ್ ಅಲ್ಲಿ ಕೂಡ ಮಕ್ಕಳಿಗೆ ಯಾರಿಗೆಲ್ಲ ಇವತ್ತು ಫೋನ್ ಅಡಿಕ್ಷನ್ ಇದೆ, ಅಥವಾ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಿಲ್ಲ, ಗಮನ ಹರಿಸೋದಕ್ಕಾಗ್ತಿಲ್ಲ, ಮನಸ್ಸಿನಲ್ಲಿ ಶಕ್ತಿ ಇಲ್ಲ, ಮತ್ತೆ ಯೋಗಾಭ್ಯಾಸ ಇದೆಲ್ಲ ಮಾಡೋದಕ್ಕೆ ಒಂದು ಅದ್ಭುತವಾದ ಒಂದು ಸಂಸ್ಥೆಯ ಮುಖಾಂತರ ಬಹಳಷ್ಟು ಕೆಲಸಗಳನ್ನ ಬಹಳ ಜನ ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತಿನ ಅತಿಥಿ ಕೂಡ ಆ ನಿಟ್ಟಿನಲ್ಲಿ ತ್ರಿನೇತ್ರ ವಿದ್ಯೆ ಅಂತ ಇಡೀ ಕರ್ನಾಟಕದ ಮಕ್ಕಳಿಗೆ ಹೇಳ್ಕೊಡ್ತಾ ಇರುವಂತಹ ಒಬ್ಬ ಅತಿಥಿ. ಮತ್ತೆ ನಮ್ಮ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿ ಅಂತ ಒಂದು ಅದ್ಭುತವಾದ ಜಾಗ ಇದೆ. ಯಾರೆಲ್ಲ ಬೆಂಗಳೂರಿಗೆ ಬರ್ತೀರಾ ಖಂಡಿತ ಅದನ್ನ ನೋಡ್ಕೊಂಡು ಹೋಗಿ. ಒಂದು ಅದ್ಭುತವಾದ ದೈವಿಕ ಜಾಗ. ಅಲ್ಲಿ ಗುರುಗಳ ಒಂದು ಇನ್ಫ್ಲುಯೆನ್ಸ್ ಇಂದ ತಮ್ಮದೇ ಊರಲ್ಲಿ ಗೋಕಾಕ್ನಲ್ಲಿ ಒಂದು ಪಿರಮಿಡ್ ಕಟ್ಟಿಸ್ತೀನಿ ಅಂತ, ಬಸವ ಪಿರಮಿಡ್ ಅಂತ ಮನಸಾಕ್ಷಿ ಫೌಂಡೇಶನ್ ಮುಖಾಂತರ ಅಲ್ಲಿ ಒಂದು ಪಿರಮಿಡ್ ಕಟ್ಟಿಸಿ, ಆ ಪಿರಮಿಡ್ ಅಲ್ಲಿ ಗೋಕಾಕ್ನ ಜನ ಅಲ್ಲೇ ಕೂತ್ಕೊಂಡು ಸತ್ಸಂಗ ಮಾಡೋ ಭಾಗ್ಯನ ಒದಗಿಸ್ಕೊಟ್ಟಿದ್ದಾರೆ. ನಾನು ಕೂಡ ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬಹಳಷ್ಟು ಅದ್ಭುತವಾದ ಉದಯೋನ್ಮುಖಿ ಕೆಲಸಗಳನ್ನ ಮಾಡ್ತಿರುವಂತಹ ಒಬ್ಬ ಸಾಧಕ ಮಲ್ಲಿಕಾರ್ಜುನ್ ಕರಜಗಿಮಠ್ ಅವ್ರನ್ನ ಇವತ್ತು ನಮ್ಮ ಅತಿಥಿಯಾಗಿ ನಾನು ಕರ್ಕೊಂಡು ಬಂದಿದ್ದೀನಿ. ಸೊ ಮಲ್ಲಿಕಾರ್ಜುನ್ ಅವರೇ, ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಿಮ್ಮ ಬಗ್ಗೆ ಸಣ್ಣದಾಗಿ ಸಂಕ್ಷಿಪ್ತವಾಗಿ ನಾನೊಂದು ಪರಿಚಯ ಜನಕ್ಕೆ ಕೊಟ್ಟಿದ್ದೀನಿ. ಆದ್ರೆ ನಿಮ್ಮ ಮಾತಿನಲ್ಲಿ ನಿಮ್ಮ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ನೀವು ಕೊಡ್ಬೇಕು. ಓಕೆ, ಎಲ್ರಿಗೂ ಶರಣಾರ್ಥಿ. ಸೊ ಬೇಸಿಕ್ಲಿ ನಾನು ಉತ್ತರ ಕರ್ನಾಟಕ ಹುಡುಗ, ನಮ್ಮ ಬೆಲ್ಗಾಂ ಜಿಲ್ಲೆ ಗೋಕಾಕ್ದವ್ರು ನಾವು. ನಾನು ಓದಿದ್ದೆಲ್ಲ ಇಲ್ಲೇ. ಪೋಸ್ಟ್ ಗ್ರಾಜುಯೇಷನ್ ಇನ್ ಜರ್ನಲಿಸಂ ಮಾಡಿ ಬ್ಯಾಂಗ್ಳೂರ್ ಟಿವಿ9 ಜಾಬ್ ಮಾಡಕ್ ಬಂದಿದ್ದೆ. ಆ ಜಾಬ್ ಮಾಡ್ಬೇಕಾದ್ರೆ ನನಗೆ ಒಬ್ರು ಕರೆಕ್ಟ್ ಆಗಿ ಹೀಗೂ ಉಂಟೆ ಪ್ರೋಗ್ರಾಮ್ ದಲ್ಲಿ ಒಬ್ರು ಗುರುಗಳು ಮೀಟ್ ಆಗ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಶ್ರೀ ರಾಮಚಂದ್ರ ಗುರೂಜಿ ಅಂತ ಹೇಳಿ. ಸೊ ಅವರು ಅವಾಗ ಪ್ರೋಗ್ರಾಮ್ ಮಾಡ್ತಾ ಇದ್ರು 2009-10 ಅಲ್ಲಿ. ಏನಂದ್ರೆ ಹಿಂಗ್ ಕಣ್ ಮುಚ್ಕೋದಂತೆ, ಧ್ಯಾನ ಮಾಡೋದಂತೆ, ನಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿ ಇದೆ ಅಂತೆ, ಯಾವ ಹಾಸ್ಪಿಟ್ಲ್ಗೆ ಹೋದ್ರು ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತೆ, ಬರೀ ಮನಸ್ಸಿಗೆ ಬರೀ ಅನ್ಕೊಂಡ್ರೆ ಸಾಕು ನಾನು ಆರೋಗ್ಯವಾಗಿದ್ದೀನಿ, ನಾನು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಚೆನ್ನಾಗಿದ್ದೀನಿ, ಬರೀ ಹಿಂಗ್ ಅನ್ಕೊಂಡ್ರೆ ಆರಾಮ್ ಆಗ್ತೀರಾ ಅಂತ ಹೇಳ್ತಾ ಇದ್ರು. ನನಗೆಲ್ಲ ಒಂದ್ ಕಡೆ ಡೌಟ್ ಬಂದಿದೆಲ್ಲ ಸುಳ್ಳು ಅಂತ ಹೇಳಿ. ಸೊ ಅದಾದ್ಮೇಲೆ ಅವ್ರ ಜೊತೆ ನಾನು ಒಂದು ಪಿರಮಿಡ್ ವ್ಯಾಲಿ ಅಂತ ಹೇಳಿ ಒಂದು 2 days ಒಂದು ಶಿಬಿರ ಇತ್ತು. ಸೊ ಅಲ್ಲಿ ಹೋದಾಗ ನನಗೆ ಎಕ್ಸಾಕ್ಟ್ಲಿ ದ ಪರ್ಪಸ್ ಆಫ್ ಸೋಲ್ ಏನಿದೆ, ನಾನು ಯಾಕೆ ಹುಟ್ಟು ಬಂದಿದ್ದೇನೆ ಅಂತ ಕರೆಕ್ಟ್ ಆಗಿ ಗುರುಗಳ ಒಂದು ಮಾರ್ಗದರ್ಶನ ಸಿಗುತ್ತೆ.
ಅವತ್ತಿಂದ ನಾನು ಈ ಜರ್ನಲಿಸಂ ಫೀಲ್ಡ್ ನ ಬಿಟ್ಟು ಮನಸ್ಸಾಕ್ಷಿ ಫೌಂಡೇಶನ್ ಅಂತ ಸಂಸ್ಥೆಯನ್ನು ಹುಟ್ಟಾಕಿ ಅದರ ಮುಖಾಂತರ ಎಷ್ಟೋ ಧ್ವನಿ ಇಲ್ದವ್ರು ಧ್ವನಿ ಕೊಡ್ತಾ ನೊಂದ ಮನಸ್ಸುಗಳಿಗೆ ಮಾತಿನ ಚಿಕಿತ್ಸೆ ಮಾಡ್ತಾ ಒಂದು ಕಾರ್ಯಕ್ರಮಗಳನ್ನ ಮತ್ತೆ ವಿಶೇಷವಾಗಿ ಮಕ್ಕಳಿಗೋಸ್ಕರ ನಾನು ಅರ್ಸ್ಕೊಂಡು ಮಾಡ್ತಾ ಇದ್ದೀನಿ ಎಲ್ಲ. ಥ್ಯಾಂಕ್ ಯು. ದಿಸ್ ಇಸ್ ಮೈ ಸ್ವೀಟ್ ಅಂಡ್ ಶಾರ್ಟ್ ಇಂಟ್ರೊಡಕ್ಷನ್. ವಾವ್, ಅದ್ಭುತ ಅದ್ಭುತ. ಅದೇ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಆ ಒಂದು ಕರೆ ಬರುತ್ತೆ ಪ್ರಕೃತಿಯಿಂದ, ನೀನ್ ಮಾಡ್ತಿರೋ ಕೆಲಸ ಇದಲ್ಲಪ್ಪ, ನೀನ್ ಇನ್ನೂ ಏನೋ ದೊಡ್ಡದಾಗ್ ಮಾಡ್ಬೇಕು ಬಾ ಅಂತ. ಸೊ ನಾವು ಪ್ರಕೃತಿಗೆ ಶರಣಾದಷ್ಟು ಅದು ಬೇಗ ನಮ್ಗೆ ಆ ಕರೆ ನಮಗ್ ಗೊತ್ತಾಗ್ಬಿಡುತ್ತೆ ಏನ್ ಮಾಡ್ಬೇಕು ಅಂತ. ಸೊ ಆತರ ನಿಮ್ಗೆ ಆ ಒಂದು ಅದ್ಭುತವಾದ ಕರೆ ಪ್ರಕೃತಿಯಿಂದ ಬಂದು ನೀವು ಜರ್ನಲಿಸಂ ಬಿಟ್ಟು ಇದಕ್ಕೆ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದು ಬಹಳ ಅದ್ಭುತವಾದ ವಿಷಯ ಮಲ್ಲಿಕಾರ್ಜುನ್. ಸೊ ಇವತ್ತು ನನಗೆ ಮುಖ್ಯವಾಗಿ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಕುತೂಹಲ ಇರೋದು ಬಂದ್ಬಿಟ್ಟು ಈ ತ್ರಿನೇತ್ರ ವಿದ್ಯಾ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಮೊದಲನೇ ಸರ್ತಿ ಕೇಳಿದಾಗ ಬರೀ ದೊಡ್ಡ ದೊಡ್ಡ ಗುರುಗಳು ಅವರ ಆಶ್ರಮದಲ್ಲಿ ಸ್ವಲ್ಪ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನಂಗೆ ಅವಾಗ್ಲೇ ಇದನ್ನ ನಂಬೋದಕ್ ಆಗ್ತಿರ್ಲಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ವಾವ್ ಅನ್ನಿಸ್ತಾ ಇತ್ತು. ಬಟ್ ಈಗ ನಾನು ಇದ್ರ ಬಗ್ಗೆ ತಿಳ್ಕೊಳ್ತಾ ನಮ್ಮ ಸುತ್ತಮುತ್ತಲೇ ಬಹಳಷ್ಟು ಜನ ಇದನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಂಗೆ ಬಹಳ ಖುಷಿ ಆಯ್ತು. ಸೊ ನಮ್ಮ ವೀಕ್ಷಕರಿಗೆ ಏನಿದು ತ್ರಿನೇತ್ರ ವಿದ್ಯೆ, ಹೇಗೆ ಇದು ಕೆಲಸ ಮಾಡುತ್ತೆ, ಮತ್ತೆ ನಿಮ್ಮ ಜೀವನದಲ್ಲಿ ಈ ಪಯಣ ಹೇಗ್ ಶುರುವಾಯ್ತು ಅದರ ಬಗ್ಗೆ ಸ್ವಲ್ಪ ಹೇಳಿ. ವಿಹಾನ್, ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಹೇಗೆ ನಿಮ್ ತ್ರಿನೇತ್ರ? ಹೌದು, ಇದು ನಮ್ಮ ದೇಶದಲ್ಲಿ ಮುಂಚೆ 64 ವಿದ್ಯೆ ಅಂತ ಇದೆ. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರ್ಬೋದು. 64 ವಿದ್ಯೆಯಲ್ಲಿ ಕೂಡ ಇದು ಒಂದು ವಿದ್ಯೆ. ಫಸ್ಟ್ ಇಟ್ ಇಸ್ ಕ್ಲಿಯರ್, ನಮ್ಮ ಏನ್ಷಿಯಂಟ್ ಗುರುಕುಲ್ ಸಿಸ್ಟಮ್ ಅಲ್ಲಿ 64 ವಿದ್ಯೆದಲ್ಲಿ ಇದು ಒಂದು ವಿದ್ಯೆ ಇತ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಾಡರ್ನೈಸೇಷನ್ ಆಗ್ತಾ ನಮ್ಮ ಇಂಡಿಯಾದಲ್ಲಿ ಮೂಲವಾಗಿ ಕರ್ನಾಟಕದವರೇ ನಿತ್ಯಾನಂದ ಅವರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಿತ್ಯಾನಂದರ ಆಶ್ರಮದಲ್ಲಿ ಇದಾಗತ್ತೆ. ಅದಾದ್ಮೇಲೆ ನನಗೆ ಸಿಕ್ಕಿದ ಆಕ್ಚುಲಿ ನಿತ್ಯಾನಂದ ಅವ್ರ ಜೊತೆಯಿಂದ ಕನೆಕ್ಟ್ ಆಗಿಲ್ಲ. ನಾನು ಜಪನೀಸ್ ಅವ್ರದ್ದು ಒಂದು ಟೆಕ್ನಿಕ್ ಫಾಲೋ ಮಾಡ್ತೀನಿ ಇವಾಗಲೂ ಕೂಡ. ಜಪಾನ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಾದ್ರೂ ನೋಡಿ ಅವ್ರ ಮೇಲೆ ವರ್ಲ್ಡ್ ವಾರ್ ಇದು ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗುತ್ತೆ. ದೇ ಗ್ರೀವ್ ಅಪ್. ಪ್ರತಿ ಒಂದ್ಸರಿ ಅವ್ರ ಮೇಲೆ ಏನಾದಾಗ ಕೂಡ ವಿದಿನ್ 5-10 years ಅಲ್ಲಿ ಮುಂದೆ ಬರ್ತಾರೆ. ಸೊ ಜಪಾನ್ದಲ್ಲಿ ಡಾಕ್ಟರ್ ಸಿಚಿಂದಾ ಮೆಚಾಡೋ ಅಂತ ಹೇಳೋ ವ್ಯಕ್ತಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಶನ್ ಅಂತಂದ್ರೆ ಆಕ್ಚುಲಿ ದ ಕಾನ್ಸೆಪ್ಟ್ ವಾಸ್ ದ ರೈಟ್ ಬ್ರೈನ್ ಎಜುಕೇಶನ್. ಇವತ್ತು ಏನಾಗಿದೆ ಅಂತಂದ್ರೆ ನಮ್ ಎಲ್ಲರಿಗೂ ಕೂಡ ಲೆಫ್ಟ್ ಬ್ರೈನ್ ಡಾಮಿನೇಟ್ ಆಗಿದೆ. ಎಲ್ಲರೂ ಕೂಡ ನಾವೆಲ್ಲರೂ ತರ್ಕ, ಬುದ್ಧಿ, ಲಾಜಿಕ್ ನ ಯೂಸ್ ಮಾಡ್ತೀವಿ, ಬಟ್ ವಿ ನೆವರ್ ಯೂಸ್ ಅವರ್ ರೈಟ್ ಬ್ರೈನ್. ಸೊ ದ ಫಸ್ಟ್ ಪರ್ಸನ್ ನನಗೆ ಇಂಪ್ರೆಸ್ ಆಗಿದ್ದು ಯಾರಪ್ಪ ಅಂತಂದ್ರೆ ನಮ್ಮ ಜಪನೀಸ್ ಒಬ್ರು ಗುರುಗಳು. ಅದೇ ಎಲ್ಲಕ್ಕಿಂತ ಮುಂಚೆ ನಮ್ಮ ಭಾರತದ ದೇಶದ ಇತಿಹಾಸ ಏನಪ್ಪಾ ಅಂತಂದ್ರೆ ನಾವೆಲ್ಲ ಪ್ರತಿನಿತ್ಯ ಪೂಜಿಸುವ ಆದಿ ಯೋಗಿ ಶಿವ. ನಾವೆಲ್ಲರೂ ನೋಡಿದ್ದೆ ಶಿವನ 3ನೇ ಕಣ್ಣು, ಶಿವನ ತ್ರಿನೇತ್ರ ವಿದ್ಯೆ ಅಂತ ಕರಿತೀವಿ. ಸೊ ಶಿವ ವಾಸ್ ದ ಫಸ್ಟ್ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್ ಟು ಓಪನ್ ಇಸ್ ಥರ್ಡ್ ಐ, ಟು ಅವೇಕನ್ ದ ಥರ್ಡ್ ಐ ಅಂತ ನಾವೆಲ್ಲ ಹೇಳ್ತೀವಿ ಎಲ್ಲ. ಸೊ ಅದು ನನಗೆ ಇನ್ಸ್ಪೈರ್ ಆಗಿದ್ದು. ಅಂದ್ರೆ ವೆಸ್ಟರ್ನ್ ವಿತ್ ಇಂಡಿಯನ್ ಕಲ್ಚರ್ ಇದನ್ನ ಒಂದು ತರಬೇಕಂತ ಹೇಳಿ ನಾನ್ ಸ್ಟಾರ್ಟ್ ಮಾಡಿದೆ ತ್ರಿನೇತ್ರ ವಿದ್ಯೆ ವರ್ಕ್ಶಾಪ್ ನ. ಸೊ ಅದು ಮತ್ತೆ ಮಹಾಭಾರತದಲ್ಲಿ ಗಾಂಧಾರಿ ಅಂತ ಕೇಳಿದ್ರೆ, ಸಂಜಯ ಅಂತ ಕೇಳಿದ್ರೆ, ಸೋ ಮೆನಿ ಈ ತರ ಜನ ಇದ್ರ ಬಗ್ಗೆ ನಮ್ಮ ಇಂಡಿಯಾ ಮೆಥಾಲಜಿಕಲ್ ಸಿಸ್ಟಮ್ ಏನ್ಷಿಯಂಟ್ ಗುರುಕುಲಲ್ಲಿ ಇವೆಲ್ಲಾನು ಹೇಳ್ಕೊಡ್ತಾರೆ. ವಾವ್. ಸೊ ಏನ್ ಬೇಸಿಕಲಿ ತ್ರಿನೇತ್ರ ವಿದ್ಯೆ ಅಂದ್ರೆ ಏನ್? ಆ ಕಲೆಯ ಮುಖಾಂತರ ಅದನ್ನ ಕಲಿಯೋದ್ರ ಮುಖಾಂತರ ಏನ್ ಆಕ್ಟಿವೇಟ್ ಆಗುತ್ತೆ, ಏನ್ ಮಾಡ್ತಾರೆ ಮಕ್ಕಳು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಎಷ್ಟು ಜನ ಪೇರೆಂಟ್ಸ್ ಇಲ್ಲಿ ಬರೀ 3 ಕಣ್ಣಿದೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ನಾನು ಹೇಳೋವಿನ ನಮ್ಮ ಹತ್ರ 7 ಕಣ್ಣಿದೆ. ಆಕ್ಚುಲಿ ಐ ಆಮ್ ರಿಲೀವಿಂಗ್ ದ ಫಸ್ಟ್ ಟೈಮ್ ಇನ್ ಫ್ರಂಟ್ ಆಫ್ ದಿಸ್ ಪೀಪಲ್. ನಮ್ಮ ಹತ್ರ 7 ಕಣ್ಣುಗಳಿದೆ. 3 ಕಣ್ಣಲ್ಲ, 2 ಕಣ್ಣಲ್ಲ, 7 ಕಣ್ಣಿದೆ. ನಾನು ಜಸ್ಟ್ ಹಾಗೆ ನಾನು ನಿಮ್ಗೆ ಲೈವ್ ಆಗಿ ತ್ರಿನೇತ್ರ ವಿದ್ಯೆ ಪವರ್ ತೋರಿಸ್ತೀನಿ. ನಿಮ್ಗೆ 3ನೇ ಕಣ್ಣು ಹೇಗೆ ಆಕ್ಟಿವೇಟ್ ಆದ್ರೆ ಆಗುತ್ತೆ ಅಂತ ಹೇಳಿ. ಇವತ್ತು ಬಹಳ ಜನ ಪೇರೆಂಟ್ಸ್ ಇದ್ದಾರೆ ಮತ್ತೆ ಮಕ್ಕಳು ಕೂಡ ಇದ್ದಾರೆ. ಅದು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ನಮ್ಗೆಲ್ಲ ಗೊತ್ತಿದೆ, ನಾವು ಕಣ್ಣು ಮುಚ್ಕೊಂಡಾಗ ಒಂದು ಇಮ್ಯಾಜಿನ್ ಬರ್ತಲ್ಲ, ಅದಕ್ಕೆ ಆ ಕಣ್ಣಿಗೆ ಏನಂತ ಕರಿತೀವಿ ನಾವು? ಈಗ ನಾರ್ಮಲ್ ಆಗಿ ಈ ಪಾಡ್ಕಾಸ್ಟ್ ನಡೀತಾ ಇದೆ, ನಾನು ಕಣ್ಣು ಮುಚ್ಕೋತೀನಿ. ನನ್ನ ಮುಂದೆ ಇದೆಲ್ಲ ಸ್ಕ್ರೀನ್ ಅಲ್ಲಿ ಇರೋ ಕಣ್ ಮುಂದೆ ಕಾಣ್ತಾರೆ. ಇದಕ್ಕೆ ಯಾವ ಕಣ್ಣು ಅಂತೀವಿ ಹಾಗಾದ್ರೆ? ನಾವ್ ಅದನ್ನ ವಿಜುವಲೈಸೇಷನ್ ಅಂತೀವಿ. ನಾವೇನೋ ಕಲ್ಪಿಸ್ಕೊಳ್ತಾ ಇದೀವಿ. ಸಮಥಿಂಗ್ ಯಾವ್ದೋ ಒಂದು ಕಣ್ಣ ಕೆಲಸ ಮಾಡ್ತಿದೆಯಲ್ಲ. ಹಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್. ನಾವು ರಾತ್ರಿ ವಿಹಾನ್ ಮಲಗಿರ್ತೀವಿ, ನಮ್ ಕನಸುಗಳು ಬೀಳುತ್ತೆ. ವಿ ಸಿ ಅಲ್ವಾ, ಕನಸಿನಲ್ಲಿ ಕೂಡ ಒಂದು ಕಣ್ಣು ಓಪನ್ ಇರುತ್ತಲ್ಲ. ಅಂದ್ರೆ ನೀವು ಬರೀ ತ್ರಿನೇತ್ರ ವಿದ್ಯೆ ಅಂದ್ರೆ ನಮ್ಮಲ್ಲಿ ಎಷ್ಟು ಕಣ್ಣುಗಳಿದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಎಲ್ಲರಿಗೂ. 3 ಕಣ್ಣಲ್ಲ, ನಾನು ಪ್ರಾಕ್ಟಿಕಲ್ ಆಗಿರ್ತೀನಿ. ವಿ ಹ್ಯಾವ್ ಅ 7 ಐಸ್. ಓಕೆ, ಸೊ ಇರ್ಲಿ. ಇನ್ನು ನಿಮ್ಗೆ ಸೆಮಿನಾರ್ ಹೋಗ್ತಾ ನಾನು ಇನ್ನು 4 ಕಣ್ಣಿನ ಬಗ್ಗೆ ಹೇಳ್ಕೊಡ್ತೀನಿ. ಬಟ್ ಎಲ್ಲಕ್ಕಿಂತ ಹೆಚ್ಚು ವಿಹಾನ್ ಅವ್ರು ಕೇಳಿದ್ರು, ನಾನ್ ಯಾಕೆ ಈ ತ್ರಿನೇತ್ರ ವಿದ್ಯೆ ಮಕ್ಕಳು ಕಲಿಸ್ತಾ ಇದ್ದೀನಿ. ಸಿ, ಆಸ್ ಪರ್ ದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಹೇಳಿ ಒಂದು ಏಜೆನ್ಸಿ ಇದೆ ಇಂಡಿಯಾದಲ್ಲಿ. ಅವ್ರು ಹೇಳೋ ಪ್ರಕಾರ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಸರಿ ಸುಮಾರು 14,000 ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ.
ಓಕೆ. ದ ನ್ಯಾಷನಲ್ ಕ್ರೈಮ್ ಬ್ಯೂರೋ ಏನ್ ಹೇಳ್ತಂದ್ರೆ ಎವ್ರಿ ಇಯರ್, ಯಾಕಪ್ಪ ಅಂದ್ರೆ ಲೈಫ್ ಅಲ್ಲಿ ಅವ್ರು ಅನ್ಕೊಂಡಿದ್ ಗೋಲ್ ಅಚೀವ್ ಮಾಡಕ್ ಆಗ್ಲಿಲ್ಲ, ಲೈಫ್ ಅಲ್ಲಿ ಅವ್ರು ಅನ್ಕೊಂಡಿದ್ದಾರ ಏನೋ ಡಿಗ್ರಿನೋ ಜಾಬ್ ಮಾಡಕ್ ಆಗ್ಲಿಲ್ಲ, ಸೊ ಅಥವಾ SLC ರಿಸಲ್ಟ್ಸ್ ಬಂದ ತಕ್ಷಣ ಅಥವಾ PUC ರಿಸಲ್ಟ್ಸ್ ಬಂದ ತಕ್ಷಣ ಎವ್ರಿ ಇಯರ್ 14,000 ಆ ಒಂದು ರಿಪೋರ್ಟ್ ನನಗೆ ಒಂದು ಇನ್ನರ್ ಸ್ಪಾರ್ಕ್ ಕೊಡ್ತು. ಈ ಮಕ್ಳಿಗೆ ಏನೋ ಮಾಡ್ಬೇಕು. ಅಷ್ಟೇ ಅಲ್ಲ, ಇನ್ನೊಂದು ರಿಪೋರ್ಟ್ ಇದೆ ಇಂಡಿಯಾದಲ್ಲಿ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತಿದೆ. ದೇರ್ ಇಸ್ ಅ ರಿಪೋರ್ಟ್ ಕಾಲ್ಡ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿ ನಮ್ಮ ಭಾರತ ದೇಶ ಇವತ್ತು ಯಾವ ಸ್ಥಾನದಲ್ಲಿ ಇದೆ ಅಂತಂದ್ರೆ, ಅಮಂಗ್ 180 ಕಂಟ್ರೀಸ್ ವಿ ಆರ್ ಸ್ಟ್ಯಾಂಡಿಂಗ್ ಇನ್ 118 ನಂಬರ್ ಸರ್, 118. ಅಂದ್ರೆ ನೋಡಿ ಭಾರತ ಎಲ್ಲಿ ಇದೀವಿ ನಾವು ಎಲ್ರು, ವಿಚ್ ಸ್ಟೇಟ್ ಹ್ಯಾಪಿನೆಸ್ ವಿ ಆರ್. ಅಷ್ಟೇ ಅಲ್ಲ, ನಾನು ಇನ್ನೊಂದು ರಿಪೋರ್ಟ್ ಹೇಳ್ತೀನಿ ವಿಹಾ, ನಾನು ಯಾಕೆ ತ್ರಿನೇತ್ರ ವಿದ್ಯೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ಶಾಪ್ ಅಂತಂದ್ರೆ, 4 ಜನದಲ್ಲಿ ಒಬ್ಬರು ಇವತ್ತು ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಬದುಕ್ತಾ ಇದ್ರಿ ಇಂಡಿಯಾದಲ್ಲಿ. ವೆನ್ ಇಟ್ ಕಂಪೇರ್ ಟು US 2 ಜನಕ್ಕೆ ಒಬ್ಬರಿಗೆ. ಅಷ್ಟೇ ಅಲ್ಲ, ಇವತ್ತು ಒಂದು ಇಂಡಿಯನ್ ಸೈಕಾಟ್ರಿಸ್ಟ್ ಒಂದು ಅಸೋಸಿಯೇಷನ್ ಹೇಳುತ್ತೆ, ಏನ್ ಹೇಳ್ತಪ್ಪ ಅಂತಂದ್ರೆ, ನಮ್ಮ ಟೀನೇಜರ್ಸ್ ಅಲ್ಲಿ 40% ಆರ್ ಇನ್ ಡಿಪ್ರೆಷನ್ಸ್. ಅಷ್ಟೇ ಅಲ್ಲ, ವೆನ್ ಇಟ್ ಕಮ್ ಟು ಅಡಲ್ಟ್ಸ್ ರೇಷಿಯೋ ನೋಡಿದಾಗ ಪ್ರತಿ ವರ್ಷ ಭಾರತ ದೇಶದಲ್ಲಿ ಸುಮಾರು 1,71,000 ಜನ ಆತ್ಮಹತ್ಯೆ ಮಾಡ್ಕೋತಾರೆ ಅಡಲ್ಟ್ಸ್. ಸೊ ದಿಸ್ ಸ್ಪಾರ್ಕ್ ಮೀ, ನಮ್ಮಲ್ಲಿ ಇಂಥ ಒಂದು ಅದ್ಭುತ ಶಕ್ತಿ ಇದೆ, ಇಂಥ ಅದ್ಭುತ ಮನಸ್ಸಿನ ಪವರ್ ಇದೆ, ನಮ್ಮಲ್ಲಿ ಏನ್ ಬೇಕಾದ್ರೆ ಸಾಧಿಸುವಂತ ಒಂದು ಸ್ಕಿಲ್ ಇದೆ, ನಾನು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಹೇಳಿ ಐ ಸ್ಟಾರ್ಟೆಡ್ ದಿಸ್ ತ್ರಿನೇತ್ರ ವಿದ್ಯೆ ಸರ್. ಈ ಒಂದು ಕ್ರೈಮ್ ರೇಷಿಯೋ ಕಡಿಮೆ ಮಾಡಬೇಕು, ಈ ಡೆತ್ ರೇಷಿಯೋ ಕಡಿಮೆ ಮಾಡಬೇಕು, ಈ ಸ್ಟ್ರೆಸ್, ಆನ್ಸೈಟಿ, ಡಿಪ್ರೆಷನ್ ಕಡಿಮೆ ಮಾಡಬೇಕು. ನಮ್ಮ ಎನಿಷಿಯನ್ ಗುರುಕುಲ್ ಸಿಸ್ಟಮ್ ನಾವು ಏನ್ ಕಲಿತಿದೀವಿ, ದಿಸ್ ಎವ್ರಿಥಿಂಗ್. ನಾನು ಪ್ರತಿ ಸಲ ಸೆಮಿನಾರ್ದಲ್ಲಿ ಹೇಳ್ತಿರ್ತೀನಿ, ನಾವು ಲಾರ್ಡ್ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಕಲಿತಿದ್ದೀವಿ. ಬ್ರಿಟಿಷ್ ಕೊಟ್ಟು ಹೋದಂತ ಒಂದು ಲಾರ್ಡ್ ಮೆಕಾಲೆ ಎಜುಕೇಶನ್ ಕಲಿತಾ ಇದೆ, ಹೊರತಾಗಿ ನಮ್ಮ ಗುರುಕುಲ್ ಸಿಸ್ಟಮ್ ನಾವ್ ಯಾರು ಕಲಿತಾ ಇಲ್ಲ. ಕರೆಕ್ಟ್. ನಮ್ಮ ಗುರುಕುಲ ಸಿಸ್ಟಮ್ ನಾವು ಬರೀ ರಾಮಾಯಣ ಮಹಾಭಾರತ ಸೀರಿಯಲ್ ಗಳು ನೋಡ್ಬೇಕಾದ್ರೆ ಟಿವಿನಲ್ಲಿ ನೋಡಿದೀವಿ ಅಷ್ಟೇ. ಬಟ್ ನಾವು ಕಲಿತಾ ಇರೋದೆಲ್ಲ ಬ್ರಿಟಿಷರ್ಸ್ ಬಿಟ್ಟು ಹೋದಂತಹ ಸಿಸ್ಟಮ್ಮೆ. ಬಟ್ ಅದೇ, ಈಗ ಬಹಳಷ್ಟು ಜನ ಇದನ್ನ ತರಬೇಕು, ಮತ್ತೆ ಗುರುಕುಲ ಸಿಸ್ಟಮ್ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ನೀವು ಮಾಡ್ತಿರೋ ಕೆಲಸನೂ ಅದಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಸೂಪರ್. ಸೊ ಈ ತ್ರಿನೇತ್ರ ವಿದ್ಯೆನಲ್ಲಿ ನನ್ಗೆ ತುಂಬಾ ವಾವ್ ಅನ್ಸಿದ್ದು, ಒಬ್ಬ ಸಣ್ಣ ಮಗು ಹೇಗೆ ಕಣ್ಣು ಮುಚ್ಕೊಂಡು ಓದೋದಕ್ ಸಾಧ್ಯ, ಗಾಡಿ ಓಡಿಸೋದಕ್ ಸಾಧ್ಯ, ಕಲರ್ ಐಡೆಂಟಿಫೈ ಮಾಡೋದಕ್ ಸಾಧ್ಯ. ಇದು ನನಗೆ ಫಸ್ಟ್ ಟೈಮ್ ನೋಡಿದಾಗ ಇದೊಂಥರ ಮ್ಯಾಜಿಕ್ ತರ ಅನ್ನಿಸ್ತು. ಸೊ ನಿಮ್ಗೆ ಇದು ಫಸ್ಟ್ ಇಂಟ್ರೊಡ್ಯೂಸ್ ಆದಾಗ ಯಾವ ತರ ಶುರುವಾಯ್ತು? ನಿಮ್ಮಲ್ಲೂ ಆ ಸಂಶಯ ಬಂತ ಅಥವಾ ಇಮಿಡಿಯೇಟ್ ಆಗಿ ನಿಮ್ ನಂಬಿಕೆ ಬಂತ? ಹೇಗ್ ಶುರುವಾಯ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ವೆರಿ ವೆರಿ ಗುಡ್ ಕ್ವಶನ್ ವಿಹಾನ್. ನಾವೆಲ್ಲ ಜರ್ನಲಿಸ್ಟ್ ಆಂಗಲ್ ದಲ್ಲೇ ಥಿಂಕ್ ಮಾಡ್ತಾನೆ. ಹೇಳ್ದಲ್ಲ, ನಾನು ಪ್ರೆಸ್ ಅಲ್ಲಿ ಇದೆ, ಟಿವಿ ನೈನ್ದಲ್ಲಿ ಇದೆ, ನಾನು ಯಾವ್ದನ್ನು ಸತ್ಯನ ಹಂಗೆ ಒಪ್ಕೊಂಗಿಲ್ಲ. ಸೊ ಫಸ್ಟ್ ಟೈಮ್ ನಾನು ಇದನ್ನ 2010 ಅಲ್ಲಿ ನಮ್ಮ ರಾಮಚಂದ್ರ ಗುರೂಜಿ ಅವ್ರ ಶೋದಲ್ಲಿ ನೋಡಿದೆ. ಆಕ್ಚುಲಿ ಇದನ್ನ ಒಬ್ಬ ವ್ಯಕ್ತಿ ಕಣ್ ಮುಚ್ಕೊಂಡು ಕಾರ್ ಹೊಡಿತಾ ಇದ್ರು. ಸೊ ಅದು ಒಂದು. ಎರಡನೇ ಸರಿ ನಂಗೆ ಸ್ಪಾರ್ಕ್ ಆಗಿದ್ದೇನಪ್ಪಾ ಅಂದ್ರೆ, ಒಂದು ಮುಂಡರ್ ಕಣ್ ಅಂತೇಳಿ ಒಂದು ತೆಲುಗು ಚಾನೆಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಅಲ್ಲಿ ಮಕ್ಕಳೆಲ್ಲ ಈ ತರ ಕಣ್ ಮುಚ್ಕೊಂಡು ವಿದ್ಯೆ ಹೇಳ್ತಾ ಇದ್ರು. ಅದಾದ್ಮೇಲೆ ನನ್ನ ಊರ್ ಗೋಕಾಕ್ದಲ್ಲಿ ಏನಾಯ್ತು, ಒಬ್ಬ ಹುಡುಗ ನನ್ನ ಮುಂದೆನೆ ಬಂದು ಲೈವ್ ಆಗಿ ಮಾಡ್ದೆ. ನಾನು ಅವಾಗ ಫಸ್ಟ್ ಟೈಮ್ ನೆಗ್ಲೆಕ್ಟ್ ಮಾಡಿದೆ, ಇದೆಲ್ಲ ಸುಳ್ಳು, ಇದೆಲ್ಲ ಅಂಧಕಾರ ವಿದ್ಯೆಗಳು, ಇವೆಲ್ಲ ನೀವು ಜನಕ್ಕೆ ಸಂಮೋಹಿನಿ ಮಾಡ್ತೀರಿ ಏನೇನೋ ಅಂತ ಹೇಳಿ ನಾನು ಬೈದಿದ್ದೆ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಈ ಪ್ರಯೋಗ ನೋಡಿದಾಗ ನಾನು ನಂಬಿರ್ಲಿಲ್ಲ. ಬಟ್ ಯಾವಾಗ ನನ್ನ ಎದುರಿಗೆ ಆ ಮಗು ಬಂದು ನಾನು ಕೇಳಿದ ಕ್ವಶನ್ಸ್ಗೆ ನಾನು ಬೇರೆ ಬೇರೆ ರೀತಿ ಆಂಗಲ್ದಲ್ಲಿ ಈ ತರ ಕಣ್ಣಿಗೆ ಕಾಟನ್ ಇಟ್ಟು, ಕಣ್ಣಿಗೆ ಒಂದು ಟವಲ್ ಹಾಕಿ ಎಲ್ಲ ಚೆಕ್ ಮಾಡಿದಾಗ ಅನ್ಸಿತ್ತು, ಎಸ್ ಇದು ಸತ್ಯ ಇದೆ. ನಮ್ಮೊಳಗೆ ದ ಶಿವ ಕಾನ್ಶಿಯಸ್, ದ ಶಿವ ಎನರ್ಜಿ, ಆ ಎನಿಷಿಯಂಟ್ ಗುರುಕುಲ್ DNA ನಮ್ಮೊಳಗಿದೆ. ಎಸ್, ನಮ್ಮೊಳಗು ಆ ತ್ರಿನೇತ್ರ ವಿದ್ಯೆನ ಆಕ್ಟಿವೇಟ್ ಮಾಡ್ಬೋದು ನನ್ಗೆ ಗೊತ್ತಾಯ್ತು ಸರ್. ಸೂಪರ್, ಅದ್ಭುತ. ಇದ್ರ ಬಗ್ಗೆ ಅಫ್ಕೋರ್ಸ್ ಈಗ ಮಲ್ಲಿಕಾರ್ಜುನ್ ಅವರು ಇಡೀ ಕರ್ನಾಟಕಕ್ಕೆ ಇದನ್ನ ಆನ್ಲೈನ್ ಅಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಪೇರೆಂಟ್ಸ್ ಇಲ್ಲಿ ಇದೀರಾ, ಖಂಡಿತ ಇದನ್ನ ನಿಮ್ ಮಕ್ಕಳಿಗೆ ಹೇಳ್ಕೊಡಿ. ಯಾಕಂದ್ರೆ ಮಕ್ಕಳಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಅವ್ರು ಬಹಳಷ್ಟು ರಿಪೋರ್ಟ್ಗಳ ಬಗ್ಗೆ ಮಾತಾಡಿದ್ರು. ಮಕ್ಕಳು ಬಹಳ ಮುಗ್ಧ ಮನಸ್ಸುಗಳು, ಆದ್ರೆ ಅವರಲ್ಲಿ ಇವತ್ತು ಆತ್ಮಹತ್ಯೆ ಅಂತ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ. ಅದು ಆ ಮಟ್ಟದಲ್ಲಿ ಆಗ್ತಿದೆ ಅಂದಾಗ ಅದಕ್ಕೆ ನಮ್ಮ ಕಡೆಯಿಂದ ನಾವು ಏನ್ ಮಾಡ್ಬೇಕು, ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ, ಸರಿಯಾದ ಒಂದು ಸಪೋರ್ಟ್ ಸಿಸ್ಟಮ್ ನಾವು ಕ್ರಿಯೇಟ್ ಮಾಡ್ಬೇಕು. ಸೊ ಈ ತ್ರಿನೇತ್ರ ವಿದ್ಯೆ ಆ ಮಟ್ಟದಲ್ಲಿ, ಆ ನಿಟ್ಟಿನಲ್ಲಿ ಬಹಳ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ. ಸೊ ಮಲ್ಲಿಕಾರ್ಜುನ್ ಅವರೇ, ನೀವು ಇದನ್ನ ದೊಡ್ಡ ದೊಡ್ಡ ಗುರೂಜಿಗಳ ಅಂಡರ್ ನೀವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಅಂತ ಹೇಳಿದ್ರಿ. ಸೊ ಈ ಗುರುಗಳಿಂದ ನೀವ್ ಏನೆಲ್ಲಾ ತತ್ವಗಳನ್ನ, ಏನೆಲ್ಲಾ ವಿಷಯಗಳನ್ನ ಕಲ್ತ್ಕೊಂಡ್ರಿ, ಅದರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಖಂಡಿತ. ನಮ್ಮ ಭಾರತ ದೇಶ ಸಂಸ್ಕಾರ ನಂತರ ಗುರು, ಸೊ ಮೂಲ ಎಲ್ಲದಕ್ಕೂ ಒಂದು ಗುರು ವಿದ್ಯೆ ಅಂತ ಕರಿತೀವಿ. ಸೊ ನಾವೆಲ್ಲ ನನ್ನ
ಸನಾತನ ಎಲ್ಲ ಗುರುಗಳಿಗೆ ಮೊದಲೇದಾಗಿ ನಾನು ಭಕ್ತಿಯಾಗಿ ಅವ್ರಿಗೆ ಒಂದ್ಸಲ ಶರಣಾಗ್ತಿ. ಯಾಕಂದ್ರೆ ಆ ಗುರು ಇಲ್ಲಾಂದ್ರೆ ನಮ್ಗೆ ಗುರು ಮುಟ್ಟಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಸೊ ನನಗೆ ರೈಟ್ ಟೈಮ್ ಒಬ್ರು ಮೆಂಟೋರಿಂಗ್, ಒಬ್ರು ಕೋಚ್, ಗುರು ಆಗಿ ಬಹಳಷ್ಟು ಜನ ನನ್ನ ಜೀವನದಲ್ಲಿ ಬಂದ್ರು. ಆ ಎಲ್ಲ ಗುರುಗಳಿಗೆ ನನ್ನ ತಂದೆ ತಾಯಿ ಕೂಡ ನನ್ನ ಗುರುಗಳಾಗಿ ನನಗೆ ಅವ್ರನ್ನ ಫಸ್ಟ್, ಯಾಕಂದ್ರೆ ಬೈ ದೇರ್ಸ್ ಬರ್ತ್ ಇಂದ ನಾವು ಬಂದಿದ್ವಿ, ಅವ್ರು ನಮ್ಮ ಗುರು ಮುಂಚೆ. ಸೊ ನಾನು ಟಿವಿನಲ್ಲಿ ಇದ್ದಾಗ ಹೇಳ್ದಲ್ಲ, ಸೊ ಪತ್ರಿಜಿ ಅಂತ ಹೇಳಿ ಒಬ್ರು ವ್ಯಕ್ತಿನ ನಾನು ಮೀಟ್ ಮಾಡಿದೆ. ಸೊ 2010 ಅಲ್ಲಿ. ಸೊ ಅವ್ರ ಮುಖಾಂತರ ಬಹಳಷ್ಟು ಜನ ಈ ಧ್ಯಾನದ ಬಗ್ಗೆ, ಈ ಪಿರಮಿಡ್ ಶಕ್ತಿ ಬಗ್ಗೆ ಆಯ್ತು, ಅಥವಾ ಅಲ್ಲಿ ನಾವೇನಾಯ್ತು ಥರ್ಡ್ ಐ ಓಪನ್ ಅಂತ ಹೇಳ್ತೀವಿ. ಅಂದ್ರೆ ನೀವೆಲ್ಲ ಇಲ್ಲಿ ಏನು ಆಡಿಯನ್ಸ್ ಕುಂತಿದ್ದೀವಿ ಸರ್, ಜಸ್ಟ್ ನಾವು ಕಣ್ಣು ಮುಚ್ಕೊಂಡು ಆಸ್ಟ್ರಲ್ ಟ್ರಾವೆಲ್ ಅಂತ ಮಾಡ್ಬೋದು, ಅನ್ಯ ಲೋಕಕ್ಕೆ ಹೋಗ್ಬೋದು. ನಮ್ಮ ಮನಸ್ಸಿನ ಶಕ್ತಿ ಎಷ್ಟಿದೆಯಪ್ಪ ಅಂತಂದ್ರೆ, ನಮ್ಮ ಹತ್ರ ಟ್ರೈನ್ಡ್ ಆಫ್ ಸ್ಟೂಡೆಂಟ್ಸ್ ಹೇಗಿದ್ದಾರೆ ವಿಹಾನ್, ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನನ್ನ ಮನೆಯಲ್ಲಿ ಇಲ್ಲಿ ಕೂತ್ಕೊಂಡು ನೀವು ಬ್ಯಾಂಗ್ಳೂರ್ದಲ್ಲಿ ಯಾವ ಕಲರ್ ಸಾಡಿ ಉಟ್ಕೊಂಡಿದ್ದಾರೆ, ಏನ್ ಮಾತ್ರ ಹೇಳಂದ್ರೆ ಹೇಳ್ತಾರೆ. ಅಂತ ವಿದ್ಯೆಗಳು ನಮ್ ಗುರುಗಳು ನಮ್ಗೆಲ್ಲ ಕಲ್ಸ್ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ನನಗೆ ರಾಮಚಂದ್ರ ಗುರೂಜಿ ಅವ್ರ ಅಂತ ಹೇಳಿ, ಪತ್ರಿಜಿ ಅವ್ರ ಅಂತ ಹೇಳಿ, ಆಮೇಲೆ ನನ್ನ ಓನ್ ರಿಸರ್ಚ್ಗಳು, ಆಮೇಲೆ ಇವತ್ತು ಹೇಳಿದ್ನಲ್ಲ ಆರ್ಟ್ ಆಫ್ ಲಿವಿಂಗ್ ಶಂಕರ್ ಗುರೂಜಿ ಅವರು, ಶ್ರೀ ರವಿಶಂಕರ್ ಗುರೂಜಿ ಅವರ ಆಶ್ರಮದಲ್ಲಿ. ಸೊ ಈ ತರ ಬಹಳಷ್ಟು, ಆಮೇಲೆ ಪತಂಜಲಿ ಯೋಗ ನಮ್ಮ ರಾಮದೇವ್ ಬಾಬಾ ಅವರು. ಸೊ ಬಹಳಷ್ಟು ಗುರುಗಳಿಂದ ಪ್ರಭಾವಿತ ಆಗಿ ನಾನು ಈ ಕೋರ್ಸ್ ನ ಲಾಂಚ್ ಮಾಡಿದ್ದೀನಿ. ಸೂಪರ್. ಸೊ ನೀವೇ ಹೇಳಿದ್ರಿ ನೀವು ಈ ವಿಷಯವನ್ನ ಮಾಡಿದ್ರಿ ಅಂತ, ಲೈಕ್ ಈ ತ್ರಿನೇತ್ರ ವಿದ್ಯೆಯನ್ನ ಯಾವುದೋ ಅದೇ ಡಾರ್ಕ್ ಸೈನ್ಸ್ ಅಥವಾ ಇದು ಒಂದು ಮೂಢನಂಬಿಕೆ, ಇದು ಮ್ಯಾಜಿಕ್, ಇದು ಎಲ್ಲರಿಗೂ ಆಗಲ್ಲ ಅಂತ ತುಂಬಾ ಜನ, ಇವತ್ತು ನಾನು ಕೂಡ ನೋಡಿದೀನಿ ಯೂಟ್ಯೂಬ್ ಅಲ್ಲೋ ಅಥವಾ ಟಿವಿನಲ್ಲೋ ಏನು ಹಾಕಿದ್ರೆ ತುಂಬಾ ಜನ ಇದೆಲ್ಲ ವರ್ಕ್ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಆದ್ರೆ ಇದರ ಒಂದು ಇದಕ್ಕೂ ಒಂದು ವಿಜ್ಞಾನದ ಮೂಲ ಇದೆ, ಒಂದು ಆಧ್ಯಾತ್ಮಿಕತೆಯ ಮೂಲ ಇದೆ, ಮತ್ತೆ ನಮ್ಮ ದೇಶದ ಸಂಸ್ಕೃತಿಯ ಒಂದು ಮೂಲ ಇದೆ. ಸೊ ಹೇಗೆ ಇದರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು ಅಂದ್ರೆ ಯಾವ ರೀತಿ ಸ್ಪಷ್ಟನೆ ಕೊಡ್ತೀರಾ ಮಲ್ಲಿಕಾರ್ಜುನ್? ವಿಹಾನ್, ವೆರಿ ಗುಡ್ ಕ್ವಶನ್. ನಂಗೆ ಅದಕ್ಕಿಂತ ಮುಂಚೆ ನಮ್ಮ ಆಡಿಯನ್ಸ್ ಎಲ್ಲ ಆಕ್ಟಿವ್ ಇದೆಲ್ಲ ಒಂದ್ಸಲ ಚೆಕ್ ಮಾಡ್ಬೇಕಲ್ಲ ನಾನು. ಎನರ್ಜೈಸ್ ಎವ್ರಿ ಒನ್, ಎನರ್ಜೈಸ್. ಸಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಾನು ಹೇಳ್ತಾ ಹೋಗ್ತಿರ್ತೀನಿ, ಒನ್ ಸೈಡ್ ಟ್ರಾಫಿಕ್ ಆಗ್ಬೇಕು, ದಿಸ್ ಇಸ್ ಅ ಟೂ ಸೈಡ್ ಟ್ರಾಫಿಕ್ ಅಲ್ವಾ. ಸೊ ಐ ವಾಂಟ್ ಎವ್ರಿ ಒನ್ ಟು ಆಕ್ಟಿವೇಟ್. ಸೊ ಐ ವಾಂಟ್ ಟು ಚೆಕ್, ಜಸ್ಟ್ ಈ ತರ ಕೈ ಇಟ್ಕೊಳ್ರಿ ಎಲ್ರು, ಈ ತರ ಕೈ ಇಟ್ಕೊಳ್ರಿ ಎಲ್ರು, ಒಂದು ಕ್ಲಾಪ್ ಹಾಕೋದ. ಅರ್ಥ ಮಾಡ್ಕೊಳ್ಳಿ, ನಾನು 1 2 3 4 ಅಂತೀನಿ. 4 ಅಂದಾಗ ನೀವೆಲ್ಲರೂ ಒಂದು ಚಪ್ಪಾಳೆ ಹಾಕ್ಬೇಕು ನನ್ನ ಜೊತೆ. ನಾನು 4 ಅಂದಾಗ ನೀವು ಒಂದು ಕ್ಲಾಪ್ ಹಾಕ್ಬೇಕು. ಓಕೆ, ಐ ವಾಂಟ್ ಟು ಚೆಕ್ ಯುವರ್ ಪ್ರೆಸೆನ್ಸ್ ಮೂಮೆಂಟ್. ನೀವು ಇಲ್ಲಿದ್ದೀರಾ ಅಥವಾ ಮನೇನ ಅಥವಾ ಏನೇನೋ ನಾಳೆ ರಾಜ್ಯೋತ್ಸವ ಗೊತ್ತಿಲ್ಲ, ಐ ಡೋಂಟ್ ನೋ. ಐ ವಾಂಟ್ ಟು ಚೆಕ್ ಯುವರ್ ಪ್ರೆಸೆನ್ಸ್. ರೆಡಿ? ಓಕೆ ಆಡಿಯನ್ಸ್, ರೆಡಿ? 1 2 3. ನೋಡಿ ಎಲ್ರು ವಿಹಾನ್, ನಾನು 1 2 3 4 ಅಂದಾಗ ಚಪ್ಪಾಳೆ ಹಾಕ್ಬೇಕಂತಂದೆ, ಬಟ್ ನಾನು 3 ಅಂದಾಗೆ ಕ್ಲಾಪ್ ಹಾಕಿದ್ವಿ. ಹರಿ ವರಿ ಕರಿ ಇಸ್ ದೇರ್. ಓಕೆ ಓಕೆ, ಸೊ ಗುಡ್. ಓಕೆ ವಿಹಾನ್, ವೆರಿ ನೈಸ್ ಕ್ವಶನ್. ನಾನು ನಿಮ್ ಕ್ಲಾರಿಟಿ ಕೊಡ್ತೀನಿ. ಸಿ, ಈ ತ್ರಿನೇತ್ರ ವಿದ್ಯೆ ಇಸ್ ಅ ಮ್ಯಾಜಿಕ್ ಆರ್ ರಿಯಲ್ ಅಂತ ಕೇಳಿದ್ರೆ, ಕರ್ನಾಟಕದ ಫೇಮಸ್ ಮ್ಯಾಜಿಷಿಯನ್ ಮಿಸ್ಟರ್ ಗಣೇಶ್ ಕುದ್ರಳ್ಳಿ ಅಂತ ಇದ್ದಾರೆ, ಕೇಳಿದ್ರೆ ಹೆಸರು? ಇಲ್ಲ. ಗಣೇಶ್ ಕುದ್ರಳ್ಳಿ ಅಂತಂದ್ರೆ ಫೇಮಸ್ ಮ್ಯಾಜಿಷಿಯನ್ ಫ್ರಮ್ ಮ್ಯಾಂಗ್ಳೂರ್. ಈಸ್ ಮೈ ಬೆಸ್ಟ್ ಫ್ರೆಂಡ್. ಆಕ್ಚುಲಿ ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ಸೊ ಅವ್ರ ಮುಂದೆ ನಾವು ಈ ಶೋ ಮಾಡಿದಾಗ ಈ ಶೋಡ್ ವಾಟ್ ಈಸ್ ಡಿಫರೆಂಟ್ ಬಿಟ್ವೀನ್ ಮ್ಯಾಜಿಕ್ ಅಂಡ್ ವಾಟ್ ಈಸ್ ಬಿಟ್ವೀನ್ ದ ಪವರ್ ಆಫ್ ಥರ್ಡ್ ಐ ಅಂತ ಹೇಳಿ. ಓಕೆ, ಹಾ. ಸೊ ನಾನು ಇದ್ರ ಕ್ಲಾರಿಟಿ ಕೊಡೋಕ್ಕಿಂತ ಮುಂಚೆ, ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಲೈವ್ ಒಂದು ಡೆಮೋ ನೋಡೋಣ ಹಾಗಾದ್ರೆ? ಓ ಖಂಡಿತ ಖಂಡಿತ. ಸೊ ನನ್ ಜೊತೆ ಬ್ಯಾಂಗ್ಳೂರಿಂದ ಒಬ್ರು ಮೇಡಮ್ ಇದ್ದಾರೆ, ಸೊ ಸುನೀತಾ ಮ್ಯಾಮ್ ಅಂತ ಹೇಳಿ. ಸೊ ಅವ್ರ ಮಗ ಬಂದಿದ್ದಾರೆ, ಸೊ ಮಿಸ್ಟರ್ ರಾಘವ್ ಅಂತ ಹೇಳಿ. ಸೊ ಅವ್ನು ಇವತ್ತು ನಿಮ್ ಎಲ್ಲರಿಗೂ ಒಂದು, ನೀವು ಕೇಳಿ ಸರ್, ಅವ್ನು ಇಲ್ಲಿಂದ ಕಣ್ಣಿಗೆ ಒಂದು ಬಟ್ಟೆ ಕಟ್ಕೋತಾನೆ. ಸೊ ನೀವು ಯು ಶೋ ಎನಿ ಆಬ್ಜೆಕ್ಟ್, ಯು ಶೋ ಎನಿಥಿಂಗ್. ಹಂಗೆ ಸ್ಪಾಟ್ಲೈಟ್ ಮೇಲೆ ನನ್ನ ಮಗಳು ಕೂಡ ಇದ್ದಾಳೆ ಇಲ್ಲಿ. ಸೊ ಅವಳು ಕೂಡ ನಾನು ತಗೋತೀನಿ, ನನ್ನ ಜೊತೆ ಇದ್ದಾಳೆ, ನನ್ನ ಮಗಳು ಕೂಡ ಇದ್ದಾಳೆ. ಇವ್ರು ಇಬ್ಬರನ್ನ ತಗೋತೀನಿ, ದೇ ಆರ್ ಅವರ್ ಸ್ಟೂಡೆಂಟ್ಸ್. ಓಕೆ ಓಕೆ, ಅವ್ರಿಗಿರ್ಲಿ, ನಾನು ಇಲ್ಲಿಂದನೇ ಒಂದ್ ಸ್ವಲ್ಪ ಒಂದು ಡೆಮೋ ಕೊಡೋಣ. ಓಕೆ, ನಿಮ್ ಕೈಯಲ್ಲಿ ಸ್ಕ್ರೀನ್ ಚಿಕ್ಕದಾಗ ಕಾಣಿಸ್ತಾ ಇದೆ. ಐ ವಿಲ್ ಶೋ ಸಮ್ ರ್ಯಾಂಡಮ್ ಕಲರ್. ಓಕೆ, ಐ ವಿಲ್ ಶೋ ಸಮ್ ಶಫಲ್ ಮಾಡ್ತಾ ಇದ್ದೀನಿ. Let's see, I'll give some color to them. Okay, so ಎರಡು ಸೈಡ್ ಕಲರ್ ಇದೆ. ಓಕೆ, ತಗೊಂಡಿತ್ತು. ತಗೊಂಬ. Is it blue color, Vihan? Audible? ಹೌದು, yes. Okay, okay. ನಾ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ. ಓಕೆ, ಜೋರಾಗಿ ಹೇಳಮ್ಮ. It's a red and yellow. Wow. Audience, ನೋಡ್ತಾ ಇದ್ದೀರಾ? Okay, okay. Now I will give some big cards. ಒಂದು ಸ್ವಲ್ಪ ಈಗ big cards ಕೊಡ್ತೀನಿ. Otherwise I will give some objects. Okay, ನೋಡೋಣ ಈಗ. I will give some things. ಬಹಳ ಜನ ಡೌಟ್ ಇರ್ಬೋದು, ಅವರು ಅಲ್ಲೇ ಪಕ್ಕಕ್ಕೆ ಕೊಂಚ್ಕೊಂಡಿದ್ದಾರೆ, ಅವರು ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿ.
I'll clear all the doubts. Okay, now which color, Nitu? What is this? Green color. Show to the audience. It's a green color. ಸೂಪರ್. Okay. Next ಕೊಡ್ತೀನಿ. Yeah. Blue color. Very good. It's a blue Wow. color. Okay. Super. Raghav, ನೀನ್ ಹೇಳಿ ರಾಘವ್ ಈಗ. ಹಾ, Show to the 13 audience. balls. Yes, camera ಇನ್ನೊಂದು ಚೂರು ಮುಂದೆ camera ಮುಖ. It's a number 13. Very good. Very good. ವಾವ್, ಸೂಪರ್. ಹಾ. ತೋರ್ಸಿ Okay. ಕ್ಯಾಮ್ರಾ ತೋರ್ಸು. 1 mango. ನೀನ್ ಕೈ ಕರೆಕ್ಟ್ ಇಟ್ಕೋ ರಾಘವ್, ಹಾ. ಕೈ ಕರೆಕ್ಟ್ ಇಟ್ಕೋ. 1 ಮ್ಯಾಂಗೋ. ಅದ್ಭುತ, ಸೂಪರ್, ಕರೆಕ್ಟ್. ಓಕೆ, ವೆರಿ ಗುಡ್. ನಾವು ನನ್ನ ಹತ್ರ ರ್ಯಾಂಡಮ್ಸ್ ಆಗಿ ಇನ್ನೊಂದು ಸ್ವಲ್ಪ ಕಾರ್ಡ್ ಇದೆ ರಾಘವ್, ನಾನು ಶಫಲ್ ಮಾಡ್ತಾ ಇದ್ದೀನಿ ಎಲ್ಲಾನು ಇಲ್ಲಿ. ಈಗ ರಾಘವ್ ಟ್ರೈ ಮಾಡು. ಮಲ್ಲಿಕಾರ್ಜುನ್ ಅವರಿದ ಸ್ಕ್ರೀನ್ ಅಲ್ಲಿ ತೋರಿಸಿ. ಮಲ್ಲಿಕಾರ್ಜುನ್. ಯಾ, Black and blue. ಇವಾಗ ಒಂದ್ ನಿಮಿಷ. ಮೇಲೆ Red and yellow. ಎಸ್, ಇಟ್ಸ್ ರೆಡ್ ಅಂಡ್ ಯೆಲ್ಲೋ. ಗುಡ್, Super. ವೆರಿ ಗುಡ್. ಓಕೆ, ವೆರಿ ನೈಸ್. ಈಗ ನಾನು ನಿತ್ಯ ಹತ್ರ ಕೊಡ್ತೀನಿ. ಈಗ ಯಾವ್ದೋ ಒಂದು ಏನು ನಿತ್ಯ ಹತ್ರ ಕೊಡ್ತೀನಿ. ಲೆಟ್ಸ್ ಟ್ರೈ ನಿತ್ಯ. ಶಫಲ್ ಮಾಡ್ತಾ ಇದ್ದೀನಿ ನಾನೆಲ್ಲ. ಓಕೆ, ಐ ಆಮ್ ಶಫಲಿಂಗ್ ಸಮಥಿಂಗ್. ಓಕೆ, ಗುಡ್. ಓಕೆ, ಕಾರ್ಡ್ಸ್ ಹಾ ನಿತ್ತು. Card. ಹಾ, ಕಾರ್ಡ್ ಇದೆ, ಹೇಳಪ್ಪ. ಅದು arrow mark ಮತ್ತು red color. ಮತ್ತೆ ಹಿಂದೆ ಏನಿದೆ? Uno ಬರ್ದ. ವೆರಿ ಗುಡ್. ಊನೋ ಅಂತ ಬರ್ದಿದ್ದಾರೆ, UN ಊನೋ ಅಂತ ಬರ್ದಿದ್ದಾರೆ. ಆರೋ ಮಾರ್ಕ್ ಮತ್ತೆ ರೆಡ್ ಕಲರ್ ಅಂತ ಹೇಳ್ತಾರೆ. ಆ ಆಡಿಯನ್ಸ್ ನ ಏನ್ ಕೊಡ್ತೀನಿ, ಒಂದು ವೈಟ್ ಪೇಪರ್ ದಲ್ಲಿ ನೀವು ಏನಾದ್ರು ಒಂದು ವರ್ಡ್ ಬರೀರಿ ನೀವು ಬೇಕಾದ್ರೆ. ಆಡಿಯನ್ಸ್ ವೈಟ್ ಪೇಪರ್ ದಲ್ಲಿ ಏನಾದ್ರು ಬರೆದು ಮುಂದೆ ಇಟ್ಕೊಳ್ಳಿ ಬೇಕಾದ್ರೆ. ಗೆಳೆಯರೆ, ಇಲ್ಲಿ ತಂತ್ರಜ್ಞಾನದ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಸಿಗ್ನಲ್ ಕರೆಕ್ಟ್ ಆಗಿ ಕಾಣ್ಬೇಕು, ಅದೆಲ್ಲಾನು ಇದೆ. ಸೊ ಹಾಗಾಗಿ ಮಕ್ಕಳು ಒಂದು ವಿಷಯ ತಪ್ಪಾಗ್ಬೋದು. ಬಟ್ ಅದೇ ಅವ್ರು ಆದ್ರೂ ಅದು ಹೆಂಗ್ ಮಾಡ್ತಾರೆ ನಂಗೆ ಬಹಳ ಕ್ಯೂರಿಯಾಸಿಟಿ ಇದೆ. I'll explain the process. I'll explain the things. ಹಾ, ಬಂತು. ಓಕೆ, ಇದು ಇನ್ನೊಂದು ಚೂರು. ಹಾ, ನಿತ್ತೋಲಿ ಏನ್ ಬರ್ದಾರ ಓದಪ್ಪ ಸ್ಪೆಲ್ಲಿಂಗ್ ಅದು. Letters. ಹಾ, ಲೆಟರ್ಸ್. A. ಓಕೆ. ಹಾ, ಜೋರಾಗಿ ಹೇಳು. ಕರೆಕ್ಟ್ ಇದೆ ಹೇಳು. A. N. ಓಕೆ, A. N. ವೆರಿ ಗುಡ್. M. ಓಕೆ, A. N. M. M. ಅವ್ರಿಗೆ ವಿ ಮತ್ತೆ ಐ ಇದ್ರಲ್ಲಿ ವಿಹಾನ್ ಇಟ್ಸ್ ಲುಕಿಂಗ್ ಎಂ ತರ ಕಾಣಿಸ್ತಾ ಇದೆ ಅವ್ರಿಗೆ. ಆಕ್ಚುಲಿ ಓಕೆ 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 ಅಪೋಸಿಟ್ ಇಲ್ಲಿ ನಿಂತ್ಕೊಂಡಾಗ ಇಟ್ಸ್ ಲುಕಿಂಗ್ ಎಂ ಫಾರ್ ದೆಮ್. ಓಕೆ, ವಿಹಾನ್ ನೀವ್ ಅಲ್ಲಿ ಏನ್ ಮಾಡಿ ವಿಹಾನ್, ಅಲ್ಲಿಂದ ಬರೆಯೋರ್ಗ ಡೂ ಸಮ್ ಆಕ್ಷನ್ಸ್. ವಿಹಾನ್, ನೀವ್ ಏನಾದ್ರು ಆಕ್ಷನ್ ಮಾಡಿ ನೋಡೋಣ ಅಲ್ಲಿಂದ. ಯು ಡೂ ಆಕ್ಷನ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಹಾ, ವಿಹಾನ್, ನಿತ್ಯ ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡು. ಅಂಕಲ್ ಏನ್ ಮಾಡ್ತಾ ಇದಾರೆ ಅಲ್ಲಿ ಕ್ಯಾಮ್ರಾ ಅಲ್ಲಿ ಸ್ಪಾಟ್ಲೈಟ್ ಅಲ್ಲಿ ನೋಡು. ಅವ್ರು ಏನ್ ಮಾಡ್ತಾ ಇದಾರೆ ಮಧ್ಯದಲ್ಲಿ ಇದಾರಲ್ಲ, ಅವ್ರ ಏನ್ ಆಕ್ಷನ್. ಹಾ, ಅವ್ರ ಏನ್ ಆಕ್ಷನ್ ಮಾಡತ್ತಾರ ನೋಡಪ್ಪಿ. ಟ್ರೈ ಇಟ್, ಸ್ಕ್ಯಾನ್ ಇಟ್. ಪ್ರಾಪರ್ ಆಗಿ ಸ್ಕ್ಯಾನ್ ಮಾಡಿ ಅವ್ರು ಏನೋ ಆಕ್ಷನ್ ಮಾಡ್ತಾ ಇದಾರೆ. ಏನ್ ಆಕ್ಷನ್ ಮಾಡ್ತಾ ಇದಾರೆ ನೋಡಿ. ಎಸ್, ವಾಟ್ ದೇ ಈಸ್ ಡೂಯಿಂಗ್. ನೋ, ಅಬ್ಸರ್ವ್ ಇತ್ತು. ಪ್ರಾಪರ್ಲಿ ಸ್ಕ್ಯಾನ್ ಮಾಡಿ, ಸ್ಮೆಲ್ ಮಾಡ್ರಿ ಪ್ರಾಪರ್ ಆಗಿ. ಏನ್ ಮಾಡ್ತಿದ್ರ ಕಾಣ್ತಿದ್ಯಾ? ವಾಟ್ ಆಕ್ಷನ್ ಇಸ್ ಡೂಯಿಂಗ್. ನೋ 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 ನೋ, ಅವ್ರು ಏನೋ ಆಕ್ಷನ್ ಮಾಡ್ತಾ ಇದಾರೆ, ಬೇರೆ ಆಕ್ಷನ್. ಸ್ಮೆಲ್ ಮಾಡ್ರಿ. ಸರಿ, ವಿಹಾನ್, ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದು ಒಂಚೂರು ಫಿಂಗರ್ ಮೂವ್ಮೆಂಟ್ಸ್ ಮಾಡಿ. ವಿಹಾನ್, 1 ಸೆಕೆಂಡ್, ಒಂದ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಬನ್ನಿ. ಅದ್ ಬಿಡಿ, ಯು ಡೂ ಸಮ್ ಫಿಂಗರ್ ಮೂವ್ಮೆಂಟ್ಸ್, ಎನಿಥಿಂಗ್. ಓಕೆ ಓಕೆ ಬರೀತಾ ಇದ್ದಾರೆ. ಹಾ, ವೆರಿ ಗುಡ್. ಅವ್ನು ಹೇಳ್ದ ವಿಹಾನ್, ಬರೀತಾ ಇದಾರೆ ಅಂತ ಹೇಳ್ದ. ಸೂಪರ್ ಸೂಪರ್. ಸೊ ಇದು ಏನಾಗುತ್ತೆ ವಿಹಾನ್, ಆಕ್ಚುಲಿ ಅವರು ಸ್ವಲ್ಪ ನರ್ವಸ್ ಇರ್ತಾರೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. Yes, yes, yes. ನೋಡಿದಾಗ ಇಲ್ಲ, ಆಕ್ಚುಲಿ ಯಾರೆಲ್ಲ ನೋಡ್ತಾ ಇದೀರಾ ನಿಮ್ಗೆ ನಾನೊಂದು ಹೇಳ್ತೀನಿ. ಅಂದ್ರೆ ನನಗೆ ಇದು ನಂಬೋದಕ್ಕೂ ಆಗ್ತಿಲ್ಲ. ಅವ್ರು ಕ್ಯಾಮ್ರಾನ ಮುಟ್ಟಿ ನೋಡಿ ನಾನ್ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀನಿ ಅದನ್ನ ಹೇಳೋದಕ್ ಸಾಧ್ಯ ಅನ್ನೋದು ನನಗೆ ನಂಬೋದಕ್ಕೂ ಆಗ್ತಿಲ್ಲ. ಬಟ್ ಇದನ್ನ ಖಂಡಿತ ನಾವು ಒಂದ್ಸತಿ ಮುಖಾಮುಖಿ ಭೇಟಿಯಾಗಿ ಅಥವಾ ಸಿಸ್ಟಮ್ ಕರೆಕ್ಟ್ ಆಗಿ ಸೆಟ್ ಮಾಡಿ ಅವ್ರಿಗೆ ಒಂದು ದೊಡ್ಡ ಮಾನಿಟರ್ ಕೊಟ್ಟು ಇದನ್ನ ಖಂಡಿತ ಮಾಡೋಣ. ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮಲ್ಲಿಕಾರ್ಜುನ್. ಶೋರ್ ವಿಹಾನ್, ಐ ವಿಲ್ ಎಕ್ಸ್ಪ್ಲೈನ್ ಬಿಹೈಂಡ್ ದಿಸ್. ಥ್ಯಾಂಕ್ ಯು. ಎರಡು ಮಕ್ಕಳಿಗೆ ಧನ್ಯವಾದಗಳು. ಬಂದು ಇಷ್ಟು ಜನರ ಮುಂದೆ ಬಂದು ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಮಾಡಕ್ ರೆಡಿ ಇದ್ದಾರೆ ಅಂದ್ರೇನೆ ಅದು ಖಂಡಿತ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ನಂಗೆ ಬಂತು. ಜಸ್ಟ್ ಟೆಕ್ನಾಲಜಿ ಅದು ಅರ್ಥ ಆಗುತ್ತೆ. ನನ್ಗೂ ಟೆಕ್ನಾಲಜಿ ಲಿಮಿಟೇಷನ್ಸ್ ಇರುತ್ತೆ. ಬಟ್ ಎನಿವೇಸ್, ಥ್ಯಾಂಕ್ ಯು ಪುಟ. ಇಬ್ಬರಿಗೂ ಧನ್ಯವಾದಗಳು. ಯಾ ಮಲ್ಲಿಕಾರ್ಜುನ್ ಹೇಳಿ. Thank you very much.
Yes, Vihan. Yes, yes. Thank you very Radha. much, sir. Yeah, ಥ್ಯಾಂಕ್ ಯು okay, ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ okay. ಎಸ್ ಮಲ್ಲಿಕಾರ್ಜುನ್ ಮುಂದುವರಿಸಿ. So, yeah, I'll explain. So the behind the science ಏನಂತಂದ್ರೆ ನಮ್ಮ ಎಲ್ಲರಿಗೂ 5 ಸೆನ್ಸ್ ಇದೆ, ಕರೆಕ್ಟಾ? ಸೊ ನಮಗೆ Correct. ಎಕ್ಸಾಂಪಲ್ ನಿಮ್ ಕೈಯಲ್ಲಿ ಒಂದು ಬಾಳೆಹಣ್ಣು ಕೊಟ್ರೆ ಕಣ್ ಮುಚ್ಕೊಂಡು ನೀವು ಹೇಳ್ತೀರಾ ಯಾವ ಹಣ್ಣು ಅಂತ ಹೇಳಿ. ಆಪಲ್ ಕೊಟ್ರೆ ಕಣ್ ಮುಚ್ಕೊಂಡು ನೀವು ಫೀಲ್ ಮಾಡ್ಕೊಂಡು ಹೇಳ್ಬೋದಾ? Yes, yes. ಆಪಲ್. ಬನಾನಾ ಕೊಟ್ರೆ ಬನಾನಾ ಅಂತ ಹೇಳ್ತೀರಾ? ಅಥವಾ ನಿಮಗೆ ಯಾವ್ದಾದ್ರು ಒಂದು ಸಂಗೀತದ ಒಂದು ನುಡಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಫ್ಲೂಟ್ ಇದೆಯಾ, ಕಣ್ ಮುಚ್ಕೊಂಡು ಕೂಡ ಯು ಕ್ಯಾನ್ ಟೆಲ್ ಅಲ್ವಾ, ಇದು Correct. ತಬಲಾ ಇದೆ, ಈ ರಾಗ ಯಾವ್ದು ನಿಮ್ ಕಿವಿಯಿಂದ ಕೇಳಿಸುತ್ತೆ, ಕರೆಕ್ಟಾ? ಗುಡ್. ಅದೇ ರೀತಿ ನಿಮ್ಗೆ ಮೂಗಿಗೆ ಸ್ಮೆಲ್ ಕೊಟ್ರೆ ಇದು ಮಾವಿನ ಹಣ್ಣು ಸ್ಮೆಲ್ಲ, ಲಿಂಬೆ ಹಣ್ಣಿನ ಸ್ಮೆಲ್ಲ ಅಂತ ಬರುತ್ತಾ? ಕರೆಕ್ಟ್. ವಿತ್ ಕ್ಲೋಸ್ ಐಸ್ ವಿ ಕ್ಯಾನ್ ರೆಕಗ್ನೈಸ್ ಆಲ್ ದ ಸೆಲ್ ಟಚ್ ಫೀಲ್ ಮುಖಾಂತರ ಮಾಡ್ತೇವೆ. ಸೊ ಅದೇ ರೀತಿ ನಮ್ಗೆ ಏನಿದೆಪ್ಪ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ 5 ಸೆನ್ಸಸ್, ನಮ್ದೇನು ಸ್ಪರ್ಶ ನೋಟ ಎಲ್ಲ ಇದೆಯಲ್ಲ, ಆ ಒಂದು ಸೆನ್ಸ್ ಮುಖಾಂತರ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಒಬ್ಬರಿಗೆ ಈ ಥರ್ಡ್ ಅಂಡ್ ದ ಸೀಟ್ ಆಫ್ ಸೋಲ್ ಅಂತ ಹೇಳ್ತೀವಿ. ಒಬ್ಬರಿಗೆ ಇಲ್ಲಿ ಕಣ್ಣು ಮುಚ್ಚಿದಾಗ ಈ ತರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ 5 ಸೆನ್ಸ್ ಮುಖಾಂತರ ಈ ತರ ಕಟ್ಟಿರ್ತೀವಿ. ಸೊ ಅವ್ರು ಈ ತರ ಮಾಡಿದಾಗ ಇಲ್ಲಿ ಅವ್ರಿಗೆ ಫ್ಲಾಶ್ ಆಗುತ್ತೆ. ಒಬ್ಬರಿಗೆ ಕಿವಿ ಮುಖಾಂತರ ಈ ತರ ಕಿವಿಗೆ ತಗೊಂಡಾಗ, ಒಬ್ಬರಿಗೆ ಟಚ್ ಮುಖಾಂತರ, ಒಬ್ಬರಿಗೆ ಸ್ಮೆಲ್ ಮುಖಾಂತರ. ಸೊ ಈ 5 ಸೆನ್ಸ್ ನ ಯೂಸ್ ಮಾಡಿ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೊಂಥರ ಫ್ಲಾಶ್ ಆಗುತ್ತೆ, ಮೈಂಡ್ ಅಲ್ಲೇ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ದಿಸ್ ಇಸ್ ಅನ್ ಆಬ್ಜೆಕ್ಟ್. ವಿಹಾನ್, ನಾನು ಇನ್ನೂ ನಿಮ್ಮೊಂದು ವಿಡಿಯೋ ತೋರಿಸ್ಬೋದು. ಇದು ನನ್ನ ಮಗಳು ಅಥವಾ ನಮ್ಮ ಇವರಲ್ಲ, ನಾನು ಯಾವ ತರ ಟ್ರೈನ್ ಅಪ್ ಮಾಡಿದೆ ಅಂದ್ರೆ ಯು ಕಾಂಟ್ ಬಿಲೀವ್, ಇನ್ ಫ್ರಂಟ್ ಆಫ್ 50,000 ಜನದ ಮುಂದೆ ನಾನು ಕಣ್ಣು ಮುಚ್ಕೊಂಡು ಬ್ಲೈಂಡ್ ಫೋಲ್ಡ್ ಡ್ಯಾನ್ಸ್ ಮಾಡಿಸಿದ್ದೇನೆ. ಇನ್ ಫ್ರಂಟ್ ಆಫ್ ಆಲ್ ಟಿವಿ ಮೀಡಿಯಾ ಮುಂದೆ ಕಣ್ಣು ಮುಚ್ಕೊಂಡು ಕಾರ್ ಹೊಡಿಸಿದೆ ನಾನು. ಎಲ್ಲ ಮೀಡಿಯಾದ ಮುಂದೆ ಹೇಳ್ತಾ ಇದ್ದೇನೆ ಇದೆಲ್ಲ. ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್, ಸ್ಟೂಡೆಂಟ್ಸ್ ಹ್ಯಾವ್ ಡನ್ ಅಲ್ಟಿಮೇಟ್ ಡೆಮೋ. ವಿ ಹ್ಯಾವ್ ಡನ್ ಬುಕ್ಸ್ ಆಫ್ ಗಿನ್ನಿಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ಹೋಗಿದೆ ಅಂತೆಲ್ಲ. ಸೊ ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಪೇರೆಂಟ್ಸ್ ತಾವ್ ಏನ್ ಕೇಳ್ತಾ ಇದ್ರಿ, ನೋಡ್ತಾ ಇದ್ರಿ, ಈ ಕಣ್ಣು ಮುಚ್ಕೊಂಡು ಮಾಡೋದು ನಮ್ಮ ಉದ್ದೇಶ ನಿಜವಾಗೂ ಅಲ್ಲ. ದಿಸ್ ಈಸ್ ಎವ್ರಿ ಒನ್ ಸೆನ್ಸ್. ಬಟ್ ನಮ್ಗೆ ಏನ್ ಬೇಕಂದ್ರೆ ಆ ಮಕ್ಕಳು ಆಗಿರುವಂತ ಇನ್ಬೋರ್ನ್ ಟ್ಯಾಲೆಂಟ್ ಹೊರಗಡೆ ತರಬೇಕು. ಮಕ್ಕಳು ಇವತ್ತು ಅಕಾಡೆಮಿಕ್ ಪ್ರೆಷರ್ ಮತ್ತೆ ಅಕಾಡೆಮಿಕ್ ಸ್ಟ್ರೆಸ್ ಆಗ್ತದೆ, ಅದರಿಂದ ಹೊರಗಡೆ ಬರಬೇಕು. ಮಕ್ಕಳು ತಾವು ಅನ್ಕೊಂಡ ಗೋಲ್ಸ್ ರೀಚ್ ಆಗ್ಬೇಕು. ಮಕ್ಕಳು ನಮ್ಮ ಒಳ್ಳೆ ಸಂಸ್ಕಾರ ಸಂಸ್ಕೃತಿನ ವ್ಯಾಲ್ಯೂಸ್ ಕಲಿಸ್ಬೇಕು. ಮಕ್ಕಳಿಗೆ ಮೇನ್ ಎಲ್ಲಕ್ಕಿಂತ ಹೆಚ್ಚಾದ ನಿರ್ಭಯವಾಗಿ ಬದುಕಬೇಕು. ಇವತ್ತು ಒಬ್ಬರೇ ಮನೇಲಿ ಇದ್ದಂದ್ರೆ ಒಂಟಿತನ ಭಯ ಇದೆ, ಅಥವಾ 4 ಜನದ ಮುಂದೆ ನಿಂತ್ಕೊಂಡು ಮಾತಾಡೋದ್ರೆ ನಡುತ್ತೆ, ಕೈ ಶೇವಿಂಗ್ ಆಗುತ್ತೆ. ಸೊ ಈ ಎಲ್ಲ ನಮ್ಮ ಗುರುಕುಲ್ ಸಿಸ್ಟಮ್ ಅಲ್ಲಿ ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದೀವಿ. ಅದ್ರ ಜೊತೆ ನೋಡಿ, ಕಣ್ಣು ತೆಗೆದ್ರೆ ನಮ್ಮ ಮಕ್ಕಳು ಓದಕ್ಕೆ ಬರಕ್ಕೆ ಟಫ್ ಆಗುತ್ತೆ ಅಂದ್ರೆ ಕಣ್ಣು ಮುಚ್ಕೊಂಡು ಕೂಡ ಓದ್ಬೋದು, ಬರಿಬೋದು, ಎಷ್ಟು ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಅ ಪವರ್ ಆಫ್ ತ್ರಿನೇತ್ರ ವಿದ್ಯೆ. ಸೊ ನಾವು ಇದನ್ನ ಎಲ್ಲ ಪೇರೆಂಟ್ಸ್ ಗಳಿಗೆ ಯಾವ ಹುಡುಗ ಸ್ಲೋ ಲರ್ನರ್ ಅಂತ ಕರಿತೀವಿ. ನಾವೆಲ್ಲ ಏನ್ ಹೇಳ್ತೀವಿ, ಮಕ್ಕಳು ಬಹಳಷ್ಟು ಟೈಮು ಯೂಸ್ಲೆಸ್ ಅಂತ ಹೇಳ್ತೀವಿ, ಕರೆಕ್ಟಾ? ಬಟ್ ನಾನು ಏನ್ ವರ್ಡ್ ಯೂಸ್ ಮಾಡ್ತೇನೆ, ಯೂಸ್ಡ್ ಲೆಸ್ ಅಂತ ಹೇಳ್ತೀನಿ. ನಮ್ಮ ಮೈಂಡ್ ಪವರ್, ನಮ್ಮ ಬ್ರೈನ್ ಪವರ್ ಯೂಸ್ಡ್ ಲೆಸ್. ವಿ ಡೋಂಟ್ ನೋ ಹೌ ಟು ಆಕ್ಟಿವ್ ದೆಮ್. ಸೊ ನಾವು ಯಾವಾಗ ಈ ತ್ರಿನೇತ್ರ ವಿದ್ಯೆ ಮಕ್ಕಳು ನಮ್ಮ ಜೊತೆ 21 days ಲೈವ್ ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ ಜೊತೆ ಬರ್ತಾರೆ. ಎಸ್ ಆಡಿಯನ್ಸ್, ನೀವ್ ಏನ್ ನೋಡ್ತಿದ್ರೆ ನಿಮ್ ಮಕ್ಕಳು ಕೂಡ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ನಿಮ್ ಮಕ್ಕಳು ಹ್ಯಾಂಡ್ ರೈಟಿಂಗ್ ಚೆನ್ನಾಗುತ್ತೆ, ನಿಮ್ ಮಕ್ಕಳು ಅಕಾಡೆಮಿಕಲಿ ಇಫ್ ಈಸ್ ಅ ಸ್ಲೋ ಲರ್ನರ್ ಅನ್ಕೊಳ್ಳಿ, ಒಂದ್ 70-80 ಮಾಡ್ತಾ ಇದ್ನ, ಆಫ್ಟರ್ ವರ್ಕ್ಶಾಪ್ ಇಲ್ಲಿ ಜಂಪ್ ಟು 85 to 90 ಮಾಡ್ತಾರೆ. ಸೊ ನಿಮ್ಗೆ ಮುಂಚೆ ಪೇರೆಂಟ್ಸ್ ಮೊಬೈಲ್ ಹಿಡಿಯೋದು ಅಥವಾ ಟಿವಿ ನೋಡೋದು ಡಿಸ್ಟ್ರಾಕ್ಟ್ ಆಗ್ತಿರ್ತಾನ, ಆಫ್ಟರ್ ವರ್ಕ್ಶಾಪ್ ಅವ್ನು ತುಂಬಾ ಚೆನ್ನಾಗಿ ಅವ್ನಿಗೆ ಅವಶ್ಯಕತೆ ಇದ್ರೆ ಮಾತ್ರ ನೋಡ್ತಾ, ಇಲ್ಲಂದ್ರೆ ನೋಡಲ್ಲ. ಸೊ ಇವೆಲ್ಲ ಬೆನಿಫಿಟ್ ನಮ್ಮ ತ್ರಿನೇತ್ರ ವಿದ್ಯೆಯಲ್ಲಿ ಹೇಳ್ಕೊಡ್ತೀವಿ. ಅದ್ಭುತ. ಅಂಡ್ ಹೌ ದಿಸ್ ಪ್ರೊಸೆಸ್, ಹೇಳಿ ಮಲ್ಲಿಕಾ, ಹೌ ದಿಸ್ ಪ್ರೊಸೆಸ್. ಸೊ ಇಲ್ಲಿ ಯಾವುದೇ ರೀತಿ ನಮ್ಮ ಹತ್ರ ಏನ್ ಇಕ್ವಿಪ್ಮೆಂಟ್ಸ್ ಇಲ್ಲ, ಅಥವಾ ನಮ್ಮ ಹತ್ರ ಏನು ಮೆಡಿಕಲ್ ಯಾವ್ದು ಸೆಟಪ್ ಇಲ್ಲ. ಸೊ ಇದು ನಮ್ಮ ತ್ರಾಟಕದ ವಿದ್ಯೆ ಮುಖಾಂತರ, ದ ಪವರ್ ಆಫ್ ತ್ರಾಟಕ. ಕ್ಯಾಂಡಲ್ ಮತ್ತೆ ದೀಪನ ನೋಡ್ತಾ ನಾವು ಅಂತರ್ಮುಖಿಯಾಗಿ ಆ ದೃಷ್ಟಿಕೋನ ಹರಿಸಿದಾಗ ತ್ರಾಟಕದು. ಎರಡನೇದು ಓಂಕಾರ, ಅಂದ್ರೆ ಇಡೀ ಜಗತ್ತಿನ ಮೊದಲೇ ಸೌಂಡ್ ಯಾವ್ದಪ್ಪ, ಪ್ರೈಮೋಡಿಯಲ್ ಸೌಂಡ್ ಕಾಲ್ಡ್ ಆಸ್ ಓಂಕಾರ. ಆ ಓಂಕಾರದೊಂದಿಗೆ ಮೂರನೇದೇನಪ್ಪ ಅಂದ್ರೆ ಸ್ವಲ್ಪ ಬ್ರೆತ್ ವರ್ಕ್, ಅಂದ್ರೆ ಸ್ವಲ್ಪ ಪ್ರಾಣಾಯಾಮ ಮಾಡಿಸೋ ಮುಖಾಂತರ. 4ನೇದು ಧ್ಯಾನ ಮಾಡೋದ್ ಮುಖಾಂತರ. ಇಷ್ಟೇ ಮಾಡ್ತಾ ಹೋದ್ರೆ ನಿಮ್ ಮಕ್ಕಳು ಖಂಡಿತ ಇದನ್ನೆಲ್ಲ ಮಾಡ್ತಾರೆ 21 days ಅಲ್ಲಿ. ಆಕ್ಚುಲಿ ಫಸ್ಟ್ ಡೇನೆ ಮಾಡ್ತಾರೆ ಇದನ್ನೆಲ್ಲಾನು, ಬಟ್ ವಿ ಗಿವ್ 21 days ಫಾರ್ ದ ಫಾಲೋ ಅಪ್ ಅಂತ ಹೇಳಿ. ಅದ್ಭುತ. ಅಂದ್ರೆ ಮಲ್ಲಿಕಾರ್ಜುನ್ ಅವ್ರ ಒಂದು ಮಾತು ಹೇಳಿದ್ರು, ಈ
ಕಲರ್ ಯಾವ್ದು ಅಂತ ಕಂಡಿಡಿಯೋದಾಗ್ಲಿ ಇದನ್ನ ಕಂಡಿಡಿಯೋದು ಉದ್ದೇಶ ಅಲ್ಲ. ಇದರ ಮೂಲ ಉದ್ದೇಶ ಮಕ್ಕಳಲ್ಲಿ ಆ ಮಾನಸಿಕ ಶಕ್ತಿ ಹೆಚ್ಚಿಸೋದು ಅಂತ. ಇದಕ್ಕೆ ನನ್ಗೆ ಯಾವಾಗ್ಲೂ ಈ ಉದಾಹರಣೆ ಸಣ್ಣ ವಯಸ್ಸಲ್ಲಿ ಕೇಳಿದ್ದು ಬಹಳ ಇಷ್ಟ. ನಾವು ಒಂದು ಮರ ಕಡಿಯೋನು ಆ ಮೊಂಡ ಕತ್ತಿನ ಇಟ್ಕೊಂಡು ದಿನೆಲ್ಲ ಕಡಿಯೋದನ್ನ ಆ ಕತ್ತಿ ಚೂಪ್ ಮಾಡ್ಕೊಳ್ಳೋದಕ್ಕೆ ಒಂದು 5-10 ನಿಮಿಷ ನಾವು ಎಫರ್ಟ್ ಹಾಕಿದ್ರೆ ಆ ಶಾರ್ಪ್ ಆಗಿರೋ ಕತ್ತಿ ಇಟ್ಕೊಂಡು 5 ನಿಮಿಷದಲ್ಲಿ ಕಡಿದು ಮುಗಿಸ್ಬಿಡ್ತಾನೆ. ಆತರ ಅವ್ರ ಮನಸ್ಸಿನ ಶಕ್ತಿ, ಅವರ ಒಂದು ಗಮನ ಶಕ್ತಿ ಇಷ್ಟು ಹೆಚ್ಚಿದ್ರೆ, ಅಂದ್ರೆ ಕಣ್ಣು ಮುಚ್ಕೊಂಡೆ ಅವ್ರ ಕೈಯಲ್ಲಿ ಬಣ್ಣ ಗುರ್ಸೋದಕ್ಕಾಗತ್ತೆ, ಏನ್ ಬರ್ದಿದ್ದಾರೆ ಹೇಳಕ್ಕಾಗತ್ತೆ. ಅವಾಗ ಅವರ ಗಮನ ಶಕ್ತಿ ಎಷ್ಟರ ಮಟ್ಟಕ್ಕೆ ಹೆಚ್ಚುತ್ತೆ ಗಮನಿಸ್ಕೊಳ್ಳಿ. ಆ ತರ ಆದಾಗ ಅವ್ರು ಯಾವ ಮಟ್ಟಕ್ಕೆ ಏನೇ ಮಾಡ್ಲಿ, ಅವ್ರು ಓದೋದ್ರಲ್ಲಿ ಚೆನ್ನಾಗಿರ್ಲಿ ಅಥವಾ ಕ್ರಿಕೆಟ್ ಆಡ್ಲಿ, ಏನೇ ಮಾಡ್ಲಿ ಅದನ್ನ ಎಷ್ಟು ಅದ್ಭುತವಾಗಿ ಮಾಡೋದಕ್ಕಾಗತ್ತೆ. ಮತ್ತೆ ಅವ್ರ ಮನಸ್ಸು ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ತೀಕ್ಷ್ಣವಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅದು ನನಗೆ ಬಹಳ ವಾವ್ ಅನ್ಸುತ್ತೆ. ಮಕ್ಕಳಿಗೆ ಆ ಒಂದು ಶಕ್ತಿಯನ್ನ, ಈಗ ನಾವು ಮಕ್ಕಳಿಗೆ ಅಪ್ಪ ನನಗೆ ಕಾರ್ ಬೇಕು, ಅಪ್ಪ ನನಗೆ ಆಟ ಸಾಮಾನ್ ಬೇಕು ಅಂದ್ರೆ ತಂದ್ಕೊಡೋ ತರ ನಾವು ಮಕ್ಕಳಿಗೆ ಇದನ್ನ ಗಿಫ್ಟ್ ಕೊಡ್ಬೇಕು, ನಿಜವಾದ ಗಿಫ್ಟ್. ಯಾಕಂದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ಓದೋದಕ್ ಸಾಧ್ಯ ಆಗುತ್ತೆ, ಇನ್ನೂ ಚೆನ್ನಾಗಿ ಎಲ್ಲವನ್ನೂ ಕಲಿಯೋದಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಆ ಕತ್ತಿಯನ್ನ ಚೂಪ್ ಮಾಡೋ ಕೆಲಸ ಮಾಡ್ತಾ ಇದೀವಿ. ನಮ್ಮ ಮನಸ್ಸು ಎಷ್ಟು ಅದ್ಭುತವಾದ ಒಂದು ಶಕ್ತಿ ನಮ್ಮ ಹತ್ರ ಇದೆ, ಅದನ್ನ ನಾವು ಶಾರ್ಪನ್ ಮಾಡ್ತಾ ಇದೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಪೇರೆಂಟ್ಸ್ ಎಲ್ಲ ಹಾಗೆ ಕೇಳ್ತೀನಿ. ಈಗ ನಾನು 3 ಪ್ರಾಣಿಗಳು ತಗೋತೀನಿ. ಒಂದು ಕುದುರೆ, ಒಂದು ಒಂಟೆ, ಒಂದು ಕೋತಿನ ತಗೋತೀನಿ. 3ನ ನಾನು ಏನ್ ಮಾಡ್ತೀನಿ ಅಂತ ಮರಳು ಪ್ರದೇಶದಲ್ಲಿ ಬಿಡ್ತೀನಿ, ಡೆಸರ್ಟ್ ಅಲ್ಲಿ ಬಿಡ್ತೀನಿ. ಯಾವ್ದು ಫಸ್ಟ್ ಬರುತ್ತೆ ಹಾಗಾದ್ರೆ ಅಲ್ಲಿ? ಕುದುರೆ, ಒಂಟೆ ಮತ್ತೆ ಕೋತಿನ ತಗೊಂಡು ನಾವು ಡೆಸರ್ಟ್ ಅಲ್ಲಿ ಬಿಡ್ತೀವಿ, ರೇಸ್ ಬಿಡ್ತೀನಿ. ಯಾವ್ದು ಫಸ್ಟ್ ಬರುತ್ತೆ ಅದರಲ್ಲಿ? ಪೇರೆಂಟ್ಸ್ ಸ್ವಲ್ಪ ನೀವೆಲ್ಲರೂ ಆಡಿಯನ್ಸ್, ಯಾವ್ದು ಫಸ್ಟ್ ಬರುತ್ತೆ ನಿಮ್ ಪ್ರಕಾರ? ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. 1 ಕುದುರೆ, 2 ಒಂಟೆ, 3 ಆನೆ. ಡೆಸರ್ಟ್ ಅಲ್ಲಿ ಬಿಡ್ತೀನಿ ನಾನು, ಮರುಭೂಮಿಯಲ್ಲಿ ಬಿಡ್ತೀನಿ. ಯಾವ್ದು ಫಸ್ಟ್ ಬರುತ್ತೆ? ಸುನೀತಾ, ಗೀತಾ ಎಲ್ಲ ಒಂಟೆ ಅಂತಿದಾವೆ. ಎಲ್ಲರೂ ಒಂಟೆನೆ, ಆಕ್ಚುಲಿ ಎಲ್ಲ ಒಂಟೆನೆ ಹೇಳ್ತಾ ಇದಾರೆ. ಓಕೆ, ನಾವ್ ದ ಟ್ವಿಸ್ಟ್ ಇಸ್ ಚೇಂಜ್. ಈಗ ಕೋತಿ ಮತ್ತೆ ಒಂಟೆ ಮತ್ತೆ ನಮ್ಮ ಇದು ಏನಿದೆ ಆನೆ. ಓಕೆ ಸೊ ನಾನು ಏನ್ ಮಾಡ್ತೀನಿ, ಮರ ಹಚ್ಚಕ್ ಬಿಡ್ತೀನಿ. ಈಗ ಮೂರಕ್ಕೂ ಏನ್ ಮಾಡ್ತೀನಿ, ಈ ಪ್ರಾಣಿಗಳು ಮರ ಹತ್ತಕ್ ಬಿಡ್ತೀನಿ. ಈಗ ಯಾವ್ದು ಫಸ್ಟ್ ಬರುತ್ತೆ? ಮರ ಹತ್ತದಕ್ಕೆ ಯಾವ್ದು ಫಸ್ಟ್ ಬರುತ್ತೆ? ಎಲ್ಲ ಕೋತಿ ಹೇಳ್ತಾ ಇದಾವೆ. ಕೋತಿ, ವೆರಿ ಗುಡ್, ಕೋತಿ. ಓಕೆ, ಸಿ ದ ಸೇಮ್ ಕ್ಯಾರೆಕ್ಟರ್ ಡೆಸರ್ಟ್ ಅಲ್ಲಿ ಕೋತಿಗ್ ಮಾಡಕ್ ಆಗ್ಲಿಲ್ಲ, ದ ಸೇಮ್ ಅನಿಮಲ್ಸ್ ಇಲ್ಲಿ ಮರ ಹತ್ತಕ್ ಆಗ್ಲಿಲ್ಲ. ಯಾಕೆ ಹಾಗಾದ್ರೆ? ಫಿಶ್ ಬಿಡ್ತೀನಿ. ಫಿಶ್ ಎಲ್ಲಿದೆ ಸ್ಟ್ರಾಂಗ್? ಫಿಶ್ ಇಸ್ ಇನ್ ವಾಟರ್. ಸೊ ಹಾಗೆ ನಮ್ಮ ಮಕ್ಕಳಲ್ಲಿ ಏನಾಗಿದೆ ಅಂತಂದ್ರೆ, ಪಕ್ಕದ ಮನೆಯವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ನೀನು ಇಂಜಿನಿಯರಿಂಗ್ ಓದ್ಬೇಕು. ಪಕ್ಕದ ಮನೆ ಹುಡುಗ ಅವನು IAS ಆಗ್ಬೇಕು, ನೀನು IAS ಆಗ್ಬೇಕು. ಪಕ್ಕದ ಮನೆ ಹುಡುಗ ಕ್ರಿಕೆಟ್ ಆಡ್ತಾನೆ, ನೀನು ಕ್ರಿಕೆಟ್ ಆಡ್ಬೇಕು. ನಮ್ದೆಲ್ಲ ಹೇಗಾಗಿದೆ ಪೇರೆಂಟ್ಸ್ ಮೈಂಡ್ ಸೆಟ್ ಅಂತಂದ್ರೆ, ನಾವು ನಮ್ಮ ಮಗುನ ಇನ್ಬೋರ್ನ್ ಟ್ಯಾಲೆಂಟ್ ಏನಿದೆ ನಾವು ಕೇಳ್ತಾ ಇಲ್ಲ. ಅಥವಾ ನಾನು ಡಾಕ್ಟರ್ ಇದ್ದೀನಿ, ನೀನ್ ಡಾಕ್ಟ್ರೇ ಆಗ್ಬೇಕು, ನಾನು ಇಂಜಿನಿಯರ್ ಇದ್ದೀನಿ, ನೀನು ಇಂಜಿನಿಯರೇ ಆಗ್ಬೇಕು. ಸೊ ದಿಸ್ ಈಸ್ ಅವರ್ ಮೈಂಡ್ ಸೆಟ್. ಸೊ ಅದಕ್ಕೆ ಇದನ್ನೆಲ್ಲ ಯಾಕೆ ಪ್ರತಿ ವರ್ಷ ಭಾರತದಲ್ಲಿ ಇಷ್ಟು ಆತ್ಮಹತ್ಯೆಗಳು, ಇಷ್ಟು ಸುಸೈಡ್ ಆಗ್ತಾ ಇದ್ದಾರೆ? ಬಿಕಾಸ್ ವಿ ಆರ್ ನಾಟ್ ಗಿವಿಂಗ್ ದ ಫ್ರೀಡಮ್ ಫಾರ್ ಅವರ್ ಕಿಡ್ಸ್. ಅವನೊಳಗಡೆ ಒಂದು ಇನ್ಬೋರ್ನ್ ಟ್ಯಾಲೆಂಟ್ ಅಂತಿದೆ, ಅವನೊಳಗೆ ಒಂದು ಅದ್ಭುತ ಒಂದು ಶಕ್ತಿ ಇದೆ. ನಾನು ಹೇಳ್ತೀನಿ, ಇವತ್ತು ಎಷ್ಟು ಜನ ಯೂಟ್ಯೂಬರ್ಸ್, ಎಷ್ಟು ಜನ DKD ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ಡ್ಯಾನ್ಸರ್ಸ್ ಆಗಿದ್ದಾರೆ, ಎಷ್ಟು ಜನ ಇವತ್ತು ಸರಿಗಮಪದಲ್ಲಿ ಚಾಂಪಿಯನ್ ಆಗಿದ್ದಾರೆ, ಎಷ್ಟು ಜನ ಇವತ್ತು IPL ಅಂತ ಕ್ರಿಕೆಟ್ ಅಲ್ಲಿ ಚಿಕ್ಕ ಮಕ್ಕಳು ಇವತ್ತು ಶೈನ್ ಆಗ್ತಾ ಇದ್ದಾರೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಪೇರೆಂಟ್ಸ್ ಅಂದ್ರೆ, ಹೇಗೆ ಕೋತಿ ಮರ ಹತ್ತಕ್ಕೆ ಫೇಮಸ್, ಹೇಗೆ ಒಂಟೆ ಮರಳಲ್ಲಿ ಫೇಮಸ್, ಹೇಗೆ ಮೀನು ನೀರಲ್ಲಿ ಫೇಮಸ್, ಹಾಗೆ ನಿಮ್ ಮಕ್ಕಳಲ್ಲಿ ಕೂಡ ಒಂದು ಶಕ್ತಿ ಇದೆ, ಒಂದು ಎನರ್ಜಿ ಇದೆ. ವಿ ಡೈವರ್ಟ್ ದಟ್ ಎನರ್ಜಿ, ಅವನ್ನ ಅಲ್ಲಿಂದ ಟಾಪ್ ತಗೊಂಡು ಹೋಗೋಣ. ಎಸ್, ನಾವು ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಟಿಫಿಕೇಟ್ ತಗೊಂಡು ಎಷ್ಟೋ ಜನ ಮನೆಯಲ್ಲಿ ಇಟ್ಟಿದ್ದಾರೆ, ಬಟ್ ವೇರ್ ನೋ ಯೂಸ್. ಬಟ್ ನನಗೇನ್ ಬೇಕಾಗಿದೆ, ನಾವೇನ್ ಹೇಳ್ಕೊಡ್ತೀವಿ, ಮಾರಲ್ ವ್ಯಾಲ್ಯೂಸ್. ಇವತ್ತು ನಾವು ನೋಡ್ತೀವಿ ಎಷ್ಟೋ ಜನ ಅಪ್ಪ ಅಮ್ಮನ ಬೆಂಗಳೂರು ಅಂತ ಸಿಟಿಯಲ್ಲಿ ಇರ್ಬೋದು, ಸ್ವಲ್ಪ ದೊಡ್ಡವರಾದ್ಮೇಲೆ ಮದುವೆ ಆದ್ಮೇಲೆ ಹೋಗಿ ವೃದ್ಧಾಶ್ರಮದಲ್ಲಿ ಇರ್ತಾರೆ ಇವತ್ತು. ಹೌದು. ಸೊ ನಮ್ಮ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ಮಾರಲ್ ವ್ಯಾಲ್ಯೂಸ್. ಇವ್ ನಮ್ಮ ದೇಶದಲ್ಲಿ, ನಾನು ಆಕ್ಚುಲಿ ನಂಗೆ ಮನೆ ತುಂಬಾ ಒಂದು ಹರ್ಟ್ ಆಯ್ತು. ನಾನು ಗೋವಾಕ್ ಹೋಗಿದ್ದೆ. ಗೋವಾದಲ್ಲಿ ಹೋದಾಗ ಒಬ್ಬ ಪಂಜಾಬಿಂದ ಒಬ್ಬ ಹುಡುಗ ಬಂದಿದ್ದ. ಅವ್ನ ಮುಂದೆ ನಾನು 15 ನಿಮಿಷ ಕುತ್ಕೊಂಡೆ. ಐ ಹ್ಯಾವ್ ದ ವಿಡಿಯೋಸ್, ಐ ಕ್ಯಾನ್ ಶೋ ಯು. ಪಾಜಿ ಕೈಸೋ ಆಸೆ ಅಂತ 15 ನಿಮಿಷ ಒಬ್ಬ ಹುಡುಗನ್ ಮಾತಾಡ್ತೀನಿ. ಅವ್ನು 15 ಮಿನಿಟ್ಸ್ ಎಲ್ಲ ಪಬ್ಜಿ ಆಡ್ತಿದ್ದ. ಹಿ ವಾಸ್ ವೆರಿ ಮಚ್ ಬಿಸಿ ಇನ್ ದ ಮೊಬೈಲ್. ಏನ್ ಆಗ್ತಾ ಇದೆ, ವೇರ್ ಅವರ್ ಯೂತ್ಸ್ ಆರ್ ಗೋಯಿಂಗ್? ಆಸ್ ಪರ್ ದ ರೆಕಾರ್ಡ್ಸ್, ಎವ್ರಿ ಡೇ ವಿ ಆರ್ ಸ್ಕ್ರೀನಿಂಗ್ ಟೈಮ್ ಇಸ್ ಅರೌಂಡ್ 7 to 8 hours ಆಗ್ತಾ ಇದೆ ನಮ್ದೆಲ್ಲ. ಸ್ಕ್ರೀನ್ ಅಡಿಕ್ಷನ್ ಆಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ.
ಸೊ ನನ್ನ ಒಂದು ವರ್ಕ್ಶಾಪ್ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳಲ್ಲಿರೋ ನಿಜವಾದ ವ್ಯಕ್ತಿತ್ವನ ಹೊರಗಡೆ ತರೋದು, ಮಾರಲ್ ವ್ಯಾಲ್ಯೂಸ್, ಸಂಸ್ಕಾರನ ಕಲ್ಸ್ಕೊಡೋದು, ಅವ್ರು ಏನ್ ಜೀವನದಲ್ಲಿ ಗುರಿ ಮುಟ್ಬೇಕು ಅದಕ್ಕೆ ಹೆಲ್ಪ್ ಮಾಡೋಂತ ನಾನು ಮಾಡ್ತಾ ಇದ್ದೀನಿ ಈ ನಮ್ಮ ತ್ರಿನೇತ್ರ ವಿದ್ಯೆ ವರ್ಕ್ಶಾಪ್ ಅಲ್ಲಿ. ಅದ್ಭುತ ಅದ್ಭುತ. ಈ ತರ ಒಂದು ಶಕ್ತಿಯನ್ನೆಲ್ಲ ನಾವು ಮಕ್ಕಳಲ್ಲಿ ಆಕ್ಟಿವೇಟ್ ಮಾಡಿದಾಗ ಸಾರಿ ಐ ವಿಲ್ ಇಂಟರ್ಪ್ರೆಟ್ ಒನ್ ಮೋರ್ ಥಿಂಗ್. ಇದು ಅಷ್ಟೇ ಅಲ್ವಿ, ನಮ್ ಮಕ್ಕಳು ಯಾವ ತರ ಇದಾರಪ್ಪ ಅಂದ್ರೆ, ನೀವು ಸ್ಪೂನ್ ಕೊಡಿ ಕೈಯಲ್ಲಿ, ಸ್ಪೂನ್ ಬೆಂಡ್ ಆಗುತ್ತೆ ವಿತ್ ಮೈಂಡ್ ಪವರ್. ನೀವು ಒಂದು ಆಬ್ಜೆಕ್ಟ್ಸ್ ಇಲ್ಲಿ ಟೆಲಿಕಿನೆಸಿಸ್ ಇಲ್ಲಿಂದನೇ ಟಚ್ ಮಾಡೋದಂಗೆ ಆಬ್ಜೆಕ್ಟ್ಸ್ ಮೂವ್ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಬಲ್ಬ್ ಕೊಡಿ, ಒಂದು ಬಲ್ಬ್ ನ ಇಲ್ಲಿಂದನೇ ಮೈಂಡ್ ಪವರ್ ಇಂದ ಬಲ್ಬ್ ಹೊಡಿತಾರೆ. ದಿಸ್ ಇಸ್ ಕಾಲ್ಡ್ ESP ಅಂತ ಕರಿತೀವಿ, ಇಂಟ್ಯೂಷನ್ ಪ್ರೊಸೆಸ್ ಅಂತ ಹೇಳಿ. ಇದು ಸೆಕೆಂಡ್ ಲೆವೆಲ್ ಪ್ರೋಗ್ರಾಮ್. ನಮ್ಮ ಮಕ್ಕಳು ಸ್ಪೂನ್ ಬೆಂಡ್ ಮಾಡ್ತಾರೆ, ನಮ್ಮ ಮಕ್ಕಳು ಬಲ್ಬ್ ಕ್ರ್ಯಾಕ್ ಮಾಡ್ತಾರೆ, ನಮ್ಮ ಮಕ್ಕಳು ವಿದೌಟ್ ಟಚಿಂಗ್ ದ ಆಬ್ಜೆಕ್ಟ್ ದೇ ಕ್ಯಾನ್ ಮೂವ್. ದಟ್ಸ್ ದ ಟ್ರೈನಿಂಗ್ ವಾಟ್ ಐ ಆಮ್ ಗಿವಿಂಗ್. ESP, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. ವಾವ್ ವಾವ್ ವಾವ್, ಸೂಪರ್. ಇದಕ್ಕೆ ಯಾರೋ ಏಜ್ ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ವಯಸ್ಸು ಮಿತಿ ಯಾವ ತರ ವರ್ಕ್ ಆಗುತ್ತೆ ಮಲ್ಲಿಕಾರ್ಜುನ್? ಅಂದ್ರೆ ದೊಡ್ಡವರು ಮಾಡ್ಬೋದು, ಬರೀ ಚಿಕ್ಕ ಮಕ್ಳಿಗ ಇದು? ಓಕೆ, ಇಲ್ಲ, ಇದು ಎರಡು ತರ ಇದೆ, ಅಡಲ್ಟ್ಸ್ಗೂ ಇದೆ, ಚಿಕ್ಕವ್ರಿಗೂ ಇದೆ ಆಕ್ಚುಲಿ. ಬಟ್ ವಿ ಮಚ್ ಫೋಕಸ್, ಯಾಕಂದ್ರೆ ನಮ್ಮ ಅಡಲ್ಟ್ಸ್ ಬ್ರೈನ್ ಏನಿದೆ ಅಂದ್ರೆ ನಂಬಲ್ಲ ಇದೆಲ್ಲ. ಆಗತ್ತ, ವರ್ಕ್ ಆಗತ್ತ, ಲಾಜಿಕಾ ಅಂತ ಹೇಳ್ತೀವಿ. ಬಟ್ ಮಕ್ಕಳಲ್ಲಿ ಏನಿದೆ ಅಂದ್ರೆ 6 ವರ್ಷದಿಂದ ಒಂದು 16-17 ವರ್ಷದ ಮಕ್ಕಳು ಖಂಡಿತ ಹಾಗೆ ಆಗುತ್ತೆ ಅವ್ರಿಗೆಲ್ಲ. ಸೂಪರ್ ವಿಹಾನ್, ನಾನ್ ನಿಮ್ನ ಇನ್ಸ್ಪೈರ್ ಆಗಿದ್ದೇನೆ ಆಕ್ಚುಲಿ. ನೀವೆಲ್ಲ ಜಿಮ್ ಹೋಗ್ತೀರಿ ಕರೆಕ್ಟ್ ವಿಹಾನ್? ಇವಾಗ ಮೇಲೆ 6 ಪ್ಯಾಕ್ಸ್ ಎಲ್ಲ ಮಾಡಿದ್ರಿ ಕರೆಕ್ಟ್? ನಿಮ್ಗೆ ಗೊತ್ತಿದೆ ನಮ್ಮ ಬ್ರೈನ್ ಕೂಡ ಒಂದು ಜಿಮ್ ಅಂತಿದೆ, ನಮ್ಮ ಬ್ರೈನ್ ಜಿಮ್ ಎಕ್ಸರ್ಸೈಸ್ ಅಂತಿದೆ. ಬ್ರೈನ್ಗೂ ಕೂಡ ಎಕ್ಸರ್ಸೈಸ್ ಇದೆ. ಈ ಮಕ್ಕಳು ಹೇಗೆ ಆಕ್ಟಿವೇಟ್ ಆಗುತ್ತಾರೆ ಅಂದ್ರೆ, ಒಂದು ಸ್ಮಾಲ್ ಆಗಿ ಎಲ್ಲರೂ ಆಕ್ಟಿವಿಟಿ ಮಾಡೋಣ. ನಿಮ್ ರೈಟ್ ಬಲಗೈನ ಈ ತರ ತಿರುಗಿಸಿ, ಎಲ್ರು ರೈಟ್ ಹ್ಯಾಂಡ್ ಈ ತರ ಮೂವ್ ಮಾಡಿ, ಎಲ್ರು ಕ್ಲಾಕ್ ವೈಸ್ ಊಟ ಮಾಡ್ತಾರೆ ಹಾಗೆ, ಊಟ ಮಾಡ್ತಾರೆ ಹಾಗೆ. ವೆರಿ ಗುಡ್ ವೆರಿ ಗುಡ್. ಓಕೆ, ನಾವು ಸ್ಟಾಪ್. ಲೆಫ್ಟ್ ಹ್ಯಾಂಡ್ ಆಂಟಿ ಕ್ಲಾಕ್ ವೈಸ್ ಮಾಡಿ, ಊಟ ತಿರ್ಗಾ ಬೇಡ, ನಂಗೆ ಊಟ ಬೇಡ, ನಂಗೆ ಊಟ ಬೇಡ, ನಂಗೆ ಊಟ ಬೇಡ, ರಿವರ್ಸ್, ನಂಗೆ ಊಟ ಬೇಡ. ಓಕೆ, ಮತ್ತೆ ರೈಟ್ ಹ್ಯಾಂಡ್ ತಗೊಳ್ಳಿ, ನಂಗೆ ಊಟ ಬೇಕು, ನಂಗೆ ಊಟ ಬೇಕು, ನಂಗೆ ಊಟ ಬೇಕು. ಲೆಫ್ಟ್ ಹ್ಯಾಂಡ್ ನಂಗೆ ಊಟ ಬೇಡ, ನಂಗೆ ಊಟ ಬೇಡ. ಓಕೆ, ನೌ ದ ಮ್ಯಾಜಿಕ್ ಈಸ್ ಸೈಮಲ್ಟೇನಿಯಸ್ಲಿ ಎರಡು ಮಾಡೋಣ. ಒಂದ್ ಕಡೆ ಊಟ ಬೇಕು, ಒಂದ್ ಕಡೆ ಊಟ ಬೇಡ. ಡೂ ಆಕ್ಟಿವಿಟೀಸ್. ಯಾ ಒಂದ್ ಕಡೆ ಊಟ ಬೇಕು, ಒಂದ್ ಕಡೆ ಊಟ ಬೇಡ, ಸೈಮಲ್ಟೇನಿಯಸ್ಲಿ ಅಟ್ ಅ ಟೈಮ್. ಊಟ ಬೇಕು, ಊಟ ಬೇಡ, ಊಟ ಬೇಕು, ಊಟ ಬೇಡ. ಆಗ್ತಾ ಇಲ್ವಲ್ಲ? ಕಷ್ಟ. ನಾನು ಅದಕ್ಕೆ ವಿಹಾನ್ ನಿಮ್ಗೆ ಕೇಳಿದೆ, ನಿಮ್ 6 ಪ್ಯಾಕ್ ಕೇಳಿದ್ರೆ ನೀವು ಹೇಗೆ ಜಿಮ್ಗೆ ಹೋಗಿ ಈ ಫಿಸಿಕಲ್ ಬಾಡಿ ನಾನು ಟ್ರೈನ್ ಅಪ್ ಮಾಡ್ತೀನಿ, ಹಾಗೆ ಆಸ್ ಪರ್ ದ ರಿಸರ್ಚ್ ಇವತ್ತಿಗಾದ್ರೂ ಕೂಡ ಆಲ್ಬರ್ಟ್ ಐನ್ಸ್ಟೈನ್ ಬ್ರೈನ್ ನ ಇಟ್ಟಿದ್ದಾರೆ. ಬರೀ ಮಾಡಿಲ್ಲ, ಅದನ್ನ ಮಣ್ಣು ಕೊಟ್ಟಿಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ಬ್ರೈನ್ ಇವತ್ತಿಗೂ ಕೂಡ ರಿಸರ್ಚ್ ನಡೀತಾ ಇದೆ. ಸೊ ದಟ್ಸ್ ದ ಬ್ರೈನ್ ಪವರ್ ವಿ ಹ್ಯಾವ್. ನಮ್ಮ ಮನಸ್ಸಿಗೆ ಎಂತ ಶಕ್ತಿ ಇದೆ ಅಂತಂದ್ರೆ, ನಿಮ್ಗೆ ಹೇಳಿದ್ನಲ್ಲ, ನೀವು ಒಂದ್ಸರಿ ಸಂಕಲ್ಪ ಮಾಡ್ಕೊಂಡ್ರೆ, ಒಂದ್ಸರಿ ಗೋಲ್ಸ್ ಇಟ್ಕೊಂಡ್ರೆ ಸಾಕು, ಡೆಫಿನೆಟ್ಲಿ ಇಟ್ ವಿಲ್ ಅಚೀವ್. ಅಷ್ಟು ಪವರ್ ಇದೆ. ಅದನ್ನೇ ನಾನು ದೊಡ್ಡವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ, ವಿ ಹ್ಯಾವ್ ಪ್ರೋಗ್ರಾಮ್ ಕಾಲ್ಡ್ ಜೀವನೋತ್ಸವ ಶಿಬಿರ ಅಂತ ಹೇಳಿ, ಸೆಲೆಬ್ರೇಷನ್ ಆಫ್ ಲೈಫ್ ಅಂತ ಹೇಳಿ. ಸೊ ಅವ್ರಿಗೆ ಅಲ್ಲಿ ಬೇರೆ 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 ಪ್ರೊಸೆಸ್ ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಳಿಗೆ ಏನಿದೆಪ್ಪ ಅಂತಂದ್ರೆ, ತ್ರಿನೇತ್ರ ವಿದ್ಯೆ ಮುಖಾಂತರ ದ ಕ್ಲೋಸ್ಡ್ ಐಸ್, ದೇ ಕ್ಯಾನ್ ರೀಡ್, ದೇ ಕ್ಯಾನ್ ರೈಟ್, ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು, ಇವನ್ನೆಲ್ಲ ಕಲ್ಸ್ಕೊಡ್ತೀನಿ ಮಕ್ಕಳಿಗೆಲ್ಲ ವಿತ್ ಲಾಟ್ ಆಫ್ ಎಕ್ಸರ್ಸೈಸಸ್. ಗೆಳೆಯರೆ, ಜಸ್ಟ್ ಅವ್ರು ಮಲ್ಲಿಕಾರ್ಜುನ್ ಜೊತೆ ಮಾತಾಡ್ತಾ ಇದ್ದೇನೆ, ಎಷ್ಟು ಆಕ್ಟಿವಿಟೀಸ್ ಮಾಡಿಸ್ತಾ ಇದಾರೆ ನೋಡಿ. ಇದೆಲ್ಲ ಅಂದ್ರೆ ನಾವಿವತ್ತು ಬರೀ ಲೈಕ್ ಜೀವನದ ಒಂದು ಓಟದಲ್ಲಿ ಸಿಕ್ಕಾಕೊಂಡು ನಾವು ಓಡ್ತಾ ಇರ್ತೀವಿ, ಆಮೇಲೆ ಮಕ್ಕಳನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಸ್ಕೂಲ್ಗೆ ಹೋಗೋ ಮಾಡೋ ಅಂತ. ಈ ತರ ವಿಷಯಗಳೆಲ್ಲ ಮಾಡಿಸಿದ್ರೆ ಹೇಗೆ ಟ್ರೈನ್ ಅಪ್ ಆಗ್ತಾರೆ ಮಕ್ಕಳು, ನೀವು ನೋಡಿ. ಮಲ್ಲಿಕಾರ್ಜುನ್ ಹೇಳಿ. ರೀಸೆಂಟ್ ಆಗಿ ನನಗೆ ಬೆಂಗಳೂರಿಂದ ಒಬ್ಬ ಹುಡುಗ ಬಂದಿದ್ದ. ಪೇರೆಂಟ್ಸ್ ಸ್ವಲ್ಪ ಕೇಳಿ ಬಹಳ ತುಂಬಾ ನಗ್ತೀರ ನೀವೆಲ್ಲ. ಒಂದು ಸ್ವಾಮೀಜಿ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ವಿ. ಸೊ ಸ್ವಾಮೀಜಿ ಆಶ್ರಮಕ್ಕೆ ನಾನು ಏನ್ ಹೇಳಿದೆ, ಪುಟ್ಟ ಇದಕ್ಕೆ ಮಠ ಅಂದ್ರೆ ನಮ್ಮ ಉತ್ತರ ಕನ್ನಡದ ಮಠ ಅಂತ ಕರಿತೇವೆ, ದೊಡ್ಡ ದೊಡ್ಡ ಇದಕ್ಕೆಲ್ಲ ಏನಂತೀವಿ ಮಠಗಳು ಅಂತ ಕರಿತೀವಿ. ಸೊ ಆ ಮಗುಗೆ ಕರ್ಕೊಂಡು ಹೋಗಿ, ಇದು ಮಠ ಅಂತಂದ್ರೆ ನೀನ್ ನೋಡಿದ್ಯಾ ಅಂತ ಕೇಳಿದೆ ಅವ್ಗೆ. ಅವ್ನ್ ಏನ್ ಹೇಳ್ಬೇಕು ಗೊತ್ತೇ ವಿಹಾನ್? ಸರ್, ನನಗೆ ಬೆಂಗಳೂರಲ್ಲಿ ಇರುವಂತ ಮಾಲ್ಗಳು ಪರಿಚಯ ಇದೆ. ಬೆಂಗಳೂರಲ್ಲಿ ಅಂದ್ರೆ ನಮ್ಮ ಮಕ್ಕಳ ಸಂಸ್ಕಾರ ಏನಿದೆ, ದೇವಸ್ಥಾನ ಕಲ್ಚರ್ ಇಲ್ಲ, ನಮ್ಮ ಮಕ್ಕಳ ಮಠದ ಸಂಸ್ಕಾರ ಕಡಿಮೆ ಆಗ್ತದೆ. ಅವ್ರಿಗೆ ಏನ್ ಗೊತ್ತಿದೆ, ಯಾವ ನಗರದಲ್ಲಿ ಯಾವ ಮಂತ್ರಿ ಮಾಲ್ ಎಲ್ಲಿದೆ, PVR ಮಾಲ್ ಎಲ್ಲಿದೆ, ವರ್ಲ್ಡ್ ಓರಿಯನ್ ಮಾಲ್ ಎಲ್ಲಿದೆ, ಅಂದ್ರೆ ಸಂಸ್ಕಾರ ಗೊತ್ತಿಲ್ಲ. ಹಾಗೆ ಇನ್ನೊಂದ್ ಮಗುಗೆ ಒಂದು ಗೋಶಾಲ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಒಬ್ಬ ಮಗುನ್ ಕೇಳಿದೆ, ಏನ್ ಕೇಳಿದೆ, ನಿಂಗೆ ಹಾಲು ಎಲ್ಲಿ ಬರುತ್ತೆ ಕೇಳಿದೆ. ನಂದಿನಿ ಪ್ಯಾಕೆಟ್ ಅಲ್ಲಿ ಹಾಲು ಬರುತ್ತೆ ಅಂತ ಹೇಳ್ದ ಅವನು. ನಾನು ಮತ್ತೆ ಗೋಶಾಲ ಕರ್ಕೊಂಡು ಹೋದಾಗ, ಇದು ಇದಕ್ಕೆ ಹಸು ಅಂತಾರೆ, ಇದಕ್ಕೆ ಆಕಳು ಅಂತಾರೆ, ಇದನ್ನ ನೀನ್ ಕರಿ ಅಂತ ಹೇಳಿ ಅವನ್ಗೆ ಲೈವ್ ಆಗಿ ಹಾಲು ಬರೋ ಪ್ರೊಸೆಸ್ ತೋರಿಸ್ವಿ. ಸೊ ವಿಹಾನ್ ಎಲ್ಲಿ ಹೋಗ್ತಾ ಇದೆ ನಮ್ಮ ಯೂತ್ಸ್, ಎಲ್ಲಿ ಹೋಗ್ತಾ ಇದೆ ನಮ್ಮ ಪೇರೆಂಟಿಂಗ್ ಗುಡ್, ಎಲ್ಲಿ ಹೋಗ್ತಾ ಇದೆ ನಮ್ಮ ಜನ. ಮಾರಲ್ ವ್ಯಾಲ್ಯೂಸ್ ಕಲ್ಚರ್ ಏನ್ ಆಗ್ತದೆ ಗೊತ್ತಾ? ಇನ್ನೊಂದು ಹೇಳ್ಬಿಡ್ತೀನಿ, ನಾನು ರೀಸೆಂಟ್ ಆಗಿ ಗೋವಾ ಟ್ರಿಪ್ ಹೋಗಿದ್ದೆ. ಆ ಗೋವಾದಿಂದ ಬರ್ಬೇಕಾದ್ರೆ ನನ್ನ ಮನಸ್ಸಿಗೆ ಇಷ್ಟು ದುಃಖ ಆಯ್ತು. ಯೂತ್ಸ್ ಏನ್ ಮಾಡ್ತಿದ್ರು ಗೊತ್ತಾ? ಅಲ್ಲಿ ರೋಡ್ ಮೇಲೆ ಇದ್ದಂತ ಒಂದು ಹಸುಗೆ ಬಿಯರ್ ಕುಡಿಸ್ತಾ ಇದ್ರು ವಿಹಾನ್.
ಅಬ್ಬಾ. ಹ್ಮ್ ನನ್ಗೆ ತುಂಬಾ ನೋವಾಯ್ತು ಅವ್ರನ್ನ ಹಿಡಿದು ಹಿಂಗ್ ಬೈದೆ ಸಿಕ್ಕಾಪಟ್ಟೆ ನನ್ ಅಂದ್ರೆ ಸಿ ವೇರ್ ದ ವರ್ಲ್ಡ್ ಇಸ್ ಗೋಯಿಂಗ್. ನಾವು ಆಧುನಿಕ ಅಂತ ಇದೆ, ಟೆಕ್ನಾಲಜಿ ಅಂತ ಇದ್ದೀವಿ. ಸಿ ದೇರ್ ಆರ್ 2 types ಆಫ್ ನೆಟ್. ನಾವೆಲ್ಲರೂ ಈಗ ಇಂಟರ್ನೆಟ್ ಮುಖಾಂತರ ಕನೆಕ್ಟ್ ಆಗಿದ್ದೀವಿ, ಕರೆಕ್ಟಾ? ಬಟ್ ನಂದು ಯಾವ್ದು ಗೊತ್ತದ, ಇನ್ನರ್ ನೆಟ್ ಕನೆಕ್ಟ್ ಆಗೋಣ. ಇಂಟರ್ನೆಟ್ ಸ್ವಲ್ಪ ಖುಷಿ ಕೊಟ್ಟೆ, ಬಟ್ ಇನ್ನರ್ ನೆಟ್ ಕನೆಕ್ಟ್ ಆದ್ರೆ ಎವ್ರಿಥಿಂಗ್ ಇಸ್ ಹ್ಯಾಪಿನೆಸ್, ದ ಇನ್ನರ್ ಪೀಸ್, ಜಾಯ್ ಇಸ್ ಎವ್ರಿಥಿಂಗ್ ವಿದಿನ್ ಅಸ್ ಅಂಡ್ ವಿ ಆರ್ ಸರ್ಚಿಂಗ್ ಔಟ್ಸೈಡ್. ಥ್ಯಾಂಕ್ ಯು ವಿಹಾನ್. ಯಸ್, ಯು ಕಂಟಿನ್ಯೂ. ಸೂಪರ್ ಸೂಪರ್. ಅದೇ ನಿಜವಾಗ್ಲೂ ಅಂದ್ರೆ ನನಗೂ ಅದು ಯಾವಾಗ್ಲೂ ಅನ್ಸೋದು, ಮಕ್ಕಳು ಒಂದು ಅದೇ ಹಸಿ ಮಣ್ಣು ಇದ್ದ ಹಾಗೆ, ನಾವ್ ಅದನ್ನ ಯಾವ ರೀತಿ ರೂಪ ಕೊಡ್ತೀವೋ ಆ ರೀತಿ ರೂಪ ತಗೊಳ್ತಾರೆ. ಇವತ್ತು ಪೇರೆಂಟ್ಸೇ ಅದನ್ನ ಅರ್ಥ ಮಾಡ್ಕೊಂಡು ಅವರ ಮಕ್ಕಳಿಗೆ ಆ ಸಮಯವನ್ನ ಕೊಡ್ಬೇಕು, ಆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕು, ಆ ಒಂದು ಸರಿಯಾದ ಗುರುಕುಲ ಬೇಕು, ಗುರುಗಳು ಬೇಕು. ಅದಿಲ್ಲ ಅಂದಾಗ ಮಕ್ಕಳನ್ನ ನಾವು ನಿಂದಿಸಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳು ಅವ್ರಿಗೆ ಸಿಗುತ್ತೋ ಅದನ್ನ ಮಾಡ್ತಾರೆ. ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಗೇಮ್ ಆಡಿ ಅಂತ ಬಿಟ್ರೆ ಅವ್ರು ಅದನ್ನೇ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸೊ ನಾವು ಮಕ್ಕಳಿಗೆ ಈ ಎಲ್ಲಾ ಒಂದು ವಿಷಯಗಳನ್ನ ಕೊಡೋದು ಬಹಳ ಮುಖ್ಯ. ಅದಕ್ಕೆ ಮೊದಲು ನಮ್ಗೆ ಆ ಪಾಸಿಬಿಲಿಟೀಸು, ಆ ಸಾಧ್ಯತೆಗಳು ಏನೇನೆಲ್ಲ ಇದೆ ಅನ್ನೋದು ನಾವು ತಿಳ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ವಿಷಯಗಳು ತಿಳ್ಕೊಳ್ಳೋದಕ್ಕೆ ಸಿಕ್ತು ಮಲ್ಲಿಕಾರ್ಜುನ್. ಸೊ ನಿಮ್ಮ ಒಂದು ಪಯಣದಲ್ಲಿ ನಿಮಗೆ ಬಹಳ ಮನಸ್ಸಿಗೆ ಮುಟ್ಟಿದಂತಹ ಕೆಲವು ಪರಿವರ್ತನೆಗಳು ಜನರ ಜೀವನದಲ್ಲಿ, ಈ ಎಲ್ಲಾ ವಿದ್ಯೆ ನೀವೇನ್ ಕಲಿತಾ ಇದ್ದೀರಾ, ನಿಮ್ಮ ವರ್ಕ್ಶಾಪ್ ಗಳಲ್ಲಾಗಲಿ ಅಥವಾ ನೀವು ಅಟೆಂಡ್ ಮಾಡಿದ ವರ್ಕ್ಶಾಪ್ ಗಳಲ್ಲಾಗ್ಲಿ, ನಿಮ್ಮ ಮನಸ್ಸಿಗೆ ಈ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆ ಹೇಗ್ ಸಾಧ್ಯ ಅಂತ ಅನ್ಸಿದ ಕೆಲವು ಪರಿವರ್ತನೆಗಳ ಬಗ್ಗೆ ಹೇಳ್ಬೋದಾ? ಎಸ್ ವಿಹಾನ್, ನನಗೆ ತುಂಬಾ ಇಂಪ್ಯಾಕ್ಟ್ ಕೊಟ್ಟಿದ್ದು ಯಾವ್ದಪ್ಪ ಅಂದ್ರೆ, ಅಟ್ ದ ಟೈಮ್ ಆಫ್ ದ ಕೋವಿಡ್, ನಾವು ಕೋವಿಡ್ ದಲ್ಲಿ ಏನಾಗಿತ್ತು ಅಂದ್ರೆ ಬಹಳಷ್ಟು ಜನ ಮನೆಯಲ್ಲೇ ಇದ್ವಿ, ಕರೆಕ್ಟಾ? ವರ್ಲ್ಡ್ ಪ್ರಪಂಚದಲ್ಲಿ ಹೊರಗಡೆ ಹೋದ್ರೆ ಅದು ಬಂದು ಕೋವಿಡ್ ಇಂದ ನಮಗೆ ಎಷ್ಟೋ ಜನ ಲೈಫ್ಸ್ ಕಳ್ಕೊಂಡ್ವಿ. ಸೊ ಆ ಟೈಮ್ದಲ್ಲಿ ನನಗೆ ಒಬ್ಬ ಹುಡುಗ ಬ್ಯಾಂಗ್ಳೂರಿಂದ, ಮೆಂಟಲ್ ಪ್ರೆಷರ್ ಅನ್ನೋ ಹುಡುಗ ಬ್ಯಾಂಗ್ಳೂರಿಂದ ಟ್ರೈನ್ ಹತ್ತಿ ಬಂದಿದ್ದ. ಫಾರ್ 7 days ಹಿ ವಾಸ್ ರೋಮಿಂಗ್ ಹಿಯರ್ ಅಂಡ್ ದೇರ್. ಅವನಿಗೆ ಗೊತ್ತಾಗ್ತಿಲ್ಲ ಅವನ ಸ್ಟೋರಿ ನೋಡಿದಾಗ, ಅವನು SLC ಇದ್ದಾಗ ಈ ಡಿಡ್ 82% ಇನ್ SLC, ಒಂದು ಬಾಗಲಕೋಟೆ ಒಂದು ಹಳ್ಳಿಯಲ್ಲಿ ಹುಡುಗ. ಬಟ್ ಅವನು ಮೆಂಟಲ್ ಪ್ರೆಷರ್ ಆಗಿ ಬ್ಯಾಂಗ್ಳೂರ್ಗೆ 3 years ಮನೆ ಅಪ್ಪ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದ. ಸೊ ಅಟ್ ಎ ಟೈಮ್ ಕೋವಿಡ್ ಅಲ್ಲಿ ಅವನು ಮತ್ತೆ ನನ್ನ ಕೈಯಲ್ಲಿ ಸಿಕ್ಕ. ನಾನು ಹೇಳೋದೆಲ್ಲ ಸತ್ಯ ಇದೆಯಾ, ಎವ್ರಿಥಿಂಗ್ ಇಸ್ ಇನ್ ನನ್ನ ಫೇಸ್ಬುಕ್ ಎಲ್ಲ ಲೈವ್ ಇದೆ. ಇದೆಲ್ಲ ನಾನು ಹೇಳೋದು ಯಾವ್ದು ಸುಳ್ಳಲ್ಲ. ನಾನು ಫೇಸ್ಬುಕ್ ಲೈವ್ ಮಾಡಿಟ್ಟಿದ್ದೀನಿ 2019. ಆ ಹುಡುಗನ ಕರ್ಕೊಂಡ್ಬಂದು ಒಂದು ಮನಸ್ಸಿನ ಚಿಕಿತ್ಸೆ ಕೊಟ್ಟು, ಅವ್ನು ಚೆನ್ನಾಗಿರೋ ಬಟ್ಟೆ ಹಾಕಿ, ಅವನ ಲೈಫ್ ಸ್ಟೈಲ್ ಎಲ್ಲ ಕೇಳಿದಾಗ ಏನಾಯ್ತು ನಿನ್ ಜೀವನ ಅಂತ ಕೇಳಿ, ಅವ್ರು ತಿರ್ಗಾ ಅವರು ಫೇಸ್ಬುಕ್ ಅಲ್ಲೇ ಲೈವ್ ಬಂದು ಅವರು ಅಕ್ಕನ ಗಂಡ ಮತ್ತೆ ಅಕ್ಕ ಇಬ್ರು ನಂಗೆ ಫೋನ್ ಮಾಡ್ತಾರೆ, ಸರ್ ನನ್ನ ತಮ್ಮ ಸರ್ 3 ವರ್ಷದಿಂದ ಕಳ್ಕೊಂಡಿದ್ದ, ನಿಮ್ ಕಡೆಯಿಂದ ಸಿಕ್ಕಿದ್ದಾನೆ ಅಂತ ಹೇಳಿ. ನೀವು ನಂಬಲ್ಲ, SP ಪರ್ಮಿಷನ್ ತಗೊಂಡು ಒಂದ್ ಕಾರ್ ಇಲ್ಲ, ಅವ್ರ ಮನೆ ಮಠ ಹೋಗಿ ನಾನು ಆ ಹುಡುಗನ್ ಬಿಟ್ಟು ಅವ್ರ ತಂದೆ ತಾಯಿ ಮಡಲ್ ಕೊಟ್ಟು ಬಂದಿದೆ. ಮಾನವೀಯತೆ ಮರದ ಮನಸ್ಸಾಕ್ಷಿ ಅಂತ ಹೇಳಿ ಒಂದು ಟೈಟಲ್ ಕೊಡ್ತು ನನಗೆ. ಆಮೇಲೆ ಎರಡನೇದು, ನಮ್ಮ ಹಮ್ದಾನ್ ಖಾನ್ ಅಂತ ಹುಡುಗ ಅಂತ ಹೇಳಿದ್ನಲ್ಲ, ಕಣ್ಣು ಮುಚ್ಕೊಂಡು ಅವ್ರ ತಂದೆಯವ್ರು ಅಂದ್ರೆ ಮಕ್ಳ ಕೋರ್ಸ್ ನೀವು ಕಳಿಸ್ಬಿಡ್ತಾರೆ, ಬಟ್ ಅವ್ರ ನೀವು ಪೇರೆಂಟಿಂಗ್ ಸಪೋರ್ಟ್ ಬೇಕಾಗುತ್ತೆ ಮಕ್ಕಳಿಗೆ. ಸೊ ಹಮ್ದಾನ್ ಖಾನ್ ಅನ್ನೋ ವ್ಯಕ್ತಿ ಹುಡುಗ ಏನ್ ಮಾಡಿದ್ರೆ, ಎಷ್ಟು ಮೈಂಡ್ ಪವರ್, ಎಷ್ಟು ಬ್ರೇವ್ ಪವರ್ ಇದೆ ಅಂತ ಹೇಳಿ, ಇನ್ ಫ್ರಂಟ್ ಆಫ್ ಮೀಡಿಯಾ ಮುಂದೆ ಕಣ್ಣಿಗೆ ಅವಂಗೆಲ್ಲ ಬ್ಲೈಂಡ್ ಫೋಲ್ಡ್ ಕಟ್ಟಿ ಕಾಟನ್ ಇಟ್ಟು ಆಫ್ ರೋಡಿಂಗ್, ಚೆನ್ನಾಗಿರೋ ರೋಡ್ ಅಲ್ಲ, ಬೆಟ್ಟದ ರೋಡ್ ನ ಹೊಡೆಸಿದೆ ಅವಂಗೆಲ್ಲ. ಥಾರ್ ಮಹೇಂದ್ರ ಥಾರ್ ಕಾರ್ ಇದ್ರೆ ಆ ಥಾರ್ ಕಾರ್ ನ ಆಫ್ ರೋಡಿಂಗ್ ಮಾಡಿಸಿ ಇನ್ ಫ್ರಂಟ್ ಆಫ್ 10 ಮೀಡಿಯಾ ಚಾನಲ್ಸ್, ಎಲ್ಲ TV9, ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್, ಎಲ್ಲ ಮೀಡಿಯಾದವ್ರು ಕರೆಸಿ ಸಿ ದ ಮೈಂಡ್ ಪವರ್ ಅಂತ ಎಲ್ಲರ ಮುಂದೆ ಕರೆಸಿ. ಅಷ್ಟೇ ಅಲ್ಲ, ಆ ಹುಡುಗನ ಎಪಿಸೋಡ್ ಕೂಡ ಬಂತು, ಬಲೆ ಹುಡುಗ ಅಂತೇಳಿ ಎಲ್ಲ TV ಚಾನಲ್ ಪ್ರೋಗ್ರಾಮ್ ಕೂಡ ಬಂತು. ವಾವ್ ಗೆಳೆಯರೇ, ಎಷ್ಟು ಅಂದ್ರೆ ಅದೇ ಅಫ್ಕೋರ್ಸ್ ಎಲ್ಲರೂ ಇದು ಅರ್ಥ ಮಾಡ್ಕೋಬೇಕು. ಏನ್ ನಮ್ಮಲ್ಲಿ ಹಾರ್ಡ್ವೇರ್ ಇದೆ ಅದು ತುಂಬಾ ಪವರ್ಫುಲ್ ಹಾರ್ಡ್ವೇರ್, ಅದಕ್ಕೆ ಸಪೋರ್ಟಿಂಗ್ ಸಾಫ್ಟ್ವೇರ್ ನಾವು ಕೊಡ್ಬೇಕಷ್ಟೇ. ಈ ಮನಸ್ಸನ್ನ ನಾವು ಸಕ್ಕಲಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಸಾಧ್ಯತೆಗಳಿದೆ. ಒಂದು ಹುಡುಗ ಅಷ್ಟು ದೊಡ್ಡ ಗಾಡಿನ ಒಂದು ಬೆಟ್ಟದ ಒಂದು ಪ್ರದೇಶದಲ್ಲಿ ಓಡಿಸೋದು ಅನ್ನೋದೆಲ್ಲ ಬಹಳ ರೋಮಾಂಚನಕಾರಿ ವಿಷಯ. ಅದ್ಭುತ ಮಲ್ಲಿಕಾರ್ಜುನ್. ಆಮೇಲೆ ವಿಹಾರ್, ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ, ನನ್ನ ಹತ್ರ ಇವತ್ತಿಗಾದ್ರೂ ಕೂಡ ಡಾಕ್ಯುಮೆಂಟ್ಸ್ ಮಾಡಿಟ್ಟಿದ್ದೀನಿ. ನಮ್ ಕೋರ್ಸ್ ಬರೋಕ್ಕಿಂತ ಮುಂಚೆ ಅವ್ರ ಹ್ಯಾಂಡ್ ರೈಟಿಂಗ್ ನ ತಗೋತೀನಿ. ನಮ್ ಕೋರ್ಸ್ ಬರೋಕ್ಕಿಂತ ಮುಂಚೆ ಅವರ ಪ್ರೀವಿಯಸ್ ಅಕಾಡೆಮಿಕ್ಸ್ ಮಾರ್ಕ್ ಶೀಟ್ ತಗೋತೀನಿ. ನಮ್ ಕೋರ್ಸ್ ಬರೋಕ್ಕಿಂತ ಮುಂಚೆ ಅವರಲ್ಲಿ ಇರುವಂತ ಸಮಸ್ಯೆನ ವಿಡಿಯೋ ಮಾಡಿರ್ತೀನಿ ಎಲ್ಲಾನು. ಆಫ್ಟರ್ ದ ಕೋರ್ಸ್ 21 days, ಜಸ್ಟ್ 21 days ಅಷ್ಟೇ ಅಲ್ಲ, ಲೈಫ್ ಟೈಮ್ ನಮ್ ಜೊತೆ ಇರ್ತಾರೆ. ಎವ್ರಿ ಸಂಡೇ ಫಾಲೋ ಅಪ್ ಇರುತ್ತೆ, ಸಾಟರ್ಡೆ ಫಾಲೋ ಅಪ್ ಇರುತ್ತೆ. ದ ಟ್ರಮೆಂಡಸ್ ರಿಸಲ್ಟ್, ದ ಟ್ರಾನ್ಸ್ಫಾರ್ಮೇಶನ್ ಏನ್ ಗೊತ್ತಾ, ಅವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಇವತ್ತು ಇಂಡಿಯಾದಲ್ಲಿ ತುಂಬಾ ಜನ ಮಕ್ಕಳು ಮಾರ್ಕ್ಸ್ ಕಳ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಹೊರಗಡೆ ಬರ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ IAS IPS ಎಕ್ಸಾಮ್ಸ್. ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲಿ ಫೇಲ್ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ದ ಮಾರ್ಕ್ಸ್ ಕಾರ್ಡ್.
ಅವ್ರ ಹ್ಯಾಂಡ್ ರೈಟಿಂಗ್ ಇಂದ ಮಾರ್ಕ್ಸ್ ಕಳ್ಕೊಂಡು ಬರ್ತಾರೆ. ಸೊ ನಮ್ ಕೋರ್ಸ್ ಬಂದಾಗ ಮಕ್ಕಳು ಹ್ಯಾಂಡ್ ರೈಟಿಂಗ್ ಮೈಂಡ್ ರೈಟಿಂಗ್ ಅಂತ ಕರಿತೀವಿ, ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಾ ಇದಾರೆ. ಯಾವ ಹುಡುಗ 70-80 ಮಾಡಿದ ಮಾರ್ಕ್ ಶೀಟು ಆಫ್ಟರ್ ದಿಸ್ ಪ್ರೋಗ್ರಾಮ್ ಈ ಹ್ಯಾಸ್ ಡನ್ ಅಪ್ ಟು 85-90-95 ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವ ಹುಡುಗ ಮುಂಚೆ ಮನೆಯಲ್ಲಿ ಪ್ರತಿ ಸಲ ಹೇಳಿದ್ರೆ ಆಗಲೇ ಯೂಸ್ಲೆಸ್ ಅಂತಿದ್ರೆ, ಇವತ್ತು ಅವನಿಗೆ ಯೂಸ್ಡ್ ಲೆಸ್ ನ ಮಾಡ್ಕೊಂಡ ಹುಡುಗ ಲೈಫ್ ಅಲ್ಲಿ ಬೆಳೀತಾ ಇದ್ದಾನೆ. ಯಾವ ವ್ಯಕ್ತಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಇದ್ರಲ್ಲಿ ಇವತ್ತು ಅವ್ರನ್ನ ಎನ್ಲೈಟ್ಮೆಂಟ್ ಕಡೆ ತಗೊಂಡು ಹೋಗ್ತಾ ಇದ್ದಾನೆ. ಸೊ ಇದು ಮಕ್ಕಳು ಮತ್ತೆ ದೊಡ್ಡವ್ರಿಗೆ ಪೇರೆಂಟ್ಸ್ ನಾನು ಮಾಡ್ತಾ ಇರೋ ಒಂದು ನಮ್ಮ ಗುರುಕುಲಲ್ಲಿ ನಡೆಯುವಂತ ಪ್ರೋಗ್ರಾಮ್ಸ್. ಯೂಸ್ಲೆಸ್ ಇಂದ ಯೂಸ್ಡ್ ಲೆಸ್ ಆಟಿಟ್ಯೂಡ್, ಎಂಟರ್ಟೈನ್ಮೆಂಟ್ ಇಂದ ಎನ್ಲೈಟನ್ಮೆಂಟ್. ಅದ್ಭುತ ಮಲ್ಲಿಕಾರ್ಜುನ್. ಇನ್ನೊಂದು ಲೈಕ್ ಈಗ ಮಲ್ಲಿಕಾರ್ಜುನ್ ಅವರು ಆನ್ಲೈನ್ ಅಲ್ಲಿ ಇದನ್ನ ಇಡೀ ಕರ್ನಾಟಕಕ್ಕೆ ಕನ್ನಡದಲ್ಲಿ ಈ ವರ್ಕ್ಶಾಪ್ಸ್ ಗಳನ್ನ ಮಾಡ್ತಿದ್ದಾರೆ. ಸೊ ಎಲ್ಲರೂ ಡೆಫಿನೆಟ್ಲಿ ಆ ಲಿಂಕ್ ಗಳನ್ನ ನಾನು ಯೂಟ್ಯೂಬ್ ವಿಡಿಯೋನಲ್ಲೂ ಕೆಳಗೆ ಶೇರ್ ಮಾಡಿರ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತವಾದ ಒಂದು ಗಿಫ್ಟ್ ಅಂದ್ರೆ ಇದೆ. ಏನು ಅಂದ್ರೆ ಅವ್ರಿಗೆ ಫೋನ್ ಕೊಡೋದಾಗ್ಲಿ ಅಥವಾ ಅವ್ರು ಕೇಳಿದ ಆಟ ಸಾಮಾನ್ ಕೊಡೋದಾಗ್ಲಿ, ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಈ ಒಂದು ಶಕ್ತಿಯನ್ನ ಕೊಡಿ. ಯಾಕಂದ್ರೆ ಅವರ ಮನಸ್ಸನ್ನ ಅವರು ಅದ್ಭುತವಾಗಿ ಹತೋಟಿಯಲ್ಲಿ ಇಟ್ಕೊಂಡು ಅದರ ಶಕ್ತಿಯನ್ನ ಅವ್ರು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ದೊಡ್ಡ ಪವಾಡಾನೇ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ಬಹಳಷ್ಟು ಮಕ್ಕಳು ಪೇರೆಂಟ್ಸ್ ಮಕ್ಕಳನ್ನ ಸ್ವಲ್ಪ ಈ ಒಂದು ನಿಟ್ಟಿನಲ್ಲಿ ಟ್ರೈನ್ ಮಾಡೋದಕ್ಕೆ ಬಳಸಬಹುದಾದ ಕೆಲವು ಪ್ರಾಕ್ಟಿಕಲ್ ಟೂಲ್ಸ್, ಎಕ್ಸಸೈಸಸ್, ಮನೆಯಲ್ಲೇ ಮಾಡಬಹುದಾದಂತಹ ಕೆಲವು ಎಕ್ಸಸೈಸಸ್ ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ್? ಓಕೆ, ಎಲ್ಲ ಪೇರೆಂಟ್ಸ್ಗೆ ವಿಹಾನ ಹೇಳ್ದಂಗೆ ಇನ್ನೊಂದು ಆಡ್ ಆನ್ ಮಾಡ್ತೀನಿ. ಮಕ್ಕಳಿಗಾಗಿ ಆಸ್ತಿ ಮಾಡೋ ಪ್ರೋಗ್ರಾಮ್ ಅಲ್ಲ, ಮಕ್ಕಳನ್ನೇ ಆಸ್ತಿ ಮಾಡುವಂತ ಪ್ರೋಗ್ರಾಮ್ ನಂದು. ಆ ಫಿಸಿಕಲ್ ಸೈಟ್, ಒಡವೆ, ಕಾರ್ ಯಾರು ತಗೊಂಡೋಗ್ತಾರೆ, ಬಟ್ ಇಲ್ಲಿ ಕೊಡ್ತಿರಲ್ಲ. ನನ್ ಗುರುಗಳು ಬಾಲ ಸರ್ ಅಂತ ಹೇಳಿ, ವಿ ಬಾಲಕೃಷ್ಣ ಅಂತ ಹೇಳಿ ಯಾವಾಗ ಹೇಳ್ತಾ ಇದ್ರು, 95% ಪೀಪಲ್ ನಮ್ಮ ನೆಕ್ ಇಂದ ಕೆಳಗಡೆ ಹಾಕ್ತಾರೆ ದುಡ್ಡನ್ನ. 5% ಆಫ್ ದ ಪೀಪಲ್ ವಿ ಇನ್ವೆಸ್ಟ್ಮೆಂಟ್ ಆನ್ ಹಿಯರ್ ಆನ್ ಅವರ್ ಬ್ರೈನ್. ಸೊ ದಿಸ್ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ನಿಮ್ ಮಕ್ಕಳಿಗೆ ಆಸ್ತಿ ಮಾಡ್ಕೊಡುವಂತ ಪ್ರೋಗ್ರಾಮ್ ನಾನು ಕೊಡ್ತಾ ಇದ್ದೇನೆ. ಎಸ್, ಸೊ ವಿಹಾನ್ ಕೇಳಿದ ಕ್ವಶನ್ ಅಲ್ಲಿ ಆಡ್ ಆನ್ ಏನಪ್ಪಾ ಅಂತಂದ್ರೆ, ಬಹಳ ಜನ ಹೇಗಿದ್ದಾರೆ ಗೊತ್ತಾ ವಿಹಾನ್, ಇವತ್ತಿನ ಪ್ರಪಂಚದಲ್ಲಿ ಸೆಲ್ಫಿಶ್ ಅಂತ ವರ್ಡ್ ಯೂಸ್ ಮಾಡ್ತೇವೆ. ಕರೆಕ್ಟಾ? ನನ್ಗೆ ಅಷ್ಟೇ ಇರ್ಬೇಕಪ್ಪ, ನನ್ ಮಗು ಅಷ್ಟೇ ಚೆನ್ನಾಗಬೇಕು, ಯಾರಿಗೂ ಗೊತ್ತಾಗಬಾರ್ದು. ಬಟ್ ನನ್ ಫಿಲಾಸಫಿ ಗೊತ್ತಾ, ಸೆಲ್ಫ್ ಇಶ್ಕ್. ಲೆಟ್ಸ್ ಎವ್ರಿ ಒನ್ ಲರ್ನ್, ಲೆಟ್ಸ್ ಎವ್ರಿ ಒನ್ ಗೆಟ್ ಎನ್ಲೈಟ್ಮೆಂಟ್. ಸೆಲ್ಫ್ ಇಶ್ಕ್, ನಾಟ್ ಸೆಲ್ಫಿಶ್. ದಟ್ಸ್ ಅ ಸೆಲ್ಫ್ ಇಶ್ಕ್. ಸೊ ಐ ಕಮ್ ಅಪ್ಡೇಟ್. ಓಕೆ ವಿಹಾನ್, ನಾನು ಯಾವತ್ತೂ ಮರಿಬಾರ್ದು ಅಂತ ಹೇಳಿ ನಾನು ಏನ್ ಸಕ್ಸಸ್ ಆಗಕ್ಕೆ ಮಾಡ್ತೀನಿ ವಿತ್ ಅ ಕ್ವಿಕ್ ನಾನು ಹೇಳ್ಬಿಡ್ತೀನಿ. ದೇರ್ ಇಸ್ ಅ ಟರ್ಮ್ ಕೋಡ್ ಇಸ್ SAVER ಅಂತಿದೆ, ಅಂದ್ರೆ ಸೇವರ್. ಇದು ಟೆಕ್ನಿಕ್ ನಾವು ಫಾಲೋ ಮಾಡ್ತೀನಿ. ಇದನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಜಸ್ಟ್ ಒಂದು 2 minutes ಐ ವಿಲ್ ಟೆಲ್ ದ ಟೆಕ್ನಿಕ್ ವಾಟ್ ಇಸ್ ದ ಸೇವರ್ ಅಂತ ಹೇಳಿ. ಶೋರ್ ಗೆಳೆಯರೆ, ಸೇವರ್ ಅಂತ ಒಂದು ಟ್ಯಾಟು ಹಾಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಹೇಳಿ ಮಲ್ಲಿಕಾರ್ಜುನ್ ಅವರ ಅದ್ರ ಬಗ್ಗೆ. ನಿಮ್ ಜೀವನನೇ ಸೇವ್ ಮಾಡುತ್ತೆ, ನಿಮ್ ಮಕ್ಕಳ ಜೀವನ ಸೇವ್ ಮಾಡುತ್ತೆ. ಸೊ ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಇಸ್, ಇಡೀ ಜಗತ್ನಲ್ಲಿ ಇವತ್ತು ಯಾವ ಸಕ್ಸಸ್ಫುಲ್ ಮತ್ತೆ ಅನ್ಸಕ್ಸಸ್ಫುಲ್ ವ್ಯಕ್ತಿಗಳು ನೋಡಿ, ದ ಡಿಫರೆನ್ಸ್ ಇಸ್ the successful people do in the silence. They do meditation. They travel with the inner net. The first success rule ಏನಪ್ಪಾ, ನೀವು ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಡೂಯಿಂಗ್ ವಿತ್ ಮೆಡಿಟೇಷನ್. ಮೆಡಿಟೇಷನ್ ಇಸ್ ದ ಕೀ. ಮೆಡಿಟೇಷನ್ ಇಸ್ ಎವ್ರಿಥಿಂಗ್. ಧ್ಯಾನ ಮಾಡ್ಬೇಕು ನಾವು ಪ್ರತಿದಿನ. ಇವತ್ತಿನ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಕ್ಕಳಿಗಾಯ್ತು ನಿಮ್ಗಾಯ್ತು, ನೀವು ನಿಜವಾಗ್ಲೂ ಅನ್ಕೊಂಡು ಗುರಿ ಮುಟ್ಟಬೇಕಂದ್ರೆ ಫಸ್ಟ್ ಈಸ್ ಯು ಹ್ಯಾವ್ ಟು ಡೂ ಎವ್ರಿ ಡೇ ಮೆಡಿಟೇಷನ್. ಎಸ್ ಅಂದ್ರೆ ಸೈಲೆನ್ಸ್. ಅದಕ್ಕೆ ಝೆನ್ ಒಂದು ಮಾತು ಹೇಳ್ತಾರೆ, when you are in the silence, the whole universe will surrender to your feet ಅಂತ ಹೇಳ್ತಾರೆ. ನಾವು ಮೌನವಾಗಿದ್ದಾಗ ಎಲ್ಲ ಯೂನಿವರ್ಸ್ ನಮ್ ಕಾಲ್ ತಳಕ್ ಬರುತ್ತೆ, ಅಂದ್ರೆ ಆ ಹುಡ್ಕೊಂಡ್ ಬರ್ತಂತಲ್ಲ, ಇದು ದ ಸೈಲೆನ್ಸ್. ಎರಡನೇದು A stands for affirmations. ಅಂದ್ರೆ ನಾವು ಪ್ರತಿದಿನ ಏನೈತಿ, ಅಯ್ಯೋ ಬೆಳಗ್ಗೆ ಆಯ್ತಾ, ಇವತ್ತಿದ್ದು ನೆಗೆಟಿವ್ ಮಾತಾಡ್ತೀವಿ. ಸೈಕಾಲಜಿ ಹೇಳುತ್ತೆ 60,000 ಥಾಟ್ಸ್ ಬರ್ತೇವೆ ನಮ್ಮ ಒಂದು ದಿನದಲ್ಲಿ. ಸೊ ನಾವು ಪ್ರತಿದಿನ ಥಾಟ್ಸ್ ನೆಗೆಟಿವ್ ಹಾಕ್ತಾರೆ. ಅದ್ರ ಬದಲಿ ವಿ ಕಾಲ್ ಇಟ್ ಅಫರ್ಮೇಷನ್ಸ್, ಅಂದ್ರೆ ಪಾಸಿಟಿವ್ ಅಫರ್ಮೇಷನ್ಸ್. ನಾನು ಆರೋಗ್ಯವಾಗಿದ್ದೀನಿ, ನಾನು ಧೈರ್ಯಶಾಲಾಗಿದ್ದೀನಿ, ನಾನು ಟಾಪ್ ಆಫ್ ದ ವರ್ಲ್ಡ್, ಐ ಆಮ್ ಅ ಲೀಡರ್, ಐ ಆಮ್ ಅ ಜೀನಿಯಸ್, ಮೈ ಸೋಲ್. ಅಂದ್ರೆ ನೀವು ನಿಮ್ ಬಗ್ಗೆ ನೀವು ಖುಷಿಯಾಗಿ ಮಾತಾಡ್ಕೋಬೇಕು. ದ ಸೆಕೆಂಡ್ ಟರ್ಮ್ ಇಸ್ ಕಾಲ್ಡ್ ಎಸ್ ಅಫರ್ಮೇಷನ್ಸ್. ಅಂದ್ರೆ ಖಂಡಿತವಾಗಿ ಪ್ರತಿದಿನ ಮಿರರ್ ಮುಂದೆ ನಿಂತ್ಕೊಂಡು ಯು ಶುಡ್ ಟಾಕ್ ಯುವರ್ ಸೆಲ್ಫ್. ಐ ಆಮ್ ಗ್ರೇಟ್, ಐ ಆಮ್ ಹೆಲ್ದಿ, ಐ ಆಮ್ ಕಾನ್ಫಿಡೆನ್ಸ್, ಐ ಲವ್ ಮೈ ಸೆಲ್ಫ್, ಟುಡೇ ಇಸ್ ಮೈ ಡೇ, ಗಾಡ್ ಇಸ್ ವಿತ್ ಮೀ ಅಂತ ಹೇಳಿ ಇದು ಅಫರ್ಮೇಷನ್ಸ್. ಸೊ ಎಸ್ ಸೈಲೆನ್ಸ್, ಎ ಅಫರ್ಮೇಷನ್. ವಿ ಸ್ಟ್ಯಾಂಡ್ಸ್ ಫಾರ್ ವಿಜುವಲೈಸೇಷನ್. ಆಲ್ರೆಡಿ ವಿಹಾನ್ಗಂತೂ ಇದ್ರ ಬಗ್ಗೆ ತುಂಬಾ ಗೊತ್ತಿದೆ. ಅಂದ್ರೆ ಎವ್ರಿಥಿಂಗ್ ಇಸ್ ವಿಜುವಲೈಸೇಷನ್. ಈ ಜಗತ್ತಲ್ಲಿ ಎಲ್ಲದು 2 ಸಲ ಆಗುತ್ತೆ. ಮೊದಲು ಮನುಷ್ಯನ ಮನಸ್ಸಿನಲ್ಲಿ, ಆಮೇಲೆ ರಿಯಾಲಿಟಿಯಲ್ಲಿ. ಅಂದ್ರೆ ಕಲ್ಪನಾ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಇಸ್ ಮೋರ್ ಪವರ್ಫುಲ್ ದನ್ ನಾಲೆಜ್ ಅಂತ ಹೇಳ್ತಾರೆ. ನಿಮ್ ಜೀವನದಲ್ಲಿ ಏನ್ ಬೇಕು ಸ್ಪಷ್ಟವಾದಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಲ್ಲಾನು ನಿಮ್ಗೆ ಸಿಗುತ್ತೆ. ದಟ್ಸ್ ವಿ ಕಾಲ್ ಟೆಕ್ನಿಕ್ ಕಾಲ್ಡ್ ಇಸ್ ವಿಜುವಲೈಸೇಷನ್, ವಿ. ಅಂಡ್ ನಂಬರ್ 4 ಈಸ್ ಈ ಎಕ್ಸರ್ಸೈಸ್. ಸೊ ನಾವೆಲ್ಲರೂ ಬರೀ ಮೈಂಡ್ ಸ್ಟ್ರಾಂಗ್ ಇದೆ ಬಟ್ ಬಾಡಿ ಚೆನ್ನಾಗಿಲ್ಲ ಅಂದ್ರೆ, ಸೊ
ಸೊ ಎವ್ರಿ ಡೇ ಹ್ಯಾವ್ ಟು ಡೂ ಅಟ್ ಲೀಸ್ಟ್ ಜಾಗಿಂಗ್, ಯೋಗ ಅಥವಾ ಜಾಂಬಿಕ್, ಸೈಕ್ಲಿಂಗ್, ವಾಕಿಂಗ್, ಆ ಸೂರ್ಯ ನಮಸ್ಕಾರ. ನಮ್ ದೇಹದಲ್ಲಿ ಒಟ್ಟಿನಲ್ಲಿ ಸ್ವೆಟಿಂಗ್ ಬರ್ಬೇಕು ವಿಹಾನ್. ಡೂ ಎನಿ ಕೈಂಡ್ ಆಫ್ ಎಕ್ಸರ್ಸೈಸ್. ಎಸ್ ಫಾರ್ ಸೈಲೆನ್ಸ್, ಎ ಫಾರ್ ಅಫರ್ಮೇಶನ್ಸ್, ವಿ ಫಾರ್ ವಿಜುವಲೈಸೇಷನ್, ಇ ಫಾರ್ ಎಕ್ಸರ್ಸೈಸ್. ಅಂಡ್ ಲಾಸ್ಟ್ ಆರ್ ಸ್ಟ್ಯಾಂಡ್ ಆಗೋದು ಬಂದ್ಬಿಟ್ಟು ರೀಡಿಂಗ್ ದ ಬುಕ್ಸ್. ಬಿಲ್ ಕ್ಲಿಂಟನ್ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ರೀಡರ್ಸ್ ಆರ್ ದ ಲೀಡರ್ಸ್ ಅಂತ ಹೇಳ್ತಾರೆ. Correct. ನಾವು ಪ್ರತಿದಿನ ನಾನು ಹಿಂದೆ ನೋಡ್ತಿರ್ಬೋದು, ಐದರ್ ಯು ಗೋ ವಿತ್ ಪಾಡ್ಕಾಸ್ಟ್ ಲರ್ನಿಂಗ್, ಯು ಗೋ ವಿತ್ ಯೂಟ್ಯೂಬ್ ಲರ್ನಿಂಗ್ಸ್, ಅಥವಾ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಮುಂಚೆ ಎಲ್ಲ ನೀವೆಲ್ಲ ಬುಕ್ಸೇ ಓದ್ಬೇಕಾಗಿತ್ತು, ಸಪ್ನಾ ಬುಕ್ಸ್ಗೂ ಬುಕ್ಸ್ ತಂದೆ. ಬಟ್ ನೌ ದ ವರ್ಲ್ಡ್, ದ ಟೆಕ್ನಾಲಜಿ, ನಮಗೆ ಕುತ್ಕೊಂಡು ಇವತ್ತು ಈ ಸಬ್ಜೆಕ್ಟ್ ಬೇಕಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಸಿಗುತ್ತೆ. ಸೊ ರೀಡರ್ಸ್ ಅಟ್ಲೀಸ್ಟ್ ನೀವು ಪ್ರತಿದಿನ ಓದ್ಬೇಕು. ಸೊ ಈ 5 ಟೆಕ್ನಿಕ್ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಮಾಡಿಸಿ. ಪ್ರತಿದಿನ ಧ್ಯಾನ, ಪ್ರತಿದಿನ ಅಫರ್ಮೇಶನ್, ಪ್ರತಿದಿನ ವಿಜುವಲೈಸೇಷನ್, ಪ್ರತಿದಿನ ಎನಿ ಕೈಂಡ್ ಆಫ್ ಎಕ್ಸರ್ಸೈಸ್, ಅಂಡ್ ಪ್ರತಿದಿನ ಒಂದು ಭಗವದ್ಗೀತಾ ಶ್ಲೋಕ ಹೋಗಿ, ಒಂದು ವಚನಗಳು ಓದ್ರಿ, ಅಥವಾ ಒಂದು ಯಶಸ್ವಾದಂತ ವ್ಯಕ್ತಿಯಿಂದ ಒಂದು ಪುಟನ ಓದ್ತಾ ಹೋಗಿ. ಸೊ ದಿಸ್ ಇಸ್ ಮೈ ಟೆಕ್ನಿಕ್ ವಿಹಾನ್, ನಾನು ನಿಮ್ಗೆಲ್ಲ ಹೇಳ್ಕೊಡ್ತೇನೆ. ಸೂಪರ್ ಸೂಪರ್ ಸೂಪರ್, ಅದ್ಭುತ ಗೆಳೆಯರೆ. ಸೇವರ್ ನೆನ್ಪಿಟ್ಕೊಳ್ಳಿ, ಸೈಲೆನ್ಸ್, ಅಫರ್ಮೇಶನ್, ವಿಜುವಲೈಸೇಷನ್, ಎಕ್ಸರ್ಸೈಸ್, ರೀಡಿಂಗ್. ಗ್ರೇಟ್ ರೀಡರ್ಸ್ ಆರ್ ಲೀಡರ್ಸ್, ಗ್ರೇಟ್ ಲೀಡರ್ಸ್ ಆರ್ ರೀಡರ್ಸ್, ಲೀಡರ್ಸ್ ಆರ್ ರೀಡರ್ಸ್. ನೆನ್ಪಿಟ್ಕೊಳ್ಳಿ, ಅದ್ಭುತವಾದ ಒಂದು ಟೆಕ್ನಿಕ್ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಮಲ್ಲಿಕಾರ್ಜುನ್, ನೀವು ಕೂಡ 2 ಮಕ್ಕಳ, ಅದ್ಭುತವಾದ ಮಕ್ಕಳ ತಂದೆ. ಸೊ ನಿಮ್ಮ ಪ್ಯಾರೆಂಟಿಂಗ್ ಫಿಲಾಸಫಿ, ಪ್ಯಾರೆಂಟಿಂಗ್ ಸ್ಟೈಲ್ ಯಾವ ತರ ಮಾಡ್ತೀರಾ? ಈಗ ಅಫ್ಕೋರ್ಸ್ ನಿಮ್ಮ ಮಗಳನ್ನೇ ನೀವು ಡೆಮೋ ಕೊಟ್ಬಿಟ್ರಿ. ಸೊ ಅವರಲ್ಲಿ ಕಾನ್ಫಿಡೆನ್ಸ್, ಈ ತಾಳ್ಮೆ, ಇದನ್ನೆಲ್ಲ ಬೆಳೆಸೋದಕ್ಕೆ ನೀವು ಯಾವ ತರ ಅವ್ರನ್ನ, ಈ ಮಕ್ಕಳನ್ನ ಯಾವ ತರ ಅಪ್ರೋಚ್ ಮಾಡ್ತೀರಾ? ಅವರ ಬೆಳವಣಿಗೆನಲ್ಲಿ ನಿಮ್ಮ ಯಾವ ತರ ಸ್ಟೈಲ್ ಫಾಲೋ ಮಾಡ್ತೀರಾ ಮಲ್ಲಿಕಾರ್ಜುನ್? ಓಕೆ, ಸೊ ನಾನು ಯಾವ ತರ ಅಂದ್ರೆ ಬಿಹಾನ್, ಐ ಆಮ್ ಇನ್ನರ್ ಬುದ್ಧ ಔಟರ್ ಅಲೆಕ್ಸಾಂಡರ್ ಫಾಲೋ ಮಾಡ್ತೀನಿ ನಾನು. ಐ ವಿಲ್ ರಿಪೀಟ್, ಇನ್ನರ್ ಬುದ್ಧ ಔಟರ್ ಅಲೆಕ್ಸಾಂಡರ್. ಅಂದ್ರೆ ಮಕ್ಕಳು ನಿಜ ಹೇಳ್ತೀನಿ, ನಾವ್ ಹೇಳೋದಂಗೆ ಯಾರು ಕೇಳಲ್ಲ. ಸೊ ನಾನು ಅದಕ್ಕೆ ಯಾವಾಗ್ಲೂ ಏನ್ ಹೇಳ್ತಿರ್ತೀನಿ ಗೊತ್ತಾ, ಎಲ್ಲ ಐ ವಾಂಟ್ ಆಡಿಯನ್ಸ್ ಟು ಬಿ ಆಡಿಬಲ್. ಪ್ಲೀಸ್ ಆಡಿಯನ್ಸ್ ಎಲ್ಲರೂ ಅಲರ್ಟ್ ಇದ್ದೀರಾ? ಐ ವಾಂಟ್ ಆಡಿಯನ್ಸ್. ಥಮ್ಸ್ ಅಪ್ ಕೊಡಿ. ಎಸ್, ಐ ವಾಂಟ್ ಎವ್ರಿ ಒನ್, ಬಿಕಾಸ್ ಬ್ಯೂಟಿಫುಲ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ, ಬ್ಯೂಟಿಫುಲ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ನಾನು ಏನ್ ಮಾಡಿದೆ ಗೊತ್ತಾ, ನನ್ನ ಮಗಳು ಕರ್ಕೊಂಡು ಒಂದು ಜೆರಾಕ್ಸ್ ಶಾಪ್ ಹೋಗಿದ್ವಿ. ಅವ್ರದೊಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕೊಡೋದಿತ್ತು. ಅವ್ನಿಗೆ ಏನ್ ಹೇಳಿದೆ, ಜೆರಾಕ್ಸ್ ಕೊಡಪ್ಪ ಅಂತಂದೆ. ಜೆರಾಕ್ಸ್ ಬಂದ್ಮೇಲೆ ಅದು ಜೆರಾಕ್ಸ್ ಬಂದಿದ್ದು ಏನ್ ಹೇಳಿದೆ ಗೊತ್ತಾ, ಇದು ಯಾಕೋ ಚೆನ್ನಾಗಿಲ್ಲಲ್ಲ ಜೆರಾಕ್ಸ್ ಅಂತ ಹೇಳ್ದೆ. ಅವ್ನು ಏನ್ ಹೇಳಿದೆ, ಸರ್ ಒರಿಜಿನಲ್ ಹೇಗಿದೆ ಜೆರಾಕ್ಸ್ ಹಾಗೆ ಬರುತ್ತೆ ಅಂತ ಹೇಳ್ದ. ಅಂದ್ರೆ ಪೇರೆಂಟಿಂಗ್ ಹೇಗ್ ಗೊತ್ತಾ, ನಾನು ಒರಿಜಿನಲ್, ನನ್ನ ಜೀನ್ಸ್ ಹೇಗಿದೆ ಹಾಗೆ ಇರೋದು, ಕರೆಕ್ಟಾ? ಬಟ್ ನಮ್ಮ ಪೇರೆಂಟಿಂಗ್ ಹೇಗಿದೆ ಅಂತಂದ್ರೆ, ನಾನು ಒಂಥರ ಒರಿಜಿನಲ್ ಬೇರೆ ಇದೆ, ಬಟ್ ಜೆರಾಕ್ಸ್ ಬೇರೆ ಬರ್ತಾ ಇದೆ, ಎಲ್ಲ ಕರೆಕ್ಟಾ? ಸೊ ಇಟ್ ರಿಫ್ಲೆಕ್ಟ್ಸ್. ನಾವು ಏನ್ ನಮ್ ಬಾಲಾ ಸರ್ ಅದನ್ನೇ ಹೇಳ್ತಾ ಇದ್ರು, ಪೀಪಲ್ ವಿಲ್ ನಾಟ್ ಡೂ ವಾಟ್ ಯು ಸೇ, ಪೀಪಲ್ ವಿಲ್ ಬಿಲೀವ್ ವಾಟ್ ಯು ಡೂ. ನಾವ್ ಏನ್ ಮಕ್ಕಳ ಮುಂದೆ ಮಾಡಿ ತೋರಿಸಿ ಅದನ್ನ ಮಾತ್ರ ಮಕ್ಕಳು ಮಾಡ್ತಾರೆ. ಕರೆಕ್ಟ್. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ಸೊ ಒರಿಜಿನಲ್ ಯಾವ ತರ ಇರುತ್ತೆ, ಜೆರಾಕ್ಸ್ ಅದೇ ಇದೆ. ಬಟ್ ನನ್ನ ಪೇರೆಂಟಿಂಗ್ ನಾನು ಏನ್ ಮಾಡ್ತೇನೆ ಅಂದ್ರೆ, ಎಸ್ ಐ ಗಿವ್ ದ 100% ಲವ್, ಬಟ್ ಅದೇ ರೀತಿ ಐ ವಿಲ್ ಶೋ ಒನ್ ಮೋರ್ ಫೇಸ್ ಕಾಲ್ಡ್ ಅಲೆಕ್ಸಾಂಡರ್ ಫೇಸ್. ಅಂದ್ರೆ ಭಯ ಭಕ್ತಿ ಎರಡನ್ನೂ ಇಟ್ಕೊಂಡಿದ್ದೀನಿ. ಒಂದೇ ನಾವು ತುಂಬಾ ಅವ್ರನ್ನ ಪ್ರೀತಿ ಕೊಡ್ಕೊತ ಹೋಗ್ಬಿಟ್ರೆ ನಾಳೆ ನಮ್ಗೆ ಎಲ್ಲೋ ಒಂದ್ ಕಡೆ ಅನ್ಕಂಟ್ರೋಲಬಲ್ ಆಗ್ಬಿಡ್ತಾರೆ. ಬಟ್ ಇನ್ನೊಂದ್ ಕಡೆ ಆಸ್ ಎ ಪೇರೆಂಟಿಂಗ್ ಆಗಿ ನಾವು ಅಲೆಕ್ಸಾಂಡರ್ ತರಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಸಿಕ್ ಆಫ್ ದ ಸ್ಟ್ರಿಕ್ಟ್ನೆಸ್ ತೋರಿಸ್ಬೇಕಂತ ಹೇಳಿ ಐ ಫಾಲೋ ದಿಸ್ ಬೋತ್ ಥಿಂಗ್ಸ್. ಸೂಪರ್. ಇನ್ನರ್ ಬುದ್ಧ, ಔಟರ್ ಅಲೆಕ್ಸಾಂಡರ್. ಪ್ರೀತಿ ಕೊಡೋ ತಂದೆನೂ ಆಗ್ಬೇಕು, ವಿದ್ಯೆ ಹೇಳ್ಕೊಡೋ ಗುರುನೂ ಆಗ್ಬೇಕು. ಸ್ವಲ್ಪ ಅಲ್ಲಿ ಗುರುವಾಗಿ ಆ ಒಂದು ಸ್ಟ್ರಿಕ್ಟ್ ಇರ್ಬೇಕು. ಸೂಪರ್ ಸೂಪರ್. ಮತ್ತೆ ಇನ್ನೊಂದು ನನಗೆ ನಿಮ್ಮ ಬಗ್ಗೆ ಬಹಳ ಒಂದು ಖುಷಿಯಾದ ವಿಷಯ ಅಂದ್ರೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿ ನೋಡಿದೀವಿ, ಬಟ್ ನೀವು ಗೋಕಾಕ್ ಅಲ್ಲಿ, ಅದು ನೀವು ಆ ವಿಡಿಯೋ ತೋರಿಸಿದಾಗಂತೂ ನನ್ಗೆ ಇನ್ನೂ ಖುಷಿ ಆಯ್ತು. ಫಸ್ಟ್ ಈಗ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು, ಮೊದಲು ಎಲ್ಲಾ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಆಗತ್ತೆ, ವಿಜುವಲೈಸೇಷನ್, ಆಮೇಲೆ ಅದು ನಿಜಾಂಶ ಆಗತ್ತೆ ಅಂತ. ಅದೇ ರೀತಿ ಅವರು ಯಾವ್ದೋ ಒಂದು ಕಾಲಘಟ್ಟದಲ್ಲಿ ಆ ವಿಡಿಯೋ ಮಾಡಿ, ಈ ತರ ಇಲ್ಲೊಂದು ಪಿರಮಿಡ್ ಬರುತ್ತೆ, ನಾನು ಕಟ್ಟಿಸ್ತೀನಿ ಅಂತೆಲ್ಲ ಅವರು ಹೇಳಿ ಆ ವಿಡಿಯೋ ಮಾಡಿ ಇಟ್ಟಿದ್ರು. ಆಮೇಲೆ ಕೆಲವೇ ವರ್ಷಗಳಲ್ಲಿ ಅಲ್ಲಿ ಪಿರಮಿಡ್ ಕಟ್ಸಿದೀರಾ. ಸೊ ಅದೊಂದು ಅದ್ಭುತವಾದ ವಿಷಯ. ಸೊ ಅದರ ಬಗ್ಗೆ ಸ್ವಲ್ಪ ಹೇಳಿ ಮಲ್ಲಿಕಾರ್ಜುನ್ ಅವ್ರೆ, ಹೇಗಾಯ್ತು ಅದು, ಏನ್ ನಡೀತಾ ಇದೆ ಅಲ್ಲಿ? ವಿಹಾನ್, ನಾನು ಐ ಆಮ್ ಅ ಟ್ರಾವೆಲರ್. ಎವ್ರಿ ಇಯರ್ ನಾನು ಹಿಮಾಲಯ ಸಾಧನೆಗೆ ಹೋಗ್ತಿರ್ತೀನಿ. ಸೊ 3 years ಬ್ಯಾಕ್ ಏನಾಯ್ತು ಅಂದ್ರೆ, ಐ ವೆಂಟ್ ಟು ನೇಪಾಲ್, ಕಾಠ್ಮಂಡುಗೆ ಹೋಗಿದ್ದೆ. ನೇಪಾಲ್ ಪಶುಪತಿನಾಥ್ ಟೆಂಪಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ, ನಾನು ಸಡನ್ ಆಗಿ ನೇಪಾಳಿಂದ ಬರ್ಬೇಕಾದ್ರೆ ನಂದು ಡಿಸ್ಕ್ ಬಲ್ಜ್ ಆಯ್ತು. ಸಡನ್ಲಿ ಐ ಗಾಟ್ ಮೈ ಡಿಸ್ಕ್ ಬಲ್ಜ್. ಸೊ ಡಿಸ್ಕ್ ಬಲ್ಜ್ ಆಯ್ತು. ನಾನು ಆರ್ಥೋಪೆಡಿಕ್ಸ್ ಡಾಕ್ಟರ್ ಹತ್ರ ಹೋಗ್ತೀನಿ. ಡಾಕ್ಟರ್ ಏನ್ ಹೇಳ್ತಾರೆ, ನಾನು MRI ಎಲ್ಲ ಮಾಡ್ತಾರೆ. ಇಲ್ಲ, ಸಡನ್ ಆಗಿ ನಿಂದ ಎಂಟೈರ್ ದಿಸ್ ಪೋರ್ಷನ್ ಇಲ್ಲಿಂದ ಹಿಡಿದು ಡಿಸ್ಕ್ ಬಲ್ಜ್ ಆಗಿದೆ. ಮತ್ತೆ ನಿನ್ ಬ್ಯಾಕ್ ಬೋನ್ L2, L3, L4, L5 ಏನಿದೆ ಅಲ್ಲ, ಎವ್ರಿಥಿಂಗ್ ಆಸ್ ಮುಗಿದ ನಿನ್ ಕತೆ ಅಂತ ಹೇಳಿದ್ರು. ಒಂದೇ ಮಾತಾಡ್ಬೇಕಂದ್ರೆ,
ನಾನ್ ಸಡನ್ ಆಗಿ ಯೋಚನೆ ಮಾಡಿದೆ, ಏನ್ ಹೇಳ್ತಾ ಡಾಕ್ಟರ್, ನಾನು ಬಿದ್ದಿಲ್ಲ, ನಾನು ಎಲ್ಲೂ ಪೆಟ್ಟು ಹಚ್ಕೊಂಡಿಲ್ಲ, ನೋ ದ ರಿಪೋರ್ಟ್ ಇಸ್ ದಿಸ್ ಅಷ್ಟೇ ಹೇಳಿದ್ರೆ ವಿಹಾನ್. ನನ್ಗೆ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ಇನ್ಸ್ಟಂಟ್ ಆಗಿ ನೀವೀಗ ನೆಕ್ಸ್ಟ್ 30 minutes ಆಪರೇಷನ್ ಮಾಡಿದ್ರೆ ಯು ವಿಲ್ ಹೋಲ್ ಬಾಡಿ ವಿಲ್ ಗೆಟ್ ಪ್ಯಾರಲೈಸ್ ಅಂತ ಹೇಳಿದ್ರು ನಂಗೆ. ಡಾಕ್ಟರ್ ನನ್ಗೆ ಹೇಳ್ತಾರೆ ಹೋಲ್ ಬಾಡಿ ವಿಲ್ ಗೆಟ್ ಪ್ಯಾರಲೈಸ್ ಅಂತ. ಆ ಮೂಮೆಂಟ್ ನೀವಾಗಿದ್ರೆ ಏನ್ ಆಗ್ತಿತ್ತು ವಿಹಾನ್ 3 years ಬ್ಯಾಕ್? ನಾನು ಒಂದು ಕ್ಷಣ ಕಣ್ ಮುತ್ಕೊಂಡೆ, ಒಂದು ಕ್ಷಣ ನನಗೆ ಅನ್ಸಿತ್ತು ಕ್ರಿಕೆಟ್ ಅಲ್ಲಿ ಮಾತ್ರ 2 innings ಸಿಗುತ್ತೆ, ಲೈಫ್ ಅಲ್ಲೂ ಕೂಡ 2 innings ಸಿಗುತ್ತೆ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ಮಾತ್ರ 2 innings ಸಿಗುತ್ತೆ. ಫಸ್ಟ್ 100 ಹೊಡ್ಲಿಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಹೊಡಿಬಹುದು ಅಂತೇಳಿ. ಸೊ 35 years ನಾನು ಏನ್ ಮಾಡಿದೆ ನಂಗೆ ಗೊತ್ತಿಲ್ಲ. ಬಟ್ ಇನ್ ನೆಕ್ಸ್ಟ್ ಏನ್ ಮಾಡ್ತೀನಿ, ಸಮಾಜಕ್ಕೋಸ್ಕರ ಅಥವಾ ಈ ಸೊಸೈಟಿಗೋಸ್ಕರ ಏನಾದ್ರು ಮಾಡ್ಬೇಕಂತ ಹೇಳಿ 41 days ನಾನು ಪ್ರತಿದಿನ, ನಿಮ್ಗೆ ಅವಾಗ್ಲೇ ಏನ್ ಸೇವರ್ ಅಂತ ಹೇಳಿಲ್ಲ, ಆ ಸೇವರ್ ಟೆಕ್ನಿಕ್ ನಾನು ಉಳಿಸ್ತು ವಿಹಾನ್. ನಾನು ಎವ್ರಿ ಡೇ ಧ್ಯಾನ ಮಾಡಿದೆ, 3 ಗಂಟೆ ಧ್ಯಾನ ಮಾಡಿದೆ ಎವ್ರಿ ಡೇ. ಅವತ್ತು ನಾನು ಏನ್ ಮಾಡಿದ್ವಿ ವಿಹಾನ್ ಗೊತ್ತಾ, ಪರ್ಮನೆಂಟ್ ಆಗಿ ಒಂದು ಅಚ್ಚೇನೋ ಹಾಕ್ಸ್ಕೊಂಡಿದ್ದೀನಿ, ಐ ಆಮ್ ಹೆಲ್ದಿ ಅಂತ ಹೇಳಿ. ಪ್ರತಿದಿನ ನಾನು ಅವತ್ತು ಡಾಕ್ಟರ್ ಮಾತು ಕೇಳಿದ್ರೆ ನಾನು ಎಲ್ಲೋ ಆಪರೇಷನ್ ಮಾಡ್ಕೊಂಡು ಮನೆಯಲ್ಲಿ ಮೂಲೆಯಲ್ಲಿ ಕೂಡ್ಬೇಕಾಗಿತ್ತು. ಬಟ್ ಅವತ್ತು ನಾನು ಥಿಂಕ್ ಮಾಡಿದೆ, ಇಷ್ಟು ದಿನ ನಾನು 12 ವರ್ಷ ಥಿಯರಿ ತುಂಬಾ ಹೇಳಿದ್ದೀನಿ ಜನಕ್ಕೆ, ನಾವು ಐ ಶುಡ್ ಬಿ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಅಂತ ಹೇಳಿ. ಐ ಸ್ಟಾರ್ಟೆಡ್ ಟೆಲಿಂಗ್ ಮೈ ಸೆಲ್ಫ್ ಎವ್ರಿ ಡೇ ಮೆಡಿಟೇಷನ್, ಎವ್ರಿ ಡೇ ವಿಜುವಲೈಸೇಷನ್ ಮಾಡ್ತಾ ಇದ್ದೆ. ಆ ಮಾಡ್ಬೇಕಾದ್ರೆ ನನಗ್ ಅನ್ಸಿತ್ತು, ನಾನು ಟ್ರಾವೆಲಿಂಗ್ ಮಾಡಿದ್ ನಿಜವಾಗೂ ಬಹಳ ಆಗಿದೆ, ಒಂದು ಆಶ್ರಮ ಕಟ್ಬೇಕು. ಆಶ್ರಮ ಅಂದ್ರೆ ಯಾರೊಂದು ಆಶ್ರಯ ಕೇಳ್ಕೊಂಡ್ ಬರ್ತಾರೆ ಅವ್ರಿಗೊಂದು ಆಶ್ರಮ ಕಟ್ಬೇಕು ಅಂತ ಹೇಳಿ ಒಂದು ಥಾಟ್ ಬಂದ. ಹಾಗೆ ಅಲ್ಲಿ ನಾನು ಹೋಗಿ ನಮ್ ಜಾಗದಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿದೆ ವಿಹಾನ್. ಸುಮ್ನೆ ಹಾಗೆ ನಿಂತ್ಕೊಂಡು, ಇಲ್ಲಿ ಒಂದು ಪಿರಾಮಿಡ್ ಬರುತ್ತೆ, ಇಲ್ಲಿ ರೂಮ್ಸ್ ಬರುತ್ತೆ, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಇಲ್ಲೊಂದು ಗೋಶಾಲಾ ಬರುತ್ತೆ, ಇಲ್ಲೊಂದು ಸ್ಟೇಜ್ ಬರುತ್ತೆ, ಇಲ್ಲೊಂದು ಲೈಬ್ರರಿ ಬರುತ್ತೆ ಅಂತೇಳಿ ನಾನು ಹಂಗೆ ಒಂದು ವಿಡಿಯೋ ಅಂದ್ರೆ ಅದನ್ನೇ ಹೇಳ್ತಾರೆ, ಈ ಜಗತ್ನಲ್ಲಿ ಎಲ್ಲ 2 ಸಲ ಆಗತ್ತೆ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ನಾನು ಒಂದು ವಿಡಿಯೋ ಮಾಡಿ ಸುಮ್ಮನೆ ಹಂಗೆ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟಿದ್ದೆ 3 ವರ್ಷ. ಬಟ್ ಇವತ್ತು ಸತ್ಯ ಹೇಳ್ತೀನಿ ವಿಹಾನ್, ಅಲ್ಲಿ ನಮ್ಮ ಆಶ್ರಮಕ್ಕೆ ಇವತ್ತು 1000 ಜನ ಪ್ರತಿ ತಿಂಗಳು ಬರ್ತಾರೆ, ಅಲ್ಲಿ ಧ್ಯಾನ ಮಾಡ್ತಾರೆ, ಅವ್ರು ಅನ್ಕೊಂಡಂತ ಗೋಲ್ಸ್ ಅಚೀವ್ ಮಾಡ್ಕೊತಾ ಇದಾರೆ, ಅವ್ರ ಮಕ್ಕಳಿಗೆ ಬೇಕಾದಂತ ಎಲ್ಲಾನು ನಮ್ ಗುರುಕುಲ್ ಕಲ್ಸ್ಕೊಡ್ತಾ ಇದಾರೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಬೆಂಗಳೂರಿಂದ ಒಬ್ರು ಉಷಾ ಅಂತ ಬಂದಿದ್ರು, ಮೋಸ್ಟ್ಲಿ ಅವ್ರು ಇದಾರ್ಲೂ ಗೊತ್ತಿಲ್ಲ, ಅವ್ರು ಹೇಳಿದೆ. ಉಷಾ ಮ್ಯಾಮ್ದು 42 ಏಜ್, ಮ್ಯಾರೇಜ್ ಆಗಿರ್ಲಿಲ್ಲ, ಅಲ್ಲಿ ಬಂದು ಅಲ್ಲಿ ಧ್ಯಾನ ಮಾಡಿ ಸಂಕಲ್ಪ ಮಾಡಿದ್ರು. ಇವತ್ತು ಅವ್ರ ಎಂಗೇಜ್ಮೆಂಟ್ ಆಗಿದೆ, ನೆಕ್ಸ್ಟ್ ಜನವರಿ ಮದುವೆ ಫಿಕ್ಸ್ ಆಗ್ತಾ ಇದೆ. ಇದು ಒಂದೇ ಅಲ್ಲ, ಎಷ್ಟೋ ಜನಕ್ಕೆ ನಮ್ಮ ಆಶ್ರಮಕ್ಕೆ ಬಂದವರು ಬಸವ ಪಿರಮಿಡ್ ಹೀಲ್ಸ್ ಅಂತ ಹೇಳ್ತೀವಿ, ಎಷ್ಟೋ ಜನಕ್ಕೆ ಆಪರೇಷನ್ ಇದ್ದಾರೆ, ಇವತ್ತು ಆಪರೇಷನ್ ಹೋಗಿದೆ, ಎಷ್ಟೋ ಜನಕ್ಕೆ ಎಷ್ಟೋ ವರ್ಷದಿಂದ ಸಮಸ್ಯೆಗಳು ಕ್ಲಿಯರ್ ಆಗಿದೆ, ಎಷ್ಟೋ ಪೇರೆಂಟ್ಸ್ ಜಗಳ ಇದ್ದಂತ ಸಂಬಂಧಗಳು ಇವತ್ತು ಒಳ್ಳೆ ಪುನಶ್ಚೇತನ ಆಗಿದೆ. ದೇ ಆರ್ ಲಿವಿಂಗ್ ಹ್ಯಾಪಿಲಿ ಆಫ್ಟರ್ ಕಮಿಂಗ್ ಟು ಅವರ್ ಬಸವ ಪಿರಮಿಡ್ ಆಶ್ರಮ. ಅದ್ಭುತ ಅದ್ಭುತ ಗೆಳೆಯರೇ. ಮಲ್ಲಿಕಾರ್ಜುನ್ ಅವ್ರು ನಂಗೆ ತೋರಿಸಿದಾಗ ನಾನೇ ಅಂದ್ಕೊಂಡೆ, ಓ ಈಗ ಒಬ್ರು ಸಿಕ್ಕಿದ್ದಾರೆ ಗೆಳೆಯ ಗೋಕಾಕ್ ಅಲ್ಲಿ, ಖಂಡಿತ ಗೋಕಾಕ್ ಹೋಗ್ಬೇಕು, ಗೋಕಾಕ್ ಫಾಲ್ಸ್ ಚೆನ್ನಾಗಿದೆ ಅಂತ. ಸೊ ನೀವು ಗೋಕಾಕ್ ಹೋಗಿ ಬಸವ ಪಿರಮಿಡ್ ಹಿಲ್ಸ್ ಅಂತ ಹೇಳಿದ್ದಾರೆ, ಹೋಗಿ ಆ ಆಶ್ರಮಲ್ಲಿ ನೋಡಿ, ಬೆಂಗಳೂರಲ್ಲಿರೋ ಒಂದು ವ್ಯಕ್ತಿಗೆ ಮದ್ವೆ ಆಗದೆ ಅಲ್ಲಿ ಹೋಗಿ ಅಲ್ಲಿ ಏನೋ ಒಂದು ಅವರ ಜೊತೆ ಒಂದು ಪ್ರಕ್ರಿಯೆಯನ್ನ ಮಾಡಿ ಇವತ್ತು ಮದ್ವೆ ಸೆಟ್ ಆಗಿದೆ ಅನ್ನೋದು ಎಷ್ಟು ದೊಡ್ಡ ಅದ್ಭುತವಾದ ವಿಷಯ. ಬಹಳ ಖುಷಿಯಾಗಿದೆ. ಹಾಗೆ ಬೆಂಗಳೂರಿಂದ ಒಬ್ರು ಮೇಡಮ್ ಬಂದಿದ್ದಾರೆ ಇವತ್ತು, ಅವ್ರು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಒಂದು ಜೀವನೋತ್ಸವ ಶಿಬಿರ ಮಾಡ್ತೀನಿ, ದ ಸೆಲೆಬ್ರೇಷನ್ ಆಫ್ ಲೈಫ್ ಅಂತ ಹೇಳಿ, ಅವ್ರ ಎಂಟೈರ್ ಫ್ಯಾಮಿಲಿ ಕರ್ಕೊಂಡು. ಅಂದ್ರೆ ಜನ ಪೀಪಲ್ ಆರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್, ನಾರ್ತ್ ಕರ್ನಾಟಕ, ಎವ್ರಿವೇರ್. ಎಸ್ ಮ್ಯಾಮ್, ಇವ್ರ ಮಗ ಕೂಡ ನಮ್ಮ ಆಗ್ಲೇ ಮಾಡ್ನಲ್ಲ, ರಾಘವಂತ ಇವ್ರ ಮಗನೇ. ಸೊ ಅವ್ರದೊಂದು ಎಕ್ಸ್ಪೀರಿಯನ್ಸ್ ಕೇಳ್ಬಿಡುವ ನಾವು. ಯಾನ್ ಲಾಸ್ಟ್ ಟೈಮ್ ಇದು ವರ್ಕ್ಶಾಪ್ ಮಾಡಿದ್ರು ಸರ್. ನಾವು ಆಕ್ಚುಲಿ ಬೆಂಗಳೂರಿಂದ ಬಂದಿದ್ದು, ನಾವು ಮೆಡಿಟೇಟರ್ಸ್ ಸರ್. ಸರ್ದು ನಾನು ನನಗೆ ಆಶ್ಚರ್ಯ ಆಗೋಯ್ತು, ಸರ್ದೇನೆ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್. ಅಂದ್ರೆ ನಾವ್ ಎಷ್ಟು ವರ್ಷದಿಂದ ನೋಡ್ತಿದೀವಿ, ಫಸ್ಟ್ ಇವ್ರನ್ನ ನೋಡಿದಾಗ ಎಲ್ಲೋ ನೋಡಿದ್ವಿ ಅನ್ನೋದೇನೆ ಒಂದು ನೆನಪಾಯ್ತು. ಆಮೇಲೆ ಅವ್ರದ್ದು 20 years ಲಾಂಗ್ ಈ ಜರ್ನಿ ನೋಡ್ಬಿಟ್ಟೆ ನನ್ಗೆ ಆಶ್ಚರ್ಯ ಆಗೋಯ್ತು ಸರ್. ನಾವು 1 year ಮೆಡಿಟೇಷನ್ ಮಾಡ್ತಿದ್ವಿ. ಅಂದ್ರೆ ನನ್ ಮಗನ್ಗೋಸ್ಕರ ನಾನು ಈ ಒಂದು ಪಾತಿಗೆ ಬಂದಿದ್ದೆ ಸರ್. ನನಗೆ ನಿಜವಾಗ್ಲೂ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸರ್ ಸಿಕ್ಕಿರೋದೇ ಒಂದು ನಿಜ. ಯಾಕಂದ್ರೆ ನನ್ ಮಗನಲ್ಲೇನೆ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ನಾನು ಲಾಸ್ಟ್ ಇಯರ್ ಅಂದ್ರೆ ಅವ್ನು ಇವಾಗ 9th standard ಸರ್. ವರ್ಕ್ಶಾಪ್ ಅಂತಿಲ್ಲ, ಮೆಡಿಟೇಷನ್ ಬಂದ ಮೇಲೆನೆ ಅವ್ನ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಾಯ್ತು. ಮೆಡಿಟೇಷನ್ ಇಂದ ನನ್ಗೆ ಅದು ಡಿವೈನ್ ಬ್ಲೆಸ್ಸಿಂಗ್ ಸರ್ ಸಿಕ್ಕಿರೋದು ಮಲ್ಲಿಕಾರ್ಜುನ್ ಸರ್. ಇವಾಗ ಹಾಗಾಗಿನೇ ಇವಾಗ ಜಸ್ಟ್ ನನ್ ಮಗನ್ನ ಚೆನ್ನಾಗ್ ಮಾಡ್ಕೊಂಡಿರೋದಲ್ಲ, ನಮ್ ಲೈಫ್ ನ ಚೆನ್ನಾಗ್ ಮಾಡ್ಕೊಬೇಕು ಅಂತ ಅನ್ಬಿಟ್ಟು ನಾವು ಫ್ಯಾಮಿಲಿ ಫುಲ್ ಬೆಂಗಳೂರಿಂದ ಇಲ್ಲಿಗೆ ಬಂದಿದೀವಿ. ಸರ್ ಎಷ್ಟು ಸಪೋರ್ಟಿವ್ ಅಂತ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾವ್ ಆಕ್ಚುಲಿ ಇವಾಗ ಸರ್ ಅವ್ರ ಇದಕ್ಕೇನೆ ಹೊರಟಿದೀವಿ, ಇವಾಗ ಆ ವರ್ಕ್ಶಾಪ್ಗೆನೆ ಹೊರಟಿದೀವಿ. ಬೆಂಗಳೂರಿಂದ ಇಷ್ಟು ದೂರ ನಮ್ನ ಒಂದು ಕನೆಕ್ಷನ್ ಇಲ್ದೇನೆ ಬರಕ್ ಸಾಧ್ಯನೇ ಇಲ್ಲ ಸರ್. ನಾವೆಲ್ಲೋ ಇದೀವಿ, ಸರ್ ಎಲ್ಲೋ ಇದಾರೆ. ಆ ಒಂದು
ಇಲ್ಲಿ ಗಂಟ ಬಂದಿದೀವಿ ಅಂತಂದ್ರೆ ನಾವು ಬಿಸ್ನೆಸ್ ನ 3 days ಕ್ಲೋಸ್ ಮಾಡ್ಬೇಕಂತ ಯೋಚನೆ ಮಾಡಿ ಫಸ್ಟ್ ನಮ್ ಲೈಫ್ ಸರಿ ಹೋದ್ರೆ ಬಿಸ್ನೆಸ್ ಎಲ್ಲಾ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಬಂದಿರೋದೆ ಸರ್. ಇದೆಲ್ಲ ಡಿವೈನ್ ಕನೆಕ್ಷನ್ ಸರ್. ಸರ್ ಹೇಳಕ್ ನಂಗೆ ನಿಜ ಥ್ಯಾಂಕ್ ಯು ಸುನೀತಾ ಮ್ಯಾಮ್. ಥ್ಯಾಂಕ್ ಯು ಸುನೀತಾ ಅವರೇ, ಥ್ಯಾಂಕ್ ಯು. ಸೂಪರ್. ಅಂದ್ರೆ ಲೈವ್ ಆಗಿ ಒಬ್ಬರ ಅನುಭವ ಕೇಳೋದು ಅದು ಯಾವಾಗ್ಲೂ ಬಹಳ ಸಂತೋಷದ ವಿಷಯ. ಅದ್ಭುತ ಮಲ್ಲಿಕಾರ್ಜುನ್, ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಿಕ್ತು. ಸೊ ಕೊನೆಯದಾಗಿ ಮಲ್ಲಿಕಾರ್ಜುನ್ ಅವರೇ, ಈ ಯಾರೆಲ್ಲ ಇವತ್ತು ಲೈವ್ ಆಗಿ ನಮ್ ಜೊತೆ ಇದ್ದಾರೆ ಮತ್ತೆ ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ, ಇವತ್ತು ಬಹಳಷ್ಟು ತಂದೆ ತಾಯಿಯರು, ಬಹಳಷ್ಟು ಸಣ್ಣ ಮಕ್ಕಳು ಇದನ್ನ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ಒಂದು ನಂಬಿಕೆ ಅವರು ಕ್ಯಾರಿ ಮಾಡ್ಬೇಕು. ನೀವು ನಿಜವಾಗ್ಲೂ ನಿಮ್ಮ ಹೆಲ್ತ್ ಇಶ್ಯೂದು ಹೇಳಿದ್ದು ನನಗಂತೂ ಅದು ಬಹಳ ರೋಮಾಂಚನಕಾರಿ ಒಂದು ಸತ್ಯ. ಯಾಕಂದ್ರೆ ಆ ತರ ಸ್ಥಿತಿನಲ್ಲಿ ಎಷ್ಟೊಂದ್ ಜನ ಹಾಗೆ ಒದ್ದಾಡ್ಬಿಡ್ತಾರೆ, ಏನೋ ಆಗ್ಬಿಡುತ್ತೆ. ಬಟ್ ನೀವು ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಅಲ್ಲ ಇನ್ಲೈಟನ್ಮೆಂಟ್ ಅಂತ, ಹೊರಗೆ ಹೋಗದೆ ಒಳಗ್ ಹೋಗೋದು ಅಂತ ಹೇಳಿದ್ರಲ್ಲ, ಇಂಟರ್ನೆಟ್ ಅಲ್ಲ ಇನ್ನರ್ ನೆಟ್ ಅಂತ, ಆ ತರ ಒಳಗ್ ಹೋಗಿ ಮೆಡಿಟೇಷನ್ ಮಾಡಕ್ ಶುರು ಮಾಡಿ ಇವತ್ತು ಸಂಪೂರ್ಣವಾಗಿ ಅದರಿಂದ ಹೊರಗೆ ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ಬಹಳ, ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್, ಮೋಟಿವೇಶನ್ ಜನಕ್ಕೆ. ಅದೇ ಒಂದು ಸ್ಪಷ್ಟನೆ. ನೋಡಿ ನಮ್ಮ ಪೊಟೆನ್ಷಿಯಲ್ ಯಾವ ತರ ಇದೆ. ಯಾವ್ದೋ ಡಾಕ್ಟರು ಇನ್ನು ಎದ್ದೋಳದೇ ಇಲ್ಲ, ನಿಂದು ಮುಗ್ದೋಯ್ತು ಜೀವನ ಅಂದಾಗ ಅಲ್ಲಿಂದ ನಮ್ಮ ಜೀವನನೇ ಶುರು ಆಗ್ತಿದೆ ಅಂದ್ರೆ ನಮ್ಮ ಮನಸ್ಸಿಗಿರೋ ಶಕ್ತಿ ಬಗ್ಗೆ ಈ ತರ ಸಾಧನೆಗಳು, ಸಾಧಕರು ತೋರಿಸ್ಕೊಟ್ಟಾಗ್ಲೇ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನನ್ಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ. ಸೊ ಕೊನೆಯದಾಗಿ ಯಾರೆಲ್ಲ ಇದನ್ನ ನೋಡ್ತಿದ್ದಾರೆ ಅವ್ರಿಗೆ ಒಂದು ನಂಬಿಕೆ, ಈ ನಂಬಿಕೆನ ನೀವು ಜೀವನದಲ್ಲಿ ಬೆಳೆಸ್ಕೊಂಡ್ರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ್? ನಾನು ಎಲ್ಲಾ ಕಡೆ ನನ್ನ ಈ ಒಂದು ಸ್ಟೋರಿ ಹೇಳ್ತಿರ್ತೀನಿ. ಜಸ್ಟ್ ಐ ವಿಲ್ ಗೋ ವಿತ್ ಒನ್ ಸ್ಟೋರಿ. ಓಕೆ, ನಾವೆಲ್ಲ ಟ್ರೈನ್ ಜರ್ನಿ ಮಾಡಿದೀವ? ಕರೆಕ್ಟ್, ಟ್ರೈನ್ ಜರ್ನಿ ಮಾಡಿದ್ವಿ. ಕರೆಕ್ಟಾ? ಯಾರು ಟ್ರೈನ್ ಅಲ್ಲಿ ಕೂತಿಲ್ಲ? ಯಾರಾದ್ರೂ ಆಡಿಯನ್ಸ್? ಎಲ್ಲರೂ ಟ್ರೈನ್ ಅಲ್ಲಿ ಕೂತಿದ್ವಿ. ಕರೆಕ್ಟ್ ವಿಹಾನ್? ಸೊ ಟ್ರೈನ್ ಅಲ್ಲಿ ಯಾವ ತರ ಇದೆ ಅಂತಂದ್ರೆ ದೇರ್ ಆರ್ 3 types ಆಫ್ ಸಿಸ್ಟಮ್. ಒಂದು ಜನರಲ್ ಇದೆ, ಒಂದು ರಿಸರ್ವೇಶನ್ ಅಂತಿದೆ, ಒಂದು AC ಅಂತಿದೆ. ಕರೆಕ್ಟಾ? ದೇರ್ ಆರ್ 3 kind of coaches. One is general bogie, one is reservation and one is AC. ನಮ್ ಜೀವನ ಹೇಗಂದ್ರೆ ವಿಹಾನ್, ಮೊದಲು ಈಗ ನಿಮ್ ತರ ಆಯ್ತು ಅಥವಾ ನಮ್ ತರ ಯಾವ್ದೋ ಒಬ್ರು ಗುರುಗಳು ಅಥವಾ ಅದು ಕೋಚ್, ಒಂದು ಮೆಂಟರ್ ಬರೋಕ್ಕಿಂತ ಮುಂಚೆ ನಮ್ಮೆಲ್ಲರ ಜೀವನ ಹೇಗಿರ್ತದೆ, ಇಟ್ ಲೈಕ್ ಅ ಜನರಲ್ ಡಬ್ಬಾ. ಸೊ ಯಾರೋ ಏನೋ ಹೇಳ್ತಾರೆ, ಏನೋ ತಿಳ್ಕೊತಾರೆ, ಆ ಗುರುಜಿ ಹಂಗಂದ್ರು, ಈ ಗುರುಜಿ ಹಿಂಗಂದ್ರು, ಒಟ್ಟಿನಲ್ಲಿ ಅವ್ರ ಜೀವನ ಒಂಥರ ನಡೀತಾ ಇರುತ್ತೆ, ನಿಲ್ಲಲ್ಲ. ಟ್ರೈನ್ ಹೋಗ್ತಾ ಇರುತ್ತೆ, ಜೀವನ ನಿಲ್ಲಲ್ಲ. ಬಟ್ ಅದು ಹೇಗಿರುತ್ತೆ ಗೊತ್ತಾ, ಇವ್ರು ಬಂದ್ರು ಇವ್ರಿಗೂ ಎಸ್, ಅವ್ರು ಬಂದ್ರು ಅವ್ರಿಗೂ ಎಸ್, ಆ ನಂಬಿಕೆನೇ ಇಲ್ಲ, ಒಟ್ಟಿನಲ್ಲಿ ಮಾಡ್ತಿರ್ತಾರೆ. ಸೊ ನಮ್ ಲೈಫ್ ಹೇಗಿರುತ್ತೆ ಅಂದ್ರೆ ಬಿಫೋರ್ ಎನಿ ಗುರು ಆರ್ ಎನಿ ಮೆಂಟಾರಿಂಗ್ ಅಥವಾ ಎನಿ ಕೋಚ್ ಸಿಗೋಕ್ಕಿಂತ ಮುಂಚೆ ಅವರ್ ಲೈಫ್ ವಿಲ್ ಬಿ ಲೈಕ್ ಜನರಲ್ ಡಬ್ಬಾ. ಸೊ ಅಲ್ಲಿ ಯಾರು ಹೇಳೋದ್ರೆ ಟಿಕೆಟ್ ಸತಿ ಕೇಳಕ್ ಬರಲ್ಲ ನಿಮ್ಗೆ. ಕರೆಕ್ಟಾ? ನೀವು ಮುಂಬೈ ಅಂತ ಸಿಟಿಯಲ್ಲಿ ನೋಡಿದ್ರೆ ಜನರಲ್ ಡಬ್ಬಾ ನಿಂತ್ಕೊಂಡ್ರೆ ಅವರೇ ಕರ್ಕೊಂಡು ಅವರೇ ತಳ್ದ್ ಬಿಡ್ತಾರೆ ನಿಮ್ಗೆಲ್ಲ. ಫಸ್ಟ್ ಏನಿರುತ್ತೆ ಅಂದ್ರೆ ನಮ್ ಲೈಫ್ ವಿಲ್ ಬಿ ಲೈಕ್ ಜನರಲ್ ಡಬ್ಬಾ ಇರುತ್ತೆ. ಇನ್ನು ಎರಡನೇದೇನಿದೆಪ್ಪ ಅಂದ್ರೆ ಯಾವಾಗ ನಾವು ಒಂಥರ ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್, ಇದು ಇಲ್ಲಿವರೆಗೆ ನಿಮ್ಗೆ 1.5 hour ಕೊಟ್ಟಿದ್ದು ಇನ್ಫಾರ್ಮೇಶನ್. ನಾವು ದ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸಿ, ನಾನು ಯಾವಾಗ ಅದನ್ನ ಹೇಳ್ತೀನಿ, ಎಗ್ ನಾವು ಹೊಡೆದ್ರೆ ಮಜಾ ಇರಲ್ಲ, ಎಗ್ ಒಳಗಡೆಯಿಂದ ಹೊಡಿಬೇಕು. ಅಂದ್ರೆ ಅದು ಮರಿಯಾಗಿ ತಾನಾಗಿ ಬರ್ಬೇಕು. ನಾವು ಹೊಡೆದಿದ್ರೆ ತುಂಬಾ ದಿನ ಬದುಕಲ್ಲ ಅದು. ಸೊ ಅದಕ್ಕೆ ದ ಅವೇಕನ್ ಶುಡ್ ಕಮ್ ಇನ್ಸೈಡ್. ಸೊ ಯಾವಾಗ ನಮ್ ತರ ಈ ತರ ಪ್ರೋಗ್ರಾಮ್ಸ್ ಮಕ್ಕಳು ಕಳಿಸ್ತೀರಾ ಅಥವಾ ನೀವು ನಮ್ ಜೊತೆ ಜಾಯಿನ್ ಆಗ್ತೀರಾ, ನಿಮ್ ಲೈಫ್ ಏನಾಗುತ್ತೆ ಅಂದ್ರೆ ಫ್ರಮ್ ಜನರಲ್ ಡಬ್ಬಾ ಇಂದ ರಿಸರ್ವೇಶನ್ ಆಗುತ್ತೆ. ನೋಡಿ, ವಿಹಾನ್ ಅಂತ ಸೀಟ್ ಇದ್ರೆ ವಿಹಾನೇ ಕೂಡ್ಬೇಕು, ಹೋಗಿ ನಾನು ಕೂಡಕ್ ಆಗಲ್ಲ. ಸೊ ಹಂಗೆ ದ ಯೂನಿವರ್ಸ್ ಡಿವೈನ್ ಪ್ಲಾನ್ ಆಗುತ್ತೆ. ಸೊ ಆಫ್ಟರ್ ದ ಮೀಟಿಂಗ್ ದ ಕೋಚಸ್ ಆರ್ ಮೆಂಟೋರಿಂಗ್ ಅವರ್ ಗುರುಸ್ ಏನಾಗುತ್ತೆ ಅಂದ್ರೆ ವಿ ಆರ್ ಜನರಲ್ ಟು ಶಿಫ್ಟ್ ಎಲ್ಲಾಗ್ತೀವಿ. ವಿಹಾನ್ ಈಗ ರಿಸರ್ವೇಶನ್. ಕರೆಕ್ಟಾ? ಸೊ ದ ಯೂನಿಕ್ ಏನಪ್ಪಾ ಅಂದ್ರೆ ನಾವು ಗುರು ತತ್ವ ಹೊಂದ್ಬೋದು, ನಾವು ಗುರುಗಳು ಆಗ್ಬೋದು ಅಂತೇಳಿ ನಮ್ಮ ಪತ್ರಿಜಿ ಸರ್ ನಮ್ಗೆ, ನಮ್ಮ ರಾಮಚಂದ್ರ ಗುರುಜಿ ಅವರು ಬಹಳಷ್ಟು ಬಸವ ತತ್ವ, ಗುರು ಬಸವಣ್ಣ ಅವರು ಎಲ್ಲ ಗುರುಗಳು ಏನ್ ಹೇಳ್ಕೊಟ್ರು ಅಂದ್ರೆ ನಾವೆಲ್ಲ ಯಾವ ತತ್ವ ಅಂದ್ರೆ ಆತ್ಮದ ತತ್ವ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೇಕು, ನಿನ್ನೊಳಗೂ ಆತ್ಮ ನನ್ನೊಳಗೂ ಆತ್ಮ ಅಂತ ಹೇಳಿದ್ರು. ಸೊ ಯಾವಾಗ ಈ ರಿಸರ್ವೇಶನ್ ಇಂದ ನಾವ್ ಎಲ್ಲಿ ಶಿಫ್ಟ್ ಆಗ್ತೀವಿ ಅಂದ್ರೆ ವಿಲ್ ಶಿಫ್ಟಿಂಗ್ ಟು AC. ಸೊ ಅಲ್ಲಿ ನಿಮ್ಗೆ ಜನ ನಿಮ್ ನೋಡ್ಕೊಂಡ್ ಬರ್ತಾರೆ, ನೀವು ಸಕ್ರೆ ತರ ಆಗ್ತೀರಾ. ಪೀಪಲ್ ಸ್ಟಾರ್ಟ್ ಲವಿಂಗ್ ಯು. ಈ ಟೆಕ್ನಿಕ್, ಈ ಟೀಚಿಂಗ್ಸ್ ನೀವು ಜನಕ್ಕೆ ಹೇಳ್ಕೊಟ್ರೆ ಹೇಗೆ ನಿಮ್ ಜೀವನದಲ್ಲಿ ಪರಿವರ್ತನೆ ಆಯ್ತು, ಹೇಗೆ ನಿಮ್ ಜೀವನ ಒಂದು ಸಂಜೀವಿನಿ ಆಯ್ತಲ್ಲ, ನೀವು ಇವು ಎರಡನ್ನೂ ನೀವು ಕಲ್ಸಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಜೀವನ ಏನಾಗುತ್ತೆ ಅಂದ್ರೆ ವಿಲ್ ಶಿಫ್ಟ್ ಟು AC ಕೋಚ್. ಅಲ್ಲಿ ನಿಮ್ಗೆ ನೇಮ್, ಫೇಮ್, ಪೊಲೀಸ್ ಪ್ರೊಟೆಕ್ಷನ್, ಬ್ಯಾಡ್ ಶೀಟ್, ಬ್ಲಾಂಕ್ಸ್ ಎಲ್ಲಾನು ಹುಡ್ಕೊಂಡು ನೀವು ಇದರಲ್ಲಿ ಕೊಡ್ತಾರೆ. ಸೊ ನೋಡಿ, ನಮ್ಮ ಕೊನೆಯದಾಗಿ ನಮ್ಗೆ 3 ಆಪ್ಷನ್ ಇದೆ.
ನೀವು ಜನರಲ್ ಆಗಿ ಉಳಿಬೇಕಾ, ನೀವು ರಿಸರ್ವೇಶನ್ ಬರ್ಬೇಕಾ, ನೀವು AC ಕನ್ವರ್ಟ್ ಆಗ್ಬೇಕಾ, ಇಟ್ಸ್ ಲೆಫ್ಟ್ ಟು ಯು. ದಿಸ್ ಇಸ್ ಸಿಂಪಲ್ ಲೈಫ್. ಸೊ ಥ್ಯಾಂಕ್ ಯು. ಸೊ ಅದಕ್ಕೆ ಹೇಳೋದು, ಡೂ ಮೆಡಿಟೇಷನ್, ಟೀಚ್ ಮೆಡಿಟೇಷನ್, ಲವ್ ಯುವರ್ ಸೆಲ್ಫ್, ಎಂಜಾಯ್ ಯುವರ್ ಸೆಲ್ಫ್. ದಿಸ್ ಒನ್ ಲೈಫ್. ನಾನು ಯಾವಾಗೂ ಅದನ್ನ ಹೇಳ್ತೀನಿ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಅಂದ್ರೆ 84 ಲಕ್ಷ ಜೀವ ದಾಟಿ ಬಂದಿದೆ ಈ ಶರೀರನ. ಲವ್ ದಿಸ್ ಬಾಡಿ. ದಿಸ್ ಬಾಡಿ ಇಸ್ ಟೆಂಪಲ್. ಈ ಟೆಂಪಲ್ ನಾವು ಬೇಡಾಗಿದ್ದು ತಿಂದು ಕುಡುದು, ಐ ಡೋಂಟ್ ವಾಂಟ್ ಟು ಟೆಲ್ ಆಲ್ ದ ಥಿಂಗ್ಸ್. ದಿಸ್ ಇಸ್ ಅ ಟೆಂಪಲ್. ಸೊ ಲವ್ ದಿಸ್ ಟೆಂಪಲ್, ರೆಸ್ಪೆಕ್ಟ್ ದಿಸ್ ಟೆಂಪಲ್ ಅಂಡ್ ಕ್ರಿಯೇಟ್ ಮಿರಾಕಲ್ಸ್ ಇನ್ ದ ಲೈಫ್. ಗೆಳೆಯರೆ, ಕೇಳಿಸ್ಕೊಂಡ್ರಿ ಅಲ್ವಾ ಮಲ್ಲಿಕಾರ್ಜುನ್ ಅವರ ಸಂದೇಶವನ್ನ? ಬಹಳ ಅದ್ಭುತವಾದ ಹಲವಾರು ನುಡಿಮುತ್ತುಗಳನ್ನ ಅವರು ನಮಗ್ ತಿಳಿಸ್ಕೊಟ್ಟಿದ್ದಾರೆ. ನನಗೆ ಎಷ್ಟೊಂದು ವಿಷಯಗಳು, ಆಕ್ಚುಲಿ ಒಂದು ವಿಷಯ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ಬಾಲಾ ಸರ್ ಅಂತ. ನಾನು ಅವರು ಇಬ್ರು ಬಾಲಾ ಸರ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಯಾವುದೋ ಒಂದು ಸಮಯದಲ್ಲಿ 2010-14 ಸಮಯದಲ್ಲಿ. ಆದ್ರೆ ನಾವ್ ಈ ವರ್ಷ ಮತ್ತೆ ಎಲ್ಲೋ ಮುಖಾಂತರ, ಯಾವ ಮುಖಾಂತರನೋ ಭೇಟಿಯಾಗಿ ಮತ್ತೆ ಆ ಒಡನಾಟ ಶುರುವಾಯ್ತು. ಸೊ ಅವ್ರು ಗೋಕಾಕಲ್ಲಿ ಇದ್ದಾರೆ, ನಾನ್ ಬೆಂಗಳೂರಲ್ಲಿ ಇದ್ದೀನಿ. ಆದ್ರೆ ಅದು ಈಗ ತಾನೇ ಸುನೀತಾ ಅವ್ರು ಹೇಳಿದ್ರು, ಅದೊಂದು ದೈವಿಕ ಇಚ್ಛೆ ಅನ್ನೋದಿರುತ್ತೆ, ಡಿವೈನ್ ಪ್ಲಾನ್. ಇಲ್ಲಾಂದ್ರೆ ನಾವೆಲ್ಲ ಒಟ್ಟಿಗೆ ಬರಲ್ಲ. ಯಾರು ನೀವು ರೆಡಿ ಆಗ್ತೀರಾ, ಎಲ್ಲಿ ವಿದ್ಯಾರ್ಥಿ ರೆಡಿ ಆಗ್ತಾನೋ ಅಲ್ಲಿ ಗುರುಗಳು ಪ್ರತ್ಯಕ್ಷ ಆಗ್ತಾರೆ, ಎಲ್ಲಿ ಗುರು ರೆಡಿ ಆಗ್ತಾರೋ ಅಲ್ಲಿ ವಿದ್ಯಾರ್ಥಿಗಳು ಪ್ರತ್ಯಕ್ಷ ಆಗ್ತಾರೆ. ಈಗ ತಾನೇ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು, ನಾವು ಹನಿ ಜೇನಿನಂತೆ ಆದಾಗ ದುಂಬಿಗಳಂತೆ ಎಲ್ಲಾ ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರುತ್ತೆ, ನಾವು ಹುಡುಕೊಂಡು ಹೋಗ್ಬೇಕಾಗಿಲ್ಲ ಅಂತ. ಅದ್ಭುತ, ಸೂಪರ್ ಮಲ್ಲಿಕಾರ್ಜುನ್. ಕಾರ್ಯಕ್ರಮಕ್ಕೆ ಒಂದು ಇಷ್ಟೊತ್ತು ಅದ್ಭುತವಾಗಿ ಬಹಳಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಬಹಳ ಧನ್ಯವಾದಗಳು. ನಮ್ಮ ತಂಡದಿಂದ, ನಮ್ಮ ಕಮ್ಯುನಿಟಿಯಿಂದ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಿದ್ದೀರಾ, ನಿಮ್ಮ ಮಕ್ಕಳಿಗೆ ಇದನ್ನ ಒಂದು ಕೊಡುಗೆಯಾಗಿ, ಅವ್ರ ಬರ್ತ್ಡೇಗೆ ನೀವು ಏನೇನೋ ಕೊಡಿಸ್ತೀರಾ, ಬೇರೆ ಬೇರೆ ಫಂಕ್ಷನ್ ಗಳು ಬಂದಾಗ ಬಟ್ಟೆ ಕೊಡಿಸ್ತೀರಾ, ಏನೇನೋ ಐಟಮ್ಸ್ ಗಿಫ್ಟ್ ಎಲ್ಲ ಕೊಡಿಸ್ತೀವಿ ಅಲ್ವಾ, ಅದರ ಬದಲು ಅವರಿಗೆ ಈ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ಅದ್ಭುತವಾದ ವರ್ಕ್ಶಾಪ್ ಅನ್ನ ಗಿಫ್ಟ್ ಆಗಿ ಕೊಡಿ. ಈ ತ್ರಿನೇತ್ರ ವಿದ್ಯೆ ಅನ್ನೋದು ನನಗಂತೂ ಇದು ಬಹಳ ಇನ್ಸ್ಪೈರಿಂಗ್ ಆಗಿದೆ. ಸೊ ಎಲ್ಲರಿಗೂ ಇದು ಬೇಕು. ಯಾಕಂದ್ರೆ ಈಗ ನನಗೆ ಮನಸ್ಸಿನ ಶಕ್ತಿ ಅರ್ಥ ಆಗಿ ನಾನು ಬಹಳಷ್ಟು ಗುರುಗಳ ಹತ್ರ ಕಲಿತಾ ಇರೋದ್ರಿಂದ ನನಗೆ ಗೊತ್ತು ನಮ್ಮ ಮನಸ್ಸು ಎಷ್ಟು ಪವರ್ಫುಲ್ ಅಂತ. ಸೊ ಅದನ್ನ ಇವತ್ತು ಮಲ್ಲಿಕಾರ್ಜುನ್ ಅವರು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಮಲ್ಲಿಕಾರ್ಜುನ್, ಬಹಳ ಧನ್ಯವಾದಗಳು. ಮತ್ತೆ ಆದಷ್ಟು ಬೇಗ ನಾವು ಸಿಕ್ಕಿ ಇನ್ನು ಈ ಕನ್ವರ್ಸೇಷನ್ ಮುಂದುವರಿಸೋಣ. ಥ್ಯಾಂಕ್ ಯು. ಒನ್ ಲಾಸ್ಟ್ ವರ್ಡ್. ಎಲ್ರಿಗೂ ಕೂಡ ನಾಳೆ ದಿನ ಕರ್ನಾಟಕ ರಾಜ್ಯೋತ್ಸವ ಇದೆ. ಸೊ ಐ ವಿಶ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮತ್ತೆ ನಾನು ಇದನ್ನ November 9th ವಿಹಾನ್ ಈ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನ ಇದರ ಅಂಗವಾಗಿ. ಸೊ ಇವತ್ತೇನ್ ವಿಹಾನ್ ಅವ್ರು ನನಗೆ ಒಂದು ಅವಕಾಶ ಮಾಡಿಕೊಟ್ರಿ, ಐ ರಿಯಲಿ ಗ್ರಾಟಿಟ್ಯೂಡ್ ವಿಹಾನ್ಗೂ ಕೂಡ. ಯಾಕಂದ್ರೆ ಬ್ಯೂಟಿಫುಲ್ ಸೋಲ್ ವಿಹಾನ್ ಅವರು. ಸೊ ಎಷ್ಟು ಅದ್ಭುತವಾಗಿ ನೋಡಿ, ಅವರು ಗುರುಸ್ಥಾನದಲ್ಲಿದ್ದು ಮತ್ತೋ ಹೊಸ ಹೊಸ ಗುರುಗಳು ಕರ್ಕೊಂಡ್ಬಂದು ಕೊಡ್ತಾ ಇದ್ದಾರೆ. ಸೊ ವಿಹಾನ್ ಜೊತೆ ನಾವೆಲ್ಲರೂ ಕೈ ಜೋಡ್ಸೋಣ. ಒಬ್ರು ಒಳ್ಳೆ ಏನಂತಾರಲ್ಲ ಸಂಸ್ಕಾರವನ್ನು ವಿಹಾನ್ ಎಲ್ರಿಗೂ ಕೊಡಿಸ್ತಾ ಇದ್ದಾರೆ. ಸೊ ಈ ಜರ್ನಿ ನಾವು ವಿಹಾನ್ ಜೊತೆ ಇರೋಣ ಅಂತ ಹೇಳ್ತಾ ನನಗೆ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ನಾನು ವಿಹಾನ್ ಅವ್ರಿಗೆ November 9th, ನನ್ನ ಇಷ್ಟು ದಿವಸ ನಾನು ಆಫ್ಲೈನ್ ನಲ್ಲಿ ಡಾಮಿನೆಂಟ್ ಇದೆ, ನನ್ನ ಆನ್ಲೈನ್ ವರ್ಲ್ಡ್ ವಿಹಾನ್ ನನ್ನ ವಿಡಿಯೋಸ್ ಮಾಡೋ ಮುಖಾಂತರ ನನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಸೊ ಐ ರಿಯಲಿ ಥ್ಯಾಂಕ್ಫುಲ್. ನನ್ನ ಮನಸಾಕ್ಷಿಯಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ವಿಹಾನ್ಗೆ. ಮತ್ತೆ November 9th ಈ ಮಕ್ಕಳ ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ತಾವೆಲ್ಲ ತಮ್ಮ ಮಕ್ಕಳಿಗನ್ನ ಝೂಮ್ ಪ್ಲಾಟ್ಫಾರ್ಮ್ ಮುಖಾಂತರ ವಿಹಾನ್ ಅವ್ರ ಲಿಂಕ್ ಕಳ್ಸಿಕೊಡ್ತೀನಿ. ತಾವೆಲ್ಲರೂ ಮಕ್ಕಳಿಗೆ ಸೇರಿಸಿ ಮಕ್ಕಳಿಗಾಗಿ ಆಸ್ತಿ ಮಾಡೋದಲ್ಲ, ಮಕ್ಕಳನ್ನೇ ಆಸ್ತಿ ಮಾಡೋದು ಹೇಳಿ ನಂದು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಮಲ್ಲಿಕಾರ್ಜುನ್ ಕೆ ಮಠ್ ಅಂತಿದೆ. ಸೊ ಯೂಟ್ಯೂಬ್ ಅಲ್ಲಿ ಮಲ್ಲಿಕಾರ್ಜುನ್ ಕರಜಿಗು ಮಠ್ ಅಂತಿದೆ. ಸೊ ಎರಡೂ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಿಹಾನ್. ಲವ್ ಯು ಸೋ ಮಚ್ ವಿಹಾನ್. ಸೇಮ್ ಹಿಯರ್. ಧನ್ಯವಾದಗಳಪ್ಪ. ಗೆಳೆಯರೆ, ಎಲ್ಲರೂ ಧನ್ಯವಾದಗಳನ್ನ ತಿಳಿಸಬಹುದಾ? ಚಾಟ್ ಬಾಕ್ಸ್ ನಲ್ಲಿ ಎಲ್ಲರೂ ಧನ್ಯವಾದಗಳನ್ನ ತಿಳಿಸಿ. ಅದ್ಭುತ ಗೆಳೆಯರೆ, ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಕರಜಿ ಮಠ್. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ ಎಷ್ಟು ಅದ್ಭುತವಾದ ಒಂದು ನುಡಿಮುತ್ತು ಅದು. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಮಕ್ಕಳಿಗಾಗಿ ನಮ್ಮ ಮನೆಯಲ್ಲಿ ಅವ್ರಿಗೆ ಸಮಯ ಕೊಡೋದ್ ಬಿಟ್ಬಿಟ್ಟು ಕೆಲಸ ಮಾಡ್ತಾ ದಿನ ಎಲ್ಲ ಹೊರಗಿದ್ದು ದುಡ್ಡು ಮಾಡ್ತಾ ಮುಂದಕ್ಕೆಲ್ಗೋ ಆಸ್ತಿ ಮಾಡಿಡೋದಲ್ಲ. ಮಕ್ಕಳ ಜೊತೆ ಸಮಯ ಸ್ಪೆಂಡ್ ಮಾಡಿ, ಮಕ್ಕಳಿಗೆ ಸರಿಯಾದ ವಾತಾವರಣ ಸೃಷ್ಟಿ ಮಾಡಿ, ಮಕ್ಕಳಿಗೆ ಸರಿಯಾದ ಗುರುಗಳನ್ನ ಪರಿಚಯ ಮಾಡ್ಕೊಡಿ. ಮಕ್ಕಳೇ ನಿಮ್ಗೆ ಆಸ್ತಿ ಆಗ್ತಾರೆ. ನೀವು ಕೋಟಿ ಖರ್ಚು ಮಾಡಿ ಮನೆ ಕಟ್ಸಿದ್ರು ಕೊನೆಯಲ್ಲಿ ವೃದ್ಧಾಶ್ರಮದಲ್ಲಿ ಇವತ್ತು ಪೇರೆಂಟ್ಸ್ ಕೂತ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಆಸ್ತಿ ಮಾಡ್ತಾ ಇದ್ದಾರೆ, ಆದ್ರೆ ಮಕ್ಕಳನ್ನ ಆಸ್ತಿಯಾಗಿ ಮಾಡ್ತಾ ಇಲ್ಲ.
ಸೊ ಬಹಳ ಅದ್ಭುತವಾಗಿ ಹೇಳೋದು. ನಂಗೆ ಆ ವಾಕ್ಯ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದ್ರೆ, ಎಲ್ಲರಿಗೂ ಇದರ ಒಂದು ಮಹತ್ವ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಮನಸ್ಸು ಅನ್ನೋದು ಎಷ್ಟು ಶಕ್ತಿಯುತ ಒಂದು ನಮ್ಮ ಹತ್ರ ಇರುವಂತಹ ಒಂದು ಶಕ್ತಿ, ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದನ್ನ ಮಲ್ಲಿಕಾರ್ಜುನ್ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಅವರು ಆನ್ಲೈನ್ ಅಲ್ಲಿ ಈಗ ಮಕ್ಕಳಿಗೆ ಈ ವಿದ್ಯೆಯನ್ನ ಹೇಳ್ಕೊಡ್ತಿದ್ದಾರೆ ಅನ್ನೋದು ನಮ್ಮ ಭಾಗ್ಯ. ಯಾಕಂದ್ರೆ ಎಲ್ಲರೂ ಗೋಕಾಕಲ್ಲಿ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಇಂತಹ ಹಲವಾರು ಗುರುಗಳು ಆನ್ಲೈನ್ ಮುಖಾಂತರ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮಕ್ಕಳನ್ನ ನಿಮ್ಮ ಜೊತೆ ಮನೆಯಲ್ಲೇ ಕೂಡಿಸ್ಕೊಂಡು ತಂದೆ ತಾಯಿನೂ ಜೊತೆ ಕೂತ್ಕೊಂಡು ಅವರಿಗೆ ಈ ವಿದ್ಯೆಯನ್ನ ಹೇಳ್ಕೊಡೋ ಸಾಧ್ಯತೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲರೂ ಇದನ್ನ ಬಳಸ್ಕೊಳ್ಳಿ. ಮತ್ತೆ ಈ ಆರೆಂಜ್ ಕನ್ನಡಕ ಚಾನೆಲ್ ಮುಖಾಂತರ ನಾನು ಕೂಡ ಸತತವಾಗಿ ಹೀಲಿಂಗ್ ಮಾಡ್ತಾ ಇದ್ದೀನಿ, ಹೀಲಿಂಗ್ ಬೂಟ್ ಕ್ಯಾಂಪ್ಗಳು ಮಾಡ್ತಾ ಇದ್ದೀನಿ, ಉಚಿತವಾಗಿ ಹೀಲಿಂಗ್ ಬೂಟ್ ಕ್ಯಾಂಪ್ಗಳು ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ತುರ್ತು ಪರಿಸ್ಥಿತಿಗಳಿದೆ, ಇವತ್ತು ಮಲ್ಲಿಕಾರ್ಜುನ್ ಅವರು ಬಹಳಷ್ಟು ವಿಷಯಗಳನ್ನ ಹೇಳೋದು, ಎಷ್ಟು ಸೂಸೈಡ್ಗಳಾಗ್ತಾ ಇದೆ, ಎಷ್ಟು ಡಿಪ್ರೆಷನ್ ಅಲ್ಲಿ ಜನ ಇದ್ದಾರೆ, 4ರಲ್ಲಿ 1 ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತಂದ್ರು. ಸೊ ಈ ರೀತಿ ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ, ತುರ್ತು ಸಮಸ್ಯೆಗಳು ಬಂದಾಗ ಲೈಫ್ ಕೋಚಿಂಗ್ ಮಾಡ್ತಾ ಇದ್ದೀನಿ. ಸೊ ಅದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ. ಯಾರು ಇಲ್ಲಿ ಒಪ್ಪಂಟಿಯಾಗಿಲ್ಲ, ಬಹಳಷ್ಟು ಈ ರೀತಿ ಗುರುಗಳಿದ್ದಾರೆ. ನೀವು ಜಸ್ಟ್ ಕೇಳಬೇಕು, ಸಹಾಯ ಕೇಳಬೇಕು. ಯಾಕಂದ್ರೆ ಅಳೋ ಮಗುಗೆ ಹಾಲ್ ಸಿಗೋದು ಅಂತಾರೆ ಅಲ್ವಾ, ನೀವು ನಿಮ್ ಮನೆಯಲ್ಲೇ ನೀವು ಬಾಕ್ಲ ಹಾಕೊಂಡು ಒದ್ದಾಡ್ತಾ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಸೊ ಸ್ವಲ್ಪ ರೀಚ್ ಔಟ್ ಮಾಡಿ. ಆರೆಂಜ್ ಕನ್ನಡಕ ಚಾನೆಲ್ ಅಲ್ಲಿ ಬಹಳಷ್ಟು ಅದ್ಭುತವಾದ ಗುರುಗಳು ಈ ರೀತಿ ಹಲವಾರು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಎಲ್ಲವನ್ನ ನೋಡ್ತಾ ಹೋಗಿ. ಮತ್ತೆ ಇರೋದ್ರಲ್ಲೇ ದೊಡ್ಡ ಒಂದು ಸೇವೆ ಅಂದ್ರೆ, ನೀವು ಒಬ್ಬನಿಗೆ ಊಟ ಕೊಟ್ರೆ ಒಂದೊತ್ತು ಹೊಟ್ಟೆ ತುಂಬತ್ತೆ, ಮತ್ತೆ ಮರ್ತು ಬಿಡ್ತಾನೆ. ಆದ್ರೆ ಈ ರೀತಿ ಜ್ಞಾನವನ್ನ ನೀವು ಹರಡೋದಕ್ಕೆ ಸಹಾಯ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಮಾನಸಿಕ ಶಕ್ತಿಯನ್ನ ತುಂಬ್ತೀರಾ. ಹಾಗಾಗಿ ಈ ವಿಡಿಯೋಗಳನ್ನೆಲ್ಲ ದಯವಿಟ್ಟು ಶೇರ್ ಮಾಡಿ, ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಎಲ್ಲ ಕಡೆ ಈ ಲಿಂಕ್ ಗಳನ್ನ ಶೇರ್ ಮಾಡಿ. ನಿಮ್ಮ ಕುಟುಂಬದಲ್ಲೇ, ನಿಮ್ಮ ಗೆಳೆಯ ವೃಂದದಲ್ಲೇ ಬಹಳಷ್ಟು ಜನ ಒದ್ದಾಡ್ತಿರ್ತಾರೆ. ಮಕ್ಕಳನ್ನ ಹೇಗೆ ಸರಿಯಾದ ದಾರಿಗೆ ತರಬೇಕು ಗೊತ್ತಿರಲ್ಲ, ತಾವುಗಳು ಹೇಗೆ ಸಂತೋಷವಾಗಿರೋದು ಗೊತ್ತಿರಲ್ಲ. ಅಂತವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅವರು ಸ್ವಲ್ಪ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿ ಅವ್ರಿಗೆ ತಿಳಿಸ್ಕೊಡಿ. ಸೊ ದಟ್ ಎಲ್ಲರೂ ಈ ಸಕಾರಾತ್ಮಕ ದಾರಿಯಲ್ಲಿ ಬರ್ಲಿ, ಎಲ್ಲರೂ ಖುಷಿಯಾಗಿರ್ಲಿ. ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ. ಅವ್ರು ಹೇಳೋದು, ನನ್ನಲ್ಲೂ ಅದೇ ಆತ್ಮ, ನಿನ್ನಲ್ಲೂ ಅದೇ ಆತ್ಮ ಅಂತ. ಸೊ ನಾವು ಬೇರೆಯವ್ರನ್ನ ಚೆನ್ನಾಗಿರೋದಕ್ಕೆ ಸಹಾಯ ಮಾಡಿದ್ರೆ ನಾವು ಆಟೋಮ್ಯಾಟಿಕ್ ಆಗಿ ಚೆನ್ನಾಗಾಗ್ತೀವಿ. ಯಾರು ಬೇರೆಯವ್ರಿಗೆ ಸಹಾಯ ಮಾಡ್ತಾರೋ ಭಗವಂತ ಅವ್ರನ್ನ ತಾನೇ ಸಹಾಯ ಮಾಡ್ತಾನೆ ಅಂತಾರೆ. ಸೊ ಈ ಸಕಾರಾತ್ಮಕತೆಯನ್ನ ಹೆಚ್ಚಿಸೋದಕ್ಕೆ ನೀವೆಲ್ಲರೂ ನನ್ನ ಜೊತೆ ಸಹಕಾರ ನೀಡಬೇಕು, ನನ್ನ ಜೊತೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗುರು ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ. ಥ್ಯಾಂಕ್ ಯು.